ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತ, PSSA ಮೂವ್ಮೆಂಟ್ನ ಎಲ್ಲ ಸೀನಿಯರ್ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತ, ಹರಿವಾಯು ಗುರುಗಳಿಗೆ ವಂದಿಸುತ್ತ, ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧಚ್ಯುತ್ ಮಾಸ್ಟರ್ ಅವರಿಗೆ ವಂದಿಸುತ್ತ, ಭಗವಂತ ನಾರಾಯಣನಿಗೆ ವಂದಿಸುತ್ತ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತಹ, ಯೂಟ್ಯೂಬ್ ಮತ್ತು ಜೂಮ್ನಲ್ಲಿ ಭಾಗವಹಿಸಿದಂತಹ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತ, ನಮ್ಮ ಈ ಧ್ಯಾನ ಯಜ್ಞದಲ್ಲಿ ನಾವು ಮುಂದುವರಿಯೋಣ ಅಂತ ಹೇಳ್ತಾ, ಮಾಸ್ಟರ್ಸ್ ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ರಿ, ಆಯ್ತಾ? ಅಟ್ಲೀಸ್ಟ್ ಸಜ್ಜನ ಸಾಂಗತ್ಯ ನಡೆಯುವಾಗ. ಓಕೆ. ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ, ಯಕ್ಷಗಂಧರ್ವ ಕಿನ್ನರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಎಲ್ಲ ಎನ್ಲೈಟೆಡ್ ಮಾಸ್ಟರ್ಸ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ ಆವಾಹನೆಯನ್ನು ಮಾಡೋಣ. ಈ ಬ್ರಹ್ಮಾಂಡದಲ್ಲಿ ಯಾರೆಲ್ಲ ಬ್ರಹ್ಮಶ್ರೀಗಳು ಅಂತ ಇದ್ದಾರೆ, ಗ್ರ್ಯಾಂಡ್ ಮಾಸ್ಟರ್ಸ್ ಅಂತ ಇದ್ದಾರೆ, ಅವರೆಲ್ಲರ ಚೈತನ್ಯವನ್ನು ಕೂಡ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ಆವಾಹನೆಯನ್ನು ಮಾಡುತ್ತಾ, ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡುತ್ತಾ, ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ಕೃಷ್ಣನ ಪ್ರೇರಣೆಯಂತೆ ಈಗಾಗಲೇ ಭಗವದ್ಗೀತಾ ಜ್ಞಾನ ಯಜ್ಞ ನಡೀತಾ ಇದೆ. ಅದರಲ್ಲಿ ಈಗಾಗಲೇ 6 ಅಧ್ಯಾಯ ಆ ಯಥಾಶಕ್ತಿ ನಾವು ಅದನ್ನ ಅನುಸಂಧಾನ ಮಾಡಿದ್ವಿ. ಈಗ 7ನೇ ಅಧ್ಯಾಯ. ಈ 6 ಅಧ್ಯಾಯದಲ್ಲಿ ಒಟ್ಟು ಭಗವದ್ಗೀತೆಯಲ್ಲಿ 18 ಅಧ್ಯಾಯ ಬರ್ತದೆ. 18 ಅಧ್ಯಾಯದಲ್ಲಿ ಮೊದಲು ಒಟ್ಟು 6 ಅಧ್ಯಾಯಗಳನ್ನು ಸೇರಿ ಒಟ್ಟು 3 ಭಾಗವನ್ನಾಗಿ ಮಾಡ್ತಾರೆ. ಅದರಲ್ಲಿ ಮೊದಲನೇ ಭಾಗದಲ್ಲಿ ದೇವರನ್ನ ಪಡೆಯುವ ಪರಿ ಹೇಗೆ, ಹೇಗೆ ನಾವು ಒಬ್ಬ ಸಾಧಕನಾದವನು ಹೇಗೆ ತಾನು ಸಾಧನೆ ಮಾಡುವ ಮೂಲಕ ಭಗವಂತನನ್ನ ಪಡಿಬೇಕು ಅನ್ನುವುದನ್ನ ವಿಸ್ತಾರವಾಗಿ ತಿಳಿಸ್ತಾ ಹೋದ. ಆದ್ರೆ ಇಲ್ಲಿವರೆಗೂ ಅದನ್ನ ಹೇಳಿದ, ಅದನ್ನ ಕರ್ಮಯೋಗವನ್ನು ಹೇಳಿದ, ಕರ್ಮಯೋಗವನ್ನು ಹೇಳಿದ, ನಂತರ ಜ್ಞಾನ ಯೋಗವನ್ನು ಹೇಳಿದ, ನಂತರ ಧ್ಯಾನ ಯೋಗವನ್ನು ಹೇಳಿದ. ಕರ್ಮಯೋಗ ಅಂದ್ರೆ ಏನು? ನನ್ನೊಳಗೆ ಕೂತು ಭಗವಂತ ಏನು ಮಾಡಿಸ್ತಾ ಇದ್ದಾನೋ ಅದನ್ನು ನಾನು ಮಾಡ್ತಾ ಇದ್ದೇನೆ, ನಾಹಂ ಕರ್ತ ಹರಿಕರ್ತ, ಈ ಒಂದು ಭಾವನೆ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರಿಗೆ ನಾವು ಮಾಡುವ ಸಮಸ್ತ ಕರ್ಮದಲ್ಲೂ ಅಂದ್ರೆ ಕೆಲಸದಲ್ಲೂ ಕೂಡ ಯಾರು ತಿಳಿದು ಮಾಡ್ತಾನೋ ಮಾಡಿ, ದೇವರು ನನ್ನೊಳಗೆ ಕೂತು ಏನು ಮಾಡಿಸಿದನೋ ಅದನ್ನು ನಾನು ಮಾಡಿದೆ, ಅದು ತಪ್ಪೋ ಸರಿಯೋ ಅದು ಯಾವುದೋ ನನಗೆ ಗೊತ್ತಿಲ್ಲ, ಕೊನೆಗೆ ಭಗವಂತನ ಪ್ರೇರಣೆಯಿಂದ ಮಾಡಿದೆ, ಕೊನೆಗೆ ಸರ್ವಾಂಶ ಕೃಷ್ಣಾರ್ಪಣ ವಸ್ತು, ಭಗವಂತನಿಗೆ ಅರ್ಪಣೆ ಮಾಡಿದೆ. ಅದು ನನ್ನ ಏನೋ ಕುಟುಂಬಕ್ಕಾಗಿಯೇ ಆಗಿರಬಹುದು, ನನ್ನ ಸ್ವಾರ್ಥಕ್ಕಾಗಿಯೇ ಆಗಿರಬಹುದು ನಾನು ಮಾಡಿದ್ದು, ಆದ್ರೆ ನಾನು ಮಾಡಿದ ಸಮಸ್ತ ಕರ್ಮವು ಅದು ಭಗವಂತನ ಪೂಜೆ ಅಂತ ಯಾರು ತಿಳಿದು ತಾನು ಮಾಡುವ ಪ್ರತಿಯೊಂದು ಕರ್ಮವನ್ನು ಮಾಡ್ತಾನೋ ಅವನಿಗೆ ಆ ಕರ್ಮದ ಲೋಪ ಬರುವುದಿಲ್ಲ. ಅದೇ ನಿಜವಾದ ಕರ್ಮಯೋಗ. ಅದನ್ನು ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು. ತಾವು ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೆ ತಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ದೇವರನ್ನ ಕಾಣುವುದು, ಇದು ಕರ್ಮಯೋಗ. ಇದರ ಅರಿವು, ದೇವರು ಎಲ್ಲವನ್ನ ಮಾಡಿಸ್ತಾ ಇದ್ದಾನೆ, ಎಲ್ಲೂ ಕೂಡ ನಾನು ಅನ್ನುವ ಅಹಂ ಬರದೆ ಅವನೊಳಗೆ ಕೂತು ಭಗವಂತ ಮಾಡಿಸ್ತಾ ಇದ್ದಾನೆ. ಇವನಲ್ಲಿ ಕೂತು ಯಾರೋ ಬೈದ್ರು, ಅವರೊಳಗೆ ಕೂತು ದೇವರು ಅವನಿಗೆ ಪ್ರೇರಣೆ ಮಾಡಿ ವಹಿಸಿದ. ಯಾರೋ ಹೊಗಳಿದ್ರು, ಅದು ಕೂಡ ಭಗವಂತನ ಹೊಗಳಿಕೆ. ಹಾಗೆ ಎಲ್ಲೆಲ್ಲೂ ಭಗವಂತನ ಲೀಲೆಯ ಅರಿವು ಸದಾ ಯಾರಲ್ಲಿ ಇರ್ತದೋ ಅದೇ ಜ್ಞಾನಯೋಗ. ಇನ್ನು ಧ್ಯಾನ ಯೋಗ, ಇದನ್ನೆಲ್ಲ ಅರಿತು ಯಾರು ಆ ಅಪರೋಕ್ಷ ಜ್ಞಾನದ ಕಡೆಗೆ ಹೊರಡುತ್ತಾನೆ ಅವನು ತಾನು ಸರ್ವವನ್ನು ಕೂಡ ಬಿಟ್ಟವನಾಗಿ, ಅಂದ್ರೆ ಯಾರ ಮೇಲೂ ರಾಗ ದ್ವೇಷ ಅಸೂಯೆ ಯಾವುದೂ ಇಲ್ಲ, ಎಲ್ಲವೂ ಕೂಡ ನನ್ನ ಪ್ರಾರಬ್ಧವೋ ಅವನ ಪ್ರಾರಬ್ಧವೋ, ಒಟ್ಟಿನಲ್ಲಿ ದೇವರು ಅವನಿಗೆ ಆ ಪಾತ್ರ ಕೊಟ್ಟಿದ್ದಾನೆ, ಅದನ್ನು ಅವನು ನಿಭಾಯಿಸ್ತಾ ಇದ್ದಾನೆ, ನನಗೆ ಈ ಪಾತ್ರ ಕೊಟ್ಟಿದ್ದಾನೆ, ಇದನ್ನು ನಾನು ನಿಭಾಯಿಸ್ತಾ ಇದ್ದೇನೆ ಅನ್ನುವ ಸಮಸ್ಥಿತಿಯನ್ನ ಹೊಂದಿದವನಾಗಿ, ಅಂದ್ರೆ ಯಾರ ಮೇಲೂ ರಾಗ ಇಲ್ಲ, ದ್ವೇಷ ಇಲ್ಲ, ಅಸೂಯೆ ಇಲ್ಲ. ಅಂದ್ರೆ ಇವರು ನನಗೆ ಇಷ್ಟ, ಇವರು ನನಗೆ ಕಷ್ಟ, ಅಥವಾ ಇವ್ರ ಮೇಲೆ ಇವ್ರನ್ನ ಕಂಡ್ರೆ ಆಗುಲ್ಲ, ಈ ತರದ ಯಾವ ಭಾವನೆಯೂ ಇಲ್ಲದೆ ಎಲ್ಲರೂ ಅವರೊಳಗೆ ಭಗವಂತ ಆಗಿದ್ದಾನೆ. ಆ ರೂಪ ಕೊಟ್ಟು ಅವನಿಗೆ ಪ್ರೇರಣೆ ಮಾಡಿದ, ಅವನ ಪಾಲಿಗೆ ಅವನು ಅವನ ಪಾತ್ರ ನಿಭಾಯಿಸಿದ ಅಷ್ಟೇ. ಯಾರೋ ನಮ್ಮನ್ನ ದ್ವೇಷ ಮಾಡ್ತಾ ಇದ್ದಾನೆ, ಅಲ್ಲಿ ಚಿಂತನೆ ಮಾಡು, ದೇವರು ಪಾಪ ಅವನಿಗೆ ವಹಿಸಿದ ಕರ್ಮವನ್ನ ಪಾತ್ರವನ್ನು ಎಷ್ಟು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾನೆ, ಯಾಕಂದ್ರೆ ಮತ್ತೆ ಮತ್ತೆ ಕಾಡ್ತಾ ಇದ್ದಾನೆ ನಮ್ಮನ್ನ. ಅದಕ್ಕೆ ಥ್ಯಾಂಕ್ಸ್ ಹೇಳ್ಬಿಡು ಅವನಿಗೆ. ಅದು ಬಿಟ್ಟು ಅವನನ್ನ ಮನಸ್ಸಿನಲ್ಲಿ ತಂದು ಕೂರಿಸ್ಕೊಳ್ಬೇಡ, ಅವನ ಬಗ್ಗೆ ಯೋಚನೆ ಮಾಡ್ತಾ ದ್ವೇಷ ಮಾಡ್ತಾ ಅವನ ಮತ್ತೆ ನಾನು ಅದು ಹೆಂಗೆ ಸೇಡು ತೀರಿಸ್ಕೊಳ್ಳಿ ಅನ್ನುವ ಪ್ರಯತ್ನ ಮಾಡಬೇಡ.
ಅಲ್ಲಿಗೆ ಬಿಡು, ಅಲ್ಲಿ ದೇವರನ್ನ ಚಿಂತನೆ ಮಾಡು. ಇದು ಧ್ಯಾನ ಯೋಗದಲ್ಲಿ ಜ್ಞಾನ ಯೋಗವನ್ನು ಅರಿತು ತಾನು ಧ್ಯಾನ ಯೋಗಿ ಆಗ್ತಾನೆ. ಧ್ಯಾನ ಮಾಡ್ತಾ ಮಾಡ್ತಾ ಆ ಮನಸ್ಸು ಅನ್ನುವ ಚಿತ್ತವೆಲ್ಲ ಶುದ್ಧವಾಗಿ ತಾನು ಶೂನ್ಯ ಸ್ಥಿತಿಯನ್ನು ತಲುಪಿ ತನ್ನೊಳಗೆ ಇರುವ ಭಗವಂತ ಯಾರು ಆತ್ಮಾರಾಮ, ಆ ಆತ್ಮಾರಾಮನನ್ನು ಕಾಣ್ತಾನೆ. ಅವನು ನನ್ನನ್ನೇ ಬಂದು ಸೇರ್ತಾನೆ ಅಂತ ಹೇಳಿ ಕೊನೆಗೆ ಭಗವಂತ ಈ ಧ್ಯಾನ ಯೋಗದ ಬಗ್ಗೆ ಹೇಳಿದ. ಹಾಗಾದ್ರೆ ದೇವರನ್ನ ಯಾಕೆ ಕಾಣಬೇಕು? ಅವನು ಎಲ್ಲಿದ್ದಾನೆ, ಹೇಗಿದ್ದಾನೆ, ಅವನ ಮಹಿಮೆ ಏನು? ಅಲ್ಲ, ನಾವು ಅವನನ್ನೇ ಕುರಿತು ಯಾಕೆ ಧ್ಯಾನ ಮಾಡ್ಬೇಕಪ್ಪ? ನಾವು ಬೇರೆಯವ್ರನ್ನ ಮಾಡ್ತೀವಿ. ಅಷ್ಟಕ್ಕೂ ಅವನನ್ನು ಯಾಕೆ ಪಡಿಬೇಕಾಗಿದೆ ನಾವು? ನಾವು ಇಷ್ಟ ಬಂದಂಗೆ ಬರ್ತೀವಪ್ಪ ನಾವು. ಆ, ಅಂತ ನಮ್ಮಲ್ಲಿ ನೂರಾರು ಪ್ರಶ್ನೆಗಳೇ ಬಂದರೆ ಬರ್ತದೆ. ಆವಾಗ ಆ ಒಂದು ಕಾರಣದಿಂದ ಭಗವಂತ ಈಗ ತಾನು ಇನ್ನು 6 ಅಧ್ಯಾಯದಲ್ಲಿ ತನ್ನ ವಿಭೂತಿ ರೂಪವನ್ನು ಹೇಳ್ತಾನೆ. ಅಂದ್ರೆ ಹೇಳ್ತಾ ಹೋಗ್ತಾನೆ, ಎಲ್ಲಿ ನಾನು ಹೇಗೆ ಕೂತಿದ್ದೇನೆ, ನನ್ನ ಮಹಿಮೆ ಏನು, ಆ ಆ, ಅದನ್ನ ನಾನು ಎಲ್ಲೆಲ್ಲ ಯಾವ ರೀತಿ ಆವರಿಸಿದ್ದೇನೆ, ನನ್ನ ಪ್ರಭಾವ ಏನು, ನನ್ನ ಮಹಿಮೆ ಏನು ಅಂತ ತಾನು ವಿವರಣಾತ್ಮಕವಾಗಿ ಅತಿ ಸೂಕ್ಷ್ಮವಾಗಿ ಇರುವಂತದ್ದು. ಇದನ್ನು ನಾವು ಕೇವಲ ಓದಿ ತಿಳಿಯಬಹುದೇ ಹೊರತು ಅನುಭವಕ್ಕೆ ತಗೊಳ್ಬೇಕು ಅಂತಂದ್ರೆ ಅದನ್ನು ನಾವು ಏನಂತೀವಿ, ಅಪರೋಕ್ಷ ಜ್ಞಾನದಿಂದ ಮಾತ್ರ ಸಾಧ್ಯ. ಅಂದ್ರೆ ಧ್ಯಾನ ಸ್ಥಿತಿಯಲ್ಲಿ ಒಳಗಿನಿಂದ ನಾವು ನೋಡ್ಬೇಕೆ ಹೊರತು ನಾವು ಬರೀ ವಿವರಿಸಿದ ಮಾತ್ರಕ್ಕೆ ಅದು ಅರ್ಥ ಆಗುವಂಥದ್ದಲ್ಲ. ಹಾಗಾಗಿ ಆದರೂ ಕೂಡ ನಾವು ಅದನ್ನು ಯಥಾಶಕ್ತಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಹಾಗೆ ವಿಭೂತಿ ರೂಪ ಅಂದ್ರೆ ಭಗವಂತನ ಸನ್ನಿಧಾನ. ದೇವರು ಎಲ್ಲೆಲ್ಲಿ ಹೇಗೆ ಹೇಗೆ ಕೂತಿದ್ದಾನೆ ಆ ಅನ್ನುವುದನ್ನ ತಾನು ವಿವರಿಸ್ತಾ ಹೋಗ್ತಾನೆ. ಅದರಲ್ಲಿ ದೇವರು ಹೇಳ್ತಾ ಇದ್ದಾನೆ ಏನು ಅಂತಂದ್ರೆ, ನೋಡು, ಅಣು ರೇಣು ತೃಣಕಾಷ್ಟಗಳಲ್ಲೂ ನಾನಿದ್ದೇನೆ. ನೀರು, ಸೂರ್ಯ, ಚಂದ್ರ, ಆಕಾಶ, ಅಗ್ನಿ, ಆತ್ಮಬಲ, ವಾಯು, ತಪಸ್ಸು ಎಲ್ಲದರಲ್ಲೂ ನಾನಿದ್ದೇನೆ. ಅದು ಹೇಗಿದ್ದೇನೆ ಅಂತಂದ್ರೆ ದೇವರು ಹೇಳ್ತಾ ಇದ್ದ, ಈ ತ್ರಿಗುಣಾತ್ಮಕವಾದಂತಹ ಪ್ರಪಂಚದಲ್ಲಿ, ತ್ರಿಗುಣಾತ್ಮಕ ಅಂತಂದ್ರೆ 3 ಗುಣಗಳಿದೆ. ಪ್ರತಿಯೊಂದು ಕೂಡ 3 ಗುಣದಿಂದ ಹೊಂದಿದೆ. ಏನು ಆ 3 ಗುಣ ಯಾವುದು ಅಂತಂದ್ರೆ ಸಾತ್ವಿಕ, ರಾಜಸ, ತಾಮಸ. ಸಾತ್ವಿಕ ಅಂತಂದ್ರೆ ಉತ್ತಮವಾದದ್ದು, ರಾಜಸ ಅಂದ್ರೆ ಆ ಏನು ಮಧ್ಯಮ ಮಾರ್ಗ, ಮಧ್ಯಮ ಇರುವಂತದ್ದು, ತಾಮಸ ಅಂತಂದ್ರೆ ಪೂರ್ತಿ ಕೆಟ್ಟದ್ದು. ಹಾಗೆ ಈ 3 ಗುಣಗಳನ್ನ ಒಳಗೊಂಡಂತಹ ತ್ರಿಗುಣಾತ್ಮಕವಾದಂತಹ ಪ್ರಪಂಚ. ಈ 3ಗಳನ್ನ ಯಾರು ನಿಯಂತ್ರಣ ಮಾಯಾ ಪ್ರಪಂಚ ಅದರಿಂದ ಹೊರಬರುವ ದಾರಿಯಲ್ಲಿ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದ್ರೆ ಎಲ್ಲರ ಒಳಗೂ ಕೂಡ ಆ ಒಂದು ಏನಂತೀವಿ ಜ್ಞಾನದಲ್ಲಿ ಆ ಗುಣಗಳಿಂದ ನಾನು ಎಲ್ಲ ಕಡೆ ಆವರಿಸಿದ್ದೇನೆ ಅಂತ ಹೇಳಿ ಆ ಮುಂದೆ ಹೇಳ್ತಾನೆ. ನೋಡು, ಒಂದು ಮದ್ದಾನೆ ಅಥವಾ ಒಂದು ಮದ ಬಂದಿರುವಂತಹ ಗೂಳಿ ಇದ್ದ ಹಾಗೆ ನಮ್ಮ ಮನಸ್ಸು. ಪ್ರತಿಯೊಬ್ಬ ಸಾಧಕ ತಾನು ಸಾಧನೆಗೆ ಹೊರಡ್ಲಿಕ್ಕಿಂತ ಮುಂಚೆ ಅವನ ಮನಸ್ಸು ಹೇಗಿರ್ತದೆ ಅಂತಂದ್ರೆ ಕಾಡಲ್ಲಿ ಓಡಾಡ್ತಾ ಇರ್ತದಲ್ಲ, ಮದ್ದಾನೆ ಹಾಗಿರ್ತದಂತೆ. ಮದ್ದಾನೆ ಗೂಳಿ, ಅದಕ್ಕೆ ಏನು ಲಗಾಮ್ ಇಲ್ಲದ ಗೂಳಿ ಅಂತಾರಲ್ಲ, ಹಾಗಿರ್ತದಂತೆ ಮನುಷ್ಯನ ಮನಸ್ಸು. ಯಾವಾಗ ಸಾಧನೆಗೆ ಹೊರಡೋದಕ್ಕಿಂತ ಮುಂಚೆ ಅದನ್ನ ಒಂದು ಮದ್ದಾನೆಯನ್ನ ಹೇಗೆ ಪಳಗಿಸ್ತಾರೋ ಹಾಗೆ ಮನಸ್ಸನ್ನ ಕಠಿಣವಾಗಿ ಪಳಗಿಸ್ಬೇಕಂತ. ಅಯ್ಯೋ, ಹೋಗ್ಲಿ ಹೋಗ್ಲಿ, ಅಯ್ಯೋ ನನಗೆ ಯಾಕೋ ಮನ್ಸಿಲ್ಲ, ಹೀಗೆ ಅದನ್ನ ಲೇಜಿ ಬಿಡಬಾರ್ದು. ಕಠಿಣವಾಗಿ ಅದನ್ನ ಫಸ್ಟ್ ನಿಗ್ರಹ ಮಾಡುವ ಪ್ರಯತ್ನ ಮಾಡಬೇಕು. ಅದಕ್ಕೆ ಯಮ ನಿಯಮಗಳಿದ್ದಾವೆ. ಹಾಗಾಗಿ ಸಾಧಕ ಫಸ್ಟ್ ನಾವು ಏನ್ ಮಾಡ್ಬೇಕು ಅದನ್ನ ಅಂತಂದ್ರೆ, ಅದನ್ನ ಏನಂತೀವಿ, ನಮ್ಮ ಕಂಟ್ರೋಲ್ಗೆ ತಗೊಳ್ಬೇಕು ಅದನ್ನ. ಹೇಗೆ, ಯಾವಾಗ ಒಂದು ಒಂದು ಗೂಳಿ ಪಳಗಿಸಿದ ಮೇಲೆ ಆ ಒಂದು ರೈತ ಅಥವಾ ಯಾರು ಅವನು ಹೇಳಿದ ಹಾಗೆ ಕೇಳ್ತದೆ. ಅವನಿಗೆ ಹೇಗೆ ಕೆಲಸಕ್ಕೆ ಬೇಕೋ ಹಾಗೆ ಅದು ಬಳಕೆಗೆ ಬರ್ತದೆ. ಆದ್ರೆ ಅದಕ್ಕಿಂತ ಮುಂಚೆ ಅದನ್ನು ಮುಟ್ಟಕ್ ಬಿಡಲ್ಲ, ಅಷ್ಟು ಬಲಿಷ್ಠವಾಗಿರ್ತದೆ. ಆದ್ರೆ ಅದನ್ನು ಪಳಗಿಸ್ತಾನೆ. ಹಾಗೆ ಸಾಧನೆ ಹಾದಿಯಲ್ಲಿ ಅದನ್ನು ಪಕ್ವಗೊಳಿಸಿದ ಮೇಲೆ ಭಗವಂತನಲ್ಲಿ ಮತ್ತೆಂದೂ ಕದಲದ ಸದೃಢವಾದ ಗಾಢವಾದ ಭಕ್ತಿ ಬರ್ತದಂತೆ. ಅಹಂಕಾರ ಬಿಟ್ಟಿರ್ತಾನಂತೆ. ಸಂಪೂರ್ಣ ಶರಣಾಗತಿಯಲ್ಲಿ ಧ್ಯಾನ ಯೋಗಿ ಆಗ್ತಾನೆ. ಧ್ಯಾನದಲ್ಲಿ ತೊಡಗಿದ ಮೇಲೆ ಅರಿವಿನ ಪೂರ್ಣ ಸಾಮರ್ಥ್ಯವನ್ನ ಹೊಂದಿದವನಾಗಿ ಭಗವಂತನ ಬಗ್ಗೆ ತಿಳಿತಾ ಹೋಗ್ತಾನೆ. ಅವನು ಹೇಗಿದ್ದಾನೆ ಅಂದ್ರೆ ಅವನ ಮಹಿಮೆಯನ್ನ ತಾನು ಧ್ಯಾನದಲ್ಲಿ ತಿಳ್ಕೊಳ್ತಾ ಹೋಗ್ತಾನೆ. ಆದ್ರೆ ಹೇಳ್ತಾ ಇದ್ದಾನೆ, ಯಾರಿಗೂ ಪರಿಪೂರ್ಣವಾಗಿ ನನ್ನನ್ನು ತಿಳಿಲಿಕ್ಕೆ ಸಾಧ್ಯ ಆಗಿಲ್ಲ. ಅವರವರ ಶಕ್ತಿ, ಅವರವರ ಸಾಮರ್ಥ್ಯ, ಅವರವರ ಯೋಗ್ಯತೆ ಅನುಗುಣವಾಗಿ ನನ್ನನ್ನ ಅರಿಯಬಲ್ಲರೇ ಹೊರತು, ಯಾರೋ ಒಬ್ಬ ವಿವರಿಸಿದ ದೇವರು ಅಂದ್ರೆ ಹಾಗಿದ್ದಾನೆ ಹೀಗಿದ್ದಾನೆ, ಅಷ್ಟೇ ನಾನಲ್ಲ. ಅವನು ಎಷ್ಟು ತಿಳ್ಕೊಂಡಿದ್ದಾನೋ ಅಷ್ಟೇ ಹೇಳಿದ. ಆದ್ರೆ ಅಷ್ಟೇ ನಾನು ಅಂತ ತಿಳ್ಕೊಳ್ಬೇಡಿ. ಯಾರಿಗೆ ನಾನು ಅವರವರ ಶಕ್ತಿ, ಸಾಮರ್ಥ್ಯ, ಯೋಗ್ಯತೆಗೆ ಅನುಗುಣವಾಗಿ ನಾನು ನನ್ನನ್ನು ತೋರಿಸಿಕೊಳ್ಳುತ್ತೇನೆ. ಆದ್ರೆ ಅಷ್ಟೇ ನನ್ನ ಆ ರೂಪ ಅಲ್ಲ, ನನ್ನ ಸಾಮರ್ಥ್ಯ ಅಲ್ಲ. ಹಾಗಾಗಿ ಯಾವುದನ್ನ ಅಂತ ಹೇಳ್ತಾ ದೇವರು ಹೇಳ್ತಾ ಇದ್ದಾನೆ, ಕೃಷ್ಣ ನೋಡು, ಯಾವುದು ಇದು ಬ್ರಹ್ಮಜ್ಞಾನ ಅಂತೀವಿ. ಏನಿದು ಬ್ರಹ್ಮಜ್ಞಾನ? ಅದಕ್ಕೆ ದೇವರು ಹೇಳಿದ, ಯಾವುದನ್ನ ತಿಳಿದರೆ ಎಲ್ಲವನ್ನೂ ತಿಳಿದಂತಾಗ್ತದೋ ಅದೇ ನಿಜವಾದ ಜ್ಞಾನ, ಅದೇ ಬ್ರಹ್ಮಜ್ಞಾನ. ಈಗ ನಾವು ಏನೇನೋ ಜ್ಞಾನ ಇದೆ, ಇವತ್ತು ಬೇಕಾದಷ್ಟು ಪುಸ್ತಕಗಳಿದೆ, ಎಷ್ಟೋ ಪದವಿಗಳಿದೆ, ಡಿಗ್ರಿಗಳಿದೆ.
ಆದ್ರೆ ಅದು ಯಾವುದು ಎಷ್ಟು ಉಪಯೋಗಕ್ಕೆ ಬರ್ತದೋ ಇಲ್ಲ ಗೊತ್ತಿಲ್ಲ. ಆದ್ರೆ ಪ್ರತಿಯೊಬ್ಬ ಮನುಷ್ಯನಾಗಿ ಹುಟ್ಟಿ ಬಂದವನು ತಿಳಿದುಕೊಳ್ಳಲೇಬೇಕು. ಭಾಗವತದಲ್ಲಿ ಪರೀಕ್ಷಿತ ಶುಕಾಚಾರ್ಯರ ಬಳಿ ಪ್ರಶ್ನೆ ಮಾಡ್ತಾನೆ. ಏನು ಅಂದ್ರೆ ಅವನಿಗೆ ಇನ್ನು 7 ದಿನದಲ್ಲಿ ಸಾವು ಬಂದಿದೆ, ಅಂದ್ರೆ ಶಾಪ ಬಂದಿದೆ. ಇನ್ನು 7 ದಿನದಲ್ಲಿ ನಿನಗೆ ತಕ್ಷಕ ಕಚ್ಚಿ ನೀನು ಸಾಯ್ತೀಯಾ ಅಂತ ಹೇಳಿ ಅವನಿಗೆ ಶಾಪ ಕೊಟ್ಟ ಋಷಿಕುಮಾರ. ಅವನಿಗೆ ಇನ್ನು 7 ದಿನದಲ್ಲಿ ಸಾವು ಬರುವುದು ಖಚಿತ. ಅವನು ಇನ್ನು 7 ದಿನದಲ್ಲಿ ಉಳಿಯೋಲ್ಲ. ಹಾಗಾಗಿ ಇನ್ನು ಏನು ಅನುಭವಿಸಿ ಏನ್ ಮಾಡ್ತಾನೆ. ಅದಕ್ಕೆ ಅವನಿಗೆ ಅನಿಸ್ತು, ಹೋಗಿ ಗಂಗಾ ತೀರದಲ್ಲಿ ಕೂತ ಶುಕಾಚಾರ್ಯರು ಬಂದ್ರು. ಮಹಾ ವೈರಾಗ್ಯ ಶಿಖಾಮಣಿಯಾದಂತಹ ಶುಕಾಚಾರ್ಯರು ಬಂದ್ರು. ಆ ಶುಕಾಚಾರ್ಯರು ಬಂದಾಗ ಆ ಶುಕಾಚಾರ್ಯರ ಬಳಿ ಪರೀಕ್ಷಿತ ಪ್ರಶ್ನೆ ಮಾಡ್ತಾನೆ. ಹುಟ್ಟಿದಂತಹ ಮನುಷ್ಯ ತನ್ನ ಜೀವನದಲ್ಲಿ ತಿಳಿದುಕೊಳ್ಳಲೇಬೇಕಾದಂತಹ ವಿಷಯ ಯಾವುದು? ಯಾವುದನ್ನ ತಿಳಿಯದೆ ಹೋದರೆ ಅವನು ಹುಟ್ಟಿ ಬಂದದ್ದು ವ್ಯರ್ಥವಾಗಿ ಹೋಗ್ತದೆ. ಅವನು ಏನೇ ಮಾಡ್ಲಿ, ಎಷ್ಟೇ ಮಾಡ್ಲಿ, ಅದನ್ನ ತಿಳಿಲಿಲ್ಲ ಅಂತಾದ್ರೆ ಅವನ ಜೀವನ ವ್ಯರ್ಥವಾಗಿ ಅನಾವಶ್ಯಕವಾಗಿ ಇಡೀ ಜನ್ಮವನ್ನ ಕಳೆದು ಹೋದ ಅಂತ ಆಗ್ತದೆ ಅನ್ನೋದಾದ್ರೆ ಯಾವುದದು? ಅಥವಾ ಏನಾದರೂ ಮಾಡಲೇಬೇಕಾದಂತ ವಿಷಯ ಇದೆಯೋ ಅಥವಾ ಕೆಲಸ ಇದೆಯೋ, ಏನ್ ಮಾಡಬೇಕು ಅಂತ ಹೇಳಿ ಪರೀಕ್ಷಿತ ಪ್ರಶ್ನೆ ಮಾಡ್ತಾನೆ. ಆದ್ರೆ ಅದು ಕೇವಲ ಪರೀಕ್ಷಿತನ ಪ್ರಶ್ನೆ ಅಲ್ಲ. ಯಾಕೆಂದ್ರೆ ಪರೀಕ್ಷಿತನಿಗೆ ಗೊತ್ತಾಗಿದೆ ಇನ್ನು 7 ದಿನದಲ್ಲಿ ನನ್ನ ಸಾವು ಖಚಿತ ಅಂತ. ಆದ್ರೆ ಎಲ್ಲರ ಬದುಕು, ಪರೀಕ್ಷಿತನಿಗಾದ್ರೂ 7 ದಿವಸ ಗ್ಯಾರಂಟಿ ಇದೆ. ಆದ್ರೆ ಇಲ್ಲಿ ಯಾರ ಬದುಕು ಕೂಡ ಯಾರಿಗೂ ಗ್ಯಾರಂಟಿ ಇಲ್ಲ. ರಾತ್ರಿ ಮಲಗಿದವರು ಬೆಳಗ್ಗೆ ಹೇಳ್ತಾರ? ಯಾರಾದ್ರೂ ಗ್ಯಾರಂಟಿ ಹೇಳ್ತಾರ? ಇಲ್ಲ. ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿ. ಹಾಗೆ ಎಲ್ಲರ ಜೀವನವೂ ಅಸ್ಥಿರ. ಯಾವಾಗ ಪ್ರಾಣ ಪಕ್ಷಿ ಹಾರಿ ಹೋಗ್ತದೆ ಗೊತ್ತಿಲ್ಲ. ಹಾಗಿರುವಾಗ ನಾನು ವಯಸ್ಸಾದ್ಮೇಲೆ ಸಾಧನೆ ಮಾಡ್ತೇನೆ, ವಯಸ್ಸಾದ್ಮೇಲೆ ರಿಟೈರ್ಡ್ ಆದ್ಮೇಲೆ ದೇವ್ರ ಬಗ್ಗೆ ತಿಳ್ಕೊಳ್ತೇನೆ, ವಯಸ್ಸಾದ್ಮೇಲೆ ಆಧ್ಯಾತ್ಮಿಕ ಸಾಧನೆ ಈಗೆಲ್ಲ ಯೌವನದಲ್ಲಿ ಅಲ್ಲ ಆ ಅಂತ ಹೇಳಿ ನಾವು ಕುಳಿತರೆ ಅವಾಗ ಕೈ ಸಪೋರ್ಟ್ ಮಾಡಲ್ಲ, ಕಾಲ್ ಸಪೋರ್ಟ್ ಮಾಡಲ್ಲ, BP, ಶುಗರು, ಮತ್ತೊಂದು ಮಗದೊಂದು 10 ನಿಮಿಷ ಕರೆಕ್ಟಾಗಿ ಕೂತ್ಕೊಳ್ಳೋಕ್ಕಾಗಲ್ಲ, ಸೊಂಟ ನೋವು ಬರ್ತದೆ, ಬೆನ್ನು. ಅವಾಗ ಏನು ಸಾಧನೆ ಮಾಡ್ತಿ? ಆ ಅವಾಗ ಯಥಾಶಕ್ತಿ ಸಾಧನೆ ಮಾಡುವ ಸಮಯ ವೃದ್ಧಾಪ್ಯದಲ್ಲಿ. ಈಗ ಸಂಪೂರ್ಣವಾಗಿ ಸಾಧನೆ ಮಾಡುವ ಸಮಯ ಯೌವನದಲ್ಲಿ. ಯೌವನ ಇರುವುದು ಅನುಭವಿಸ್ಲಿಕ್ಕಲ್ಲ, ಸಾಧನೆ ಮಾಡ್ಲಿಕ್ಕೆ. ಹಾಗಾಗಿ ಎಲ್ಲವನ್ನು ಬಿಡುವಂತ ದೇವರು ಹೇಳಿಲ್ಲ. ಸಂಸಾರದಲ್ಲಿ ನಿರ್ವಾಣ, ನೀನು ಅಲ್ಲೇ ಇರು, ಬಿಟ್ಟು ಹೋಗ್ಬೇಡ. ಬಿಟ್ಟು ಹೋದ್ರೆ ಅದು ಸಾಧನೆ ಅಲ್ಲ. ಬಿಟ್ಟು ಹೋಗು ಅಂತ ನಾನು ಎಲ್ಲೂ ಯಾರಿಗೂ ಹೇಳಿಲ್ಲ. ಇದ್ರ ಯಾವುದರಲ್ಲೂ ಸ್ವಾರಸ್ಯ ಇಲ್ಲ, ಇದೆಲ್ಲ ವ್ಯರ್ಥ ಅಂತ ಹೇಳಿ ನೀನು ಅರಿವಿನಲ್ಲಿ ಇಟ್ಟುಕೊಳ್ಬೇಕೇ ಹೊರತು ಹಾಗಂತ ಹೇಳಿ ಬಿಟ್ಟು ಹೋಗಬಾರದು. ಅದು ಪಲಾಯನವಾದ. ಹಾಗೆ ಮಾಡುವುದಲ್ಲ. ಕೊನೆಯವರೆಗೂ ಸಂಸಾರದಲ್ಲೇ ಇದ್ದು ಎಲ್ಲವನ್ನ ಸಮರ್ಥವಾಗಿ ನಿಭಾಯಿಸುವವನಾಗಿ ನೀನು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ಆವಾಗ ಪರೀಕ್ಷಿತನಿಗೆ ಇಡೀ ಮನುಕುಲವನ್ನ ಉದ್ದೇಶಿಸಿ ಹೇಳಿದಂತಹ ಪ್ರಶ್ನೆ, ಏನನ್ನ ತಿಳಿದ್ರೆ ಅಥವಾ ತಿಳಿಯಲೇಬೇಕು, ಅಥವಾ ಯಾವುದನ್ನ ತಿಳಿಯದೇ ಇದ್ದರೆ ಜೀವನ ಅನ್ನುವುದು ವ್ಯರ್ಥವಾಗ್ತದೆ ಅಂತ ಹೇಳಿದಾಗ ಶುಕಾಚಾರ್ಯರು ಹೇಳಿದ ಮೊದಲನೇ ಮಾತೆ ಭಗವಂತನ ಬಗ್ಗೆ ತಿಳಿಯಬೇಕು. ಭಗವಂತನ ಬಗ್ಗೆ ತಿಳಿಯದೇ ಹೋದ್ರೆ ಅವನು ಏನು ತಿಳಿದು ಏನು ಸಾಧನೆ ಮಾಡಿ ಎಷ್ಟು ವರ್ಷ ಅವನು ಏನು ಮಾಡಿದರೂ ಕೂಡ ಅದು ವ್ಯರ್ಥವಾಗಿ ಹೋಗ್ತದೆ. ಅದು ಯಾವುದೂ ಅವನ ಜೊತೆಗೆ ಬರುವುದಲ್ಲ. ಜನ್ಮ ಜನ್ಮಾಂತರಗಳಿಗೂ ಅವನನ್ನು ಬೆನ್ನಟ್ಟಿ ಬರುವುದು ಅವನು ಮಾಡಿದಂತಹ ಸಾಧನೆ, ಸಂಪಾದನೆ ಮಾಡಿದಂತಹ ಜ್ಞಾನ ಮಾತ್ರ. ಅವನಿಗೆ ದೇಹ ಬಿದ್ದು ಹೋಗ್ಬೋದು, ಆದ್ರೆ ಜ್ಞಾನ ಅನ್ನುವುದು ಜನ್ಮ ಜನ್ಮಾಂತರದಲ್ಲೂ ಅವನನ್ನು ಹಿಂಬಾಲಿಸಿಕೊಂಡು ಬರ್ತದೆ ಅಂತ ಹೇಳಿ. ಹಾಗಾಗಿ ಅದನ್ನೇ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಯಾವುದನ್ನ ತಿಳಿದ್ರೆ ಎಲ್ಲವನ್ನೂ ತಿಳಿದ ಹಾಗೋ ಅದೇ ಬ್ರಹ್ಮಜ್ಞಾನ. ಆದ್ರೆ ಯಾರ ಬಗ್ಗೆ ತಿಳಿಯೋದು? ಅದೇ ನನ್ನ ಬಗ್ಗೆ ತಿಳಿಬೇಕಪ್ಪ. ಭಗವಂತನನ್ನ ತಿಳಿದ್ರೆ ಈ ಪ್ರಪಂಚವನ್ನ ತಿಳಿದ ಹಾಗೆ. ಅದನ್ನ ಬಿಟ್ಟು ಪ್ರಪಂಚವನ್ನ ತಿಳಿದು ನಾನು ಭಗವಂತನ ತಿಳ್ಕೊಳ್ತೇನೆ ಅಂತ ಹೊರಡಬೇಡ. ಅದು ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ಪ್ರಪಂಚ ಅನ್ನುವುದು ಒಂದು ವಿಸ್ಮಯ. ಅದನ್ನು ಒಂದಿದ್ದ ಹಾಗೆ ಒಂದಿಲ್ಲ. ಎಷ್ಟೋ ಒಂದು ಗಿಡ, ಮರ, ಬಳ್ಳಿ, ಹಣ್ಣು, ಒಂದು ಪಶು, ಪಕ್ಷಿ, ಪ್ರಾಣಿ, ಸಣ್ಣ ಸಣ್ಣ ಕೀಟಗಳು, ಅಸಂಖ್ಯಾತ ಕೋಟಿ ಕೋಟಿ ಜೀವರಾಶಿಗಳಿದ್ದಾವೆ. ಒಂದಿದ್ದ ಹಾಗೆ ಇನ್ನೊಂದಿಲ್ಲ. ಇವತ್ತು ಒಂದು ಮನುಷ್ಯರಿಲ್ಲ, ಕೋಟ್ಯಾಂತರ ಜನರಿದ್ದಾರೆ. ಒಬ್ಬರಿದ್ದ ಹಾಗೆ ಇನ್ನೊಬ್ರಿಲ್ಲ. ದೇಹದಲ್ಲಿರ್ಬೋದು, ರೂಪದಲ್ಲಿರ್ಬೋದು, ಗುಣದಲ್ಲಿರ್ಬೋದು, ಅವರ ಹಾವ ಭಾವ ಪ್ರತಿಯೊಂದರಲ್ಲೂ ಕೂಡ ಯಾವುದು ಕೂಡ ಸಿಮಿಲರ್ ಅನ್ನೋ ಹಾಗೆ ಇರೋಲ್ಲ. ಯಾವುದಾದ್ರೂ ಒಂದು ವ್ಯತ್ಯಾಸ ಇರ್ತದೆ. ಒಂದೇ ತಂದೆ ತಾಯಿ ಆಗಿದ್ದರೂ, ಒಂದೇ ಮನೆಯಲ್ಲಿ 2, 3, 4, 5 ಜನ ಮಕ್ಕಳಿದ್ದರೂ ಒಬ್ರಿದ್ದ ಹಾಗೆ ಇನ್ನೊಬ್ರು ಇರೋಲ್ಲ. ಹಾಗೆ ಅಂದ್ರೆ ಅಷ್ಟೊಂದು ವೈಶಿಷ್ಟ್ಯಪೂರ್ಣವಾಗಿ ವಿಶಿಷ್ಟವಾಗಿ ಅದನ್ನೆಲ್ಲ ಸೃಷ್ಟಿ ಮಾಡ್ತಾ ಇದ್ದಾನಲ್ಲ. ಹಾಗಾದ್ರೆ ಅವನೆಂತ ವಿಶಿಷ್ಟ ಮಹಾಜ್ಞಾನಿ ಇರ್ಬೋದು, ಅವನೆಂತ ಮಹಾತ್ಮ ಇರ್ಬೋದು. ಹಾಗಾಗಿ ನೀನು ಅದನ್ನೆಲ್ಲಾ ದಿನ ಅಧ್ಯಯನ ಮಾಡಿ ನನ್ನ ತಿಳ್ಕೊಳ್ತೀನಿ ಅಂತಂದ್ರೆ ಅದು ಸಾಧ್ಯ ಇಲ್ಲ. ಹಾಗಾಗಿ ಫಸ್ಟ್ ನನ್ನನ್ನ ತಿಳ್ಕೊ, ನನ್ನ ಮಹಿಮೆಯನ್ನ ತಿಳ್ಕೊ. ಅದನ್ನ ತಿಳ್ಕೊಂಡ್ರೆ ನೀನು ಇಡೀ ಪ್ರಪಂಚವನ್ನ ತಿಳಿದ ಹಾಗೆ. ಹಾಗಾಗಿ ಒಂದು ವಿಷಯವನ್ನ ತಳಸ್ಪರ್ಶಿಯಾಗಿ ತಿಳ್ಕೊಳ್ಳೋದು ಅಂದ್ರೆ ಆಳವಾಗಿ ಇಳಿದು ಅಧ್ಯಯನ ಮಾಡುವುದೇ ವಿಜ್ಞಾನ. ಅಂತಹ ವಿಜ್ಞಾನವನ್ನು ನಿನಗೆ ಹೇಳ್ತೀನಿ ಕೇಳು. ದೇವ ರಹಸ್ಯ. ಈ ವಿಜ್ಞಾನ ಎಲ್ಲರಿಗೂ ಏನಂತೀವಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ನಾನು ಹೇಳಿದ್ರೆ ಮಾತ್ರ ಗೊತ್ತಾಗುವಂಥದ್ದು.
ಅಂತ ಹೇಳ್ತಾ, ಅಂದ್ರೆ ದೇವರು ಅನ್ನೋನು ಇದ್ದಾನೆ, ಹೌದು, ಎಲ್ಲಿದ್ದಾನೆ, ಹೇಗಿದ್ದಾನೆ, ಅವನು ಯಾವ ರೀತಿ ತಾನು ಒಳಗೆ ಹೊಕ್ಕಿದ್ದಾನೆ. ಈಗ ನಾವು ನಮ್ಮಲ್ಲಿ ಇವತ್ತು ಎಷ್ಟೊಂದು ನಮ್ಮ ಏನು ಆ ವಿಚಾರಗಳಿದೆ. ಅದರಲ್ಲೂ ಒಳಗು ಪ್ರತಿಯೊಂದರಲ್ಲೂ ಕೂಡ ಒಂದು ವಿಜ್ಞಾನ ಅನ್ನೋದಿದೆ, ಸೈನ್ಸ್. ಆದ್ರೆ ಆ ಸೈನ್ಸ್ ಅನ್ನೋದು ಕಣ್ಣಿಗೆ ಕಾಣೋಲ್ಲ. ಅದನ್ನು ಯಾರು ತಿಳ್ಕೊಳ್ತಾರೆ, ಆ ಫಾರ್ಮುಲಾ ಅದನ್ನೆಲ್ಲ ಅದು ಒಳಗೆ ಇರ್ತದೆ, ರಹಸ್ಯವಾಗಿರ್ತದೆ. ಕರೆಂಟ್ ಕಣ್ಣಿಗೆ ಕಾಣೋಲ್ಲ, ಆದ್ರೆ ಅದು ಕೆಲಸ ಮಾಡ್ತಾನೆ ಇರ್ತದೆ. ಒಂದು ಫ್ಯಾನ್ ತಿರುಗೋದು ಮಾತ್ರ ಕಾಣಿಸ್ತದೆ, ಆದ್ರೆ ಅದ್ರ ಒಳಗಡೆ ಇರುವ ಕರೆಂಟ್ ಕಾಣಿಸಲ್ಲ. ಹಾಗೆ ಭಗವಂತನು ಕೂಡ ಹಾಗೆ ಎಲ್ಲದರೊಳಗೂ ಹೇಗೆಲ್ಲ ಕೂತಿದ್ದಾನೆ, ಆದ್ರೆ ಅವನ ಅಷ್ಟು ಸುಲಭವಾಗಿ ಗೋಚರ ಆಗೋಲ್ಲ. ಹೀಗಾಗಿ ಸಾವಿರಾರು ಮಾನವರಲ್ಲಿ ಅದರಲ್ಲಿ ದೇವರು ಹೇಳ್ತಾ ಇದ್ದಾನೆ, ನೋಡು, ಈ ಬ್ರಹ್ಮಜ್ಞಾನ ಇದೆಯಲ್ಲೋ, ನನ್ನ ಜ್ಞಾನ, ನನ್ನನ್ನ ತಿಳಿಯುವ ಜ್ಞಾನ, ಅಥವಾ ದೇವರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೊರಡ್ತಾರಲ್ಲ, ಅವರಲ್ಲಿ ಎಷ್ಟೋ ಸಾವಿರಾರು ಲಕ್ಷಾಂತರ ಮಂದಿಗಳಲ್ಲಿ ಕೆಲವರೇ ಕೆಲವರು, ಅಥವಾ ಸಾವಿರಾರು ಮಾನವರಲ್ಲಿ ಹೊರಡ್ತಾರೆ, ನನ್ನನ್ನು ತಿಳ್ಕೊಳ್ಬೇಕು ಅಂತ ಹೊರಡ್ತಾರೆ. ಅವರು ಕೆಲವರು ಸಿದ್ಧಿಗಾಗಿ ಪ್ರಯತ್ನ ಮಾಡ್ತಾರೆ. ಈ ರೀತಿ ಯೋಗದಲ್ಲಿ ತೊಡಗಿಕೊಂಡು ಅದರಲ್ಲಿ ಗುರುಮುಟ್ಟಿದ ಅನೇಕರಲ್ಲಿ ಒಬ್ಬನು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡಿದ್ದಾನೆ, ಕೊಂಡಾನು. ಅಪರೋಕ್ಷ ಜ್ಞಾನ ಎತ್ತರಕ್ಕೇರಿದ ಸಿದ್ಧ ಪುರುಷರಲ್ಲೂ ಕೂಡ ಭಗವಂತನ ತತ್ವವನ್ನು ತಿಳಿದುಕೊಳ್ಳಲಿಕ್ಕೆ ಬಹಳವಿಲ್ಲ. ಅಂದ್ರೆ ದೇವರನ್ನ ನೋಡ್ಬೇಕು ಅಂತ ಒಬ್ಬ ಹೊರಟ, ಬಹಳ ಹೊರಡೋರಲ್ಲೇ ಬಹಳ ಕಡಿಮೆ. ಈಗಾಗಲೇ ಒಂದು ಕೋಟಿ ಕೋಟಿ ಜನರಿದ್ದಾರೆ, ಅದ್ರಲ್ಲಿ ಎಷ್ಟೋ ಮಂದಿ ಅಷ್ಟೇ ದೇವರನ್ನ ನೋಡ್ಬೇಕು, ದೇವರಲ್ಲಿದ್ದಾನೆ, ಹೀಗಿದ್ದಾನೆ ಅಂತ ತಿಳ್ಕೊಳ್ಬೇಕು ಅಂತ ಹೊರಡ್ತಾರೆ. ಆದ್ರೆ ಹೊರಟೋರೆಲ್ಲರೂ ಹೋಗಿ ದೇವರನ್ನ ಕಾಣ್ತಾರ? ಇಲ್ಲ. ಅದರಲ್ಲಿ ಯಾರೋ ಒಬ್ಬನೋ ಇಬ್ಬನೋ ಮೂರೋ ನಾಲ್ಕು ಜನ, ಅವ್ರು ಮಾತ್ರ ನನ್ನನ್ನ ಅವರ ಶಕ್ತಿಗೆ ಸಾಮರ್ಥ್ಯ ಅನುಗುಣವಾಗಿ ಬಂದು ನನ್ನನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರಪ್ಪ. ಹಾಗಾಗಿ ಅಷ್ಟು ಸುಲಭ ಇಲ್ಲ ನನ್ನನ್ನು ತಿಳಿಯೋದು ಅಂತ ಹೇಳ್ತಾ ಮುಂದೆ ಹೇಳ್ತಾ ಇದ್ದಾನೆ, ನೋಡು, ಈ ಸೃಷ್ಟಿ ಏನಿದೆ ಅಂದ್ರೆ ಈ ಭೂಮಿ, ಈ ಬ್ರಹ್ಮಾಂಡ, ಈ ಜಗತ್ತು ಸೂಕ್ಷ್ಮ ರೂಪದಲ್ಲಿ, ಈ ಒಂದು ಭೂಮಿಯಲ್ಲಿ ನಾನು ಸೂಕ್ಷ್ಮ ರೂಪದಲ್ಲಿ ಅಡಗಿಕೊಂಡಿದ್ದೇನೆ, ನೆಲೆಸಿದ್ದೇನೆ. ನಂತರ ಈ ಸೃಷ್ಟಿಯನ್ನ ನಾನು ನಿರ್ಮಾಣ ಹೇಗೆ ಮಾಡಿದೆ ಅನ್ನುವುದನ್ನು ಹೇಳ್ತಾ ಇದ್ದಾನೆ. ಹೀಗೆ ಮೊದಲು ಜಡ ಅನ್ನುವ ಒಂದು ಜಡ ಪ್ರಕೃತಿ ಇತ್ತು. ಜಡ ಪ್ರಕೃತಿ ಅಂತಂದ್ರೆ ಅದಕ್ಕೆ ಏನಂತೀವಿ, ಒಂದು ಚೈತನ್ಯ ಅನ್ನೋದಿಲ್ಲ. ಅದೇ ಯಾವುದು ಪಂಚಭೂತಗಳು, ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ. ಅದರ ಜೊತೆಗೆ ಅದಕ್ಕೆ ಒಂದೊಂದು ಮನಸ್ಸು, ಬುದ್ಧಿ, ಅಹಂಕಾರ, ಇವುಗಳ ಇಷ್ಟನ್ನು ನಾನು ಸೃಷ್ಟಿ ಮಾಡಿದೆ. ಒಟ್ಟು 8 ಬಗೆ. ಇಡೀ ಸ್ಥೂಲ ಪ್ರಪಂಚದಲ್ಲಿ ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ ಎಲ್ಲವನ್ನ ಸೇರಿ ಒಂದು ಆಕಾರ ಆಯಿತು. ಅದೇ ಈ ಭೂಮಿ, ಎಲ್ಲ ಗ್ರಹಗಳು. ಅದರಿಂದ ಈ ಪ್ರಪಂಚದಲ್ಲಿರುವ ಸಮಸ್ತ ಜಡ ಪದಾರ್ಥಗಳ ಮೂಲ ದ್ರವ್ಯ ಯಾವುದು ಅಂತಂದ್ರೆ ಅದು ಪಂಚಭೂತಗಳು. ಅಂದ್ರೆ ಕೊನೆಗೆ ಲಾಸ್ಟಿಗೆ ಉಳಿಯೋದು ಒಂದು, ಏನೋ ಈ 5ರಲ್ಲಿ ಯಾವುದೋ ಒಂದು ಉಳಿತದೆ, ಅಥವಾ ಎಲ್ಲವೂ ಸೇರಿ ಒಂದು ವಸ್ತು ಆಗಿರ್ತದೆ. ಅಥವಾ ಇವತ್ತು ಯಾರೇ ಏನೇ ಮಾಡಿದ್ರು ಕೂಡ ಈ 5 ವಸ್ತುಗಳನ್ನೇ ಬಳಸಿಕೊಂಡು ಮಾಡಬಲ್ಲರೇ ಹೊರತು ಮತ್ತು ಐದನೇದು ಆರನೇದು ಅಂತ ಯಾವುದೂ ಇಲ್ಲ. ಹಾಗಾಗಿ ಅಲ್ಲಿ ಆ ಒಂದು ಸೃಷ್ಟಿ ತಾನು ಹೇಗೆ ನಿಧಾನವಾಗಿ ಸೃಷ್ಟಿಯಾಯಿತು ಅನ್ನೋದನ್ನು ಹೇಳ್ತಾ ಇದ್ದಾನೆ. ಹ್ಮ್ ಮೊದಲು ಆಕಾಶ ಆಕಾಶ ಅಂದ್ರೆ ಆಕಾಶ ಖಾಲಿಯಾದ ಒಂದು ಆಕಾಶ ಸೃಷ್ಟಿಯಾಯಿತು. ಆ ಆಕಾಶದಲ್ಲಿ ಕಂಪನಗಳು ಉಂಟಾಗಿ ಅದರಿಂದ ಗಾಳಿ ಅನ್ನೋದು ಹುಟ್ಟಿತು. ಗಾಳಿಯಲ್ಲಿ ಕಂಪನ ಅಂದ್ರೆ ಇದು ಒಂದೇ ದಿನ ಆಗಿದ್ದಲ್ಲ, ಲಕ್ಷ ಲಕ್ಷ ವರ್ಷಗಳು ತೆಗೆದುಕೊಂಡಿದೆ. ಗಾಳಿ ಅನ್ನೋದು ಗಾಳಿಯ ಕಂಪನದಿಂದ ಬೆಂಕಿ ಅನ್ನೋದು ಉದ್ಭವ ಆಯಿತು. ಆ ಬೆಂಕಿಯಿಂದ ನೀರಿನ ಸೃಷ್ಟಿಯಾಯಿತು. ಈ ನೀರು ಗಟ್ಟಿಯಾಗಿ ಕಾಲಕ್ರಮೇಣ ಅದೇ ಭೂಮಿಯಾಗಿ ವಿಕಸನಗೊಂಡಿತು. ಹೀಗೆ ಈ ಪಂಚಭೂತಗಳಿಂದ ಅನಂತ ವಸ್ತುಗಳು ನಿಧಾನವಾಗಿ ನಿರ್ಮಾಣವಾಗ್ತಾ ಬಂದವು. ಮೊದಲು ಪಂಚಭೂತಗಳಿಂದ ಅನ್ನಮಯ ಕೋಶದ ಸೃಷ್ಟಿಯಾಯಿತು. ನಂತರ ಬೆಂಕಿ, ಗಾಳಿ, ಆಕಾಶದಿಂದ ಪ್ರಾಣಮಯ ಕೋಶದ ಸೃಷ್ಟಿಯಾಯಿತು. ಈ ಪ್ರಾಣಮಯ ಕೋಶದ ಒಳಗೆ ಮನಸ್ಸು ಮತ್ತು ಬುದ್ಧಿಯಿಂದಾಗಿ ಮನೋಕೋಶದ ಸೃಷ್ಟಿಯಾಯಿತು. ನಂತರ ನಮ್ಮ ನೆನಪಿನ ಶಕ್ತಿ ಅಂದ್ರೆ ಅಹಂಕಾರ ತತ್ವ, ನಾನು ಯಾರು, ನಾನು ಅನ್ನುವ ಈ ಉದಾಹರಣೆಗೆ ನಿದ್ದೆಯಿಂದ ಎದ್ದು ಕೂಡಲೇ ನಾನು ಅನ್ನುವ ಪ್ರಜ್ಞೆ, ಅಥವಾ ನಿದ್ದೆಯಲ್ಲಿ ಮಲಗಿದಾಗ ಈ ಪ್ರಜ್ಞೆ ಇರೋಲ್ಲ, ನಾನು ಅನ್ನುವ ಅವೇರ್ನೆಸ್ ಇರೋಲ್ಲ. ಅಂದ್ರೆ ಆ ಅವೇರ್ನೆಸ್ ಇದು ಇದರಿಂದ ವಿಜ್ಞಾನಮಯ ಕೋಶ ಸೃಷ್ಟಿಯಾಯಿತು. ಇಲ್ಲಿ ಮನಸ್ಸು ಸೃಷ್ಟಿಯಾಯಿತು ಅಂತಂದ್ರೆ ಮನಸ್ಸಿನ ತತ್ವಜ್ಞಾನ ದೇವತೆ ಅಂತ ಅಂತ ಅರ್ಥ. ಹಾಗಾಗಿ ಭೂಮಿ ಸೃಷ್ಟಿಯಾಯಿತು ಅಂತಂದ್ರೆ ಜಡವಾದ ಭೂಮಿಯ ಜೊತೆಗೆ ಅಭಿಮಾನಿ ದೇವತೆಯು ಕೂಡ ಸೃಷ್ಟಿಯಾಯಿತು ಅಂತ ಅರ್ಥ. ಹಾಗಾಗಿ ಅದೇ ರೀತಿ ವಾಯುವಿನ ಸೃಷ್ಟಿಯಾಯಿತು. ವಾಯುವಿನ ಸೃಷ್ಟಿಯಾಯಿತು ಅಂತಂದ್ರೆ 49 ಮರುತ್ತು ದೇವತೆಗಳು ಅಂತ ಬರುತ್ತೆ. 49 ಮರುತ್ತು ದೇವತೆಗಳು ಜೊತೆಗೆ ವಾಯುದೇವರು.
ಭೂಮಿಯನ್ನು ಆವರಿಸಿರುವಂತಹ ವಾಯುವಿನ ಪದರ ಒಟ್ಟು 49 ಆ ಏನಂತೀವಿ ಆ ಅನಿಲಗಳಿಂದ ತುಂಬಿದೆ. ಆ 49 ಅನಿಲಗಳನ್ನ 49 ಆ ದೇವತೆಗಳು ಆ ಅವದನ್ನ ನಿಗ್ರಹ ಮಾಡ್ತಾ ಇದ್ದಾರೆ. ಒಂದೊಂದು ಅನಿಲಕ್ಕೆ ಒಬ್ಬೊಬ್ರು ಭೂಮಿಯಿಂದ ವಿವಿಧ ದೂರದಲ್ಲಿ ಗಾಳಿಯ ವಿವಿಧ ಒತ್ತಡಗಳಿಗೆ ಅನುಗುಣವಾಗಿ ಈ ವಿಭಾಗಗಳಿರ್ತದೆ. ಅಂದ್ರೆ ನಾವು ಈ ಏನಂತೀವಿ ಆಮ್ಲಜನಕ, ಆಕ್ಸಿಜನ್ ಇದು ಎಲ್ಲಾ ಕಡೆನೂ ಇಲ್ಲ. ಒಂದಿಷ್ಟು ಒಂದು ಹಂತ ಅಂದ್ರೆ 100-120 ಕಿಲೋಮೀಟರ್ ಎತ್ತರಕ್ಕೆ ಹೋಗುವವರೆಗೆ ಮಾತ್ರ ಆಕ್ಸಿಜನ್ ಇರ್ತದೆ. ಅದ್ರ ಮೇಲೆ ಹೋಗ್ತಾ 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 ಎಲ್ಲ ಲೈಟ್ ವೇಟ್ ಇರುವಂತ ಗ್ಯಾಸಸ್ ಇರ್ತವೆ. ಅಂದ್ರೆ ಹೀಲಿಯಮು ಈ ತರದ ವಸ್ತುಗಳು ಅಂದ್ರೆ ಗ್ಯಾಸ್ ಮಾತ್ರ ಅಲ್ಲಿ ಸಿಗ್ತದೆ. ಅಲ್ಲಿ ಎಲ್ಲ ಮೇಲೆ ಹೋದ ಹಾಗೆ ಆಕ್ಸಿಜನ್ ಇರೋಲ್ಲ. ಹಾಗೆ ಆ, ಒಟ್ಟು ಈ ತರದ 49 ಅನಿಲಗಳಿಂದ ಈ ಒಂದು ಭೂಮಿಯ ಪದರ ಸೃಷ್ಟಿಯಾಯ್ತಪ್ಪ. ಹಾಗಾಗಿ ಭಗವಂತನ ಅಧೀನವಾಗಿ ಅಷ್ಟರೂಪದ ಈ ಅಕ್ಷರ ಪ್ರಕೃತಿ ಕೂಡ ನಿರ್ಮಾಣವಾಯಿತು. ನಾದ ನಾದ ಸೃಷ್ಟಿಯ ಮೂಲಕ ಆ ಸೃಷ್ಟಿ ಓಂಕಾರ ಅನ್ನುವುದು ಉದ್ಭವ ಆಯಿತು. ಓಂಕಾರದಲ್ಲಿ 8 ಅಕ್ಷರಗಳಿದಾವಂತೆ. ನಾಭಿಯಿಂದ ಹೊರಟು ಉಚ್ಚಾರದ ಕೊನೆಯ ತನಕ ಒಟ್ಟು 8 ಅಕ್ಷರಗಳು. ಅಂದ್ರೆ ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಕಲೆ, ಶಾಂತ ಮತ್ತೆ ಅಶಾಂತಿ, ಅತಿ ಶಾಂತ, ಶಾಂತ, ಅತಿ ಶಾಂತ, ಒಟ್ಟು 8 ಆ ಅಕ್ಷರಗಳು ಬರ್ತದೆ. ಈ 8 ಅಕ್ಷರಗಳು ಸೇರಿ ಓಂಕಾರ. ಓಂಕಾರ ಅಂದ್ರೆ ಪ್ರಣವ ಅಂತೀವಲ್ಲ ಹಾಗೆ ಅದು. ಹೀಗೆ 8 ಅಕ್ಷರದಿಂದ ವಾಚ್ಯನಾದಂತಹ ಭಗವಂತ ವಿಶ್ವ, ವಿಶ್ವನಾಗಿ ತೇಜಸ, ಪ್ರಾಜ್ಞ, ತುರಿಯ, ಆತ್ಮ, ಅಂತರಾತ್ಮ, ಪರಮಾತ್ಮ ಮತ್ತು ಜ್ಞಾನಾತ್ಮ ಎನ್ನುವ 8 ರೂಪದಲ್ಲಿ ಭಗವಂತ ಈ ಅಷ್ಟವಿಧ ಪ್ರಕೃತಿಯಲ್ಲಿ ತುಂಬಿದ. ಹೀಗೆ ಇಡೀ ಪ್ರಪಂಚ ಅಷ್ಟವಿಧದ ವಿಕಾರ ಅಂದ್ರೆ ಅಷ್ಟವಿಧಗಳಿಂದ ರೂಪವಾಯಿತು. ಚೇತನದಲ್ಲಿ 2 ವಿಧ ಇದ್ದಾವೆ. ಚೇತನ ಅಂತಂದ್ರೆ ಒಂದು ಚರ ಮತ್ತೆ ಅಚರ. ಅಂದ್ರೆ ಚಲಿಸುವಂತಹ ಚೇತನಗಳು, ಚಲಿಸದೇ ಇರುವಂತಹ ಚೇತನಗಳು. ಚಲಿಸುವಂತಹ ಚೇತನಗಳು ಅಂತಂದ್ರೆ ಪ್ರಾಣಿ, ಪಶು, ಪಕ್ಷಿ, ಮನುಷ್ಯರು. ಇದು ಅಂದ್ರೆ ಒಂದು ಕಡೆಯಿಂದ ಒಂದು ಕಡೆಗೆ ಚಲಿಸ್ತವೆ. ಅಚರ ಆದ್ರೆ ಚೈತನ್ಯ ಇದೆ, ಆದ್ರೆ ಅಚರ. ಅವು ಒಂದು ಕಡೆಯಿಂದ ಹೋಗಲ್ಲ. ಅಂದ್ರೆ ಗಿಡ, ಮರ, ಬೆಳ್ಳಿ ಈ ತರ ಆದ್ರೆ ಅವುಗಳಿಗೂ ಜೀವ ಇದೆ, ಆದ್ರೆ ಅವು ಒಂದೇ ಕಡೆ ಇರ್ತವೆ. ಹೀಗೆ ಇವುಗಳ ಸೃಷ್ಟಿಯಾಯಿತು. ಒಂದು ಉಪಾದಾನ ಅಂದ್ರೆ ಅದಕ್ಕೆ ಚೇತನದಲ್ಲಿ ಆ ಚರವಾದಂತಹ ಚೇತನ ಅಂದ್ರೆ ಅದು ಹೇಗೆ ಸೃಷ್ಟಿಯಾಯಿತು ಅಂತಂದ್ರೆ ಅಂಡಜ ಮತ್ತೆ ಜರಾಯು ಸೃಷ್ಟಿಗೆ ಒಂದು ನಿಮಿತ್ತ ಕಾರಣವಾಗಿ ಆ, ಆ, ಈ ಸೃಷ್ಟಿಯಲ್ಲಿಯೇ ಅದು ನಿಧಾನವಾಗಿ ಕೆಲವು ವರ್ಷಗಳ ಕಾಲ ನಿಧಾನವಾಗಿ ಬೆಳೀತಾ ಹೋಯಿತು. ಹೀಗೆ ಇಲ್ಲಿ ತಂದೆ ತಾಯಿಯಿಂದ ಒಂದು ಚೇತನದಿಂದ 2 ಚೇತನದಿಂದ 3 ಚೇತನದಿಂದ ಹೀಗೆ ಚೇತನಗಳಿಂದ ಚೇತನಗಳ ಸೃಷ್ಟಿ ಆಗ್ತಾ ಹೋಯಿತು. ಹಾಗೆ ಈ ಜಡ ಪ್ರಕೃತಿ ಅಂತಂದ್ರೆ ಭೂಮಿ. ಅಂದ್ರೆ ಅದಕ್ಕೆ ಈ ಕಲ್ಲು ಮಣ್ಣು ಇದಕ್ಕೆಲ್ಲ ಜೀವ ಇಲ್ಲ. ಅಂದ್ರೆ ಅದಕ್ಕೆ ಚೈತನ್ಯ ಇಲ್ಲ. ಆದರೆ ಅದಕ್ಕಿಂತ ಭಿನ್ನವಾದ ಒಂದು ಶ್ರೇಷ್ಠವಾದ ಇನ್ನೊಂದು ಪ್ರಕೃತಿ ಇದೆ. ಏನು ಅಂತಂದ್ರೆ ಇಡೀ ಪ್ರಪಂಚಕ್ಕೆ ಮಾತೃಸ್ಥಾನ ಕೊಟ್ಟಿರುವಂತಹ ಚಿತ್ ಪ್ರಕೃತಿ. ಆ ಆ ಆ ಪ್ರಕೃತಿ ಆ ಆ ಪ್ರಕೃತಿಯೇ ಆ ಒಂದು ಭೂಮಿಯನ್ನ ನಿಗ್ರಹ ಮಾಡ್ತಾ ಇದ್ದಾಳೆ. ಬರೀ ಭೂಮಿಯನ್ನಲ್ಲ, ಇಡೀ ಬ್ರಹ್ಮಾಂಡದಲ್ಲಿ ಆವರಿಸಿಕೊಂಡಿದ್ದಾಳೆ. ಯಾವುದದು ಆ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾನೆ ಭಗವಂತ. ಆ ಚಿತ್ ಪ್ರಕೃತಿ ಅಂದ್ರೆ ಬೇರೆ ಯಾರು ಅಲ್ಲ, ಅದು ಮಹಾಲಕ್ಷ್ಮಿ, ದೇವಿ. ದೇವಿ ಅಂತ ನಾವೇನು ಹೇಳ್ತೀವಿ, ಆ ದೇವಿ ಈ ಬ್ರಹ್ಮಾಂಡವನ್ನು ಆವರಿಸಿಕೊಂಡಿದ್ದಾಳೆ. ಹೇಗೆ ಅಂತಂದ್ರೆ ಆ ಶ್ರೀ ಭೂ ದುರ್ಗಾ 3 ರೂಪದಿಂದ. ಶ್ರೀ ಭೂ ದುರ್ಗಾ, ಭೂಮಿ ಅಂತಂದ್ರೆ ವಸುಂಧರಾ ಮಾತೆ ಅಂತ ಹೇಳ್ತೀವಲ್ಲ. ಆ ಅವಳು ಈ ಭೂಮಿಯ ತತ್ವಾಭಿಮಾನಿ ದೇವತೆ. ಭೂಮಿ ಅನ್ನೋದು ಜಡ, ಆದರೆ ಅದಕ್ಕೂ ಒಂದು ದೇವತೆ ಇದ್ದಾಳೆ. ಆ ಇಡೀ ಭೂಮಿಯನ್ನ ಭಗವಂತನ ಆಜ್ಞೆಗೆ ಅನುಗುಣವಾಗಿ ತಾನು ಸೃಷ್ಟಿಯನ್ನು ಮಾಡಿ ಅದನ್ನು ನಿಗ್ರಹ ಮಾಡ್ತಾ ಇದ್ದಾಳೆ ಶ್ರೀ ಭೂ ದುರ್ಗಾ. ಹಾಗೆ ಶ್ರೀ ಭೂ ದುರ್ಗಾ ರೂಪದಿಂದ ಅಂತಹ ಪ್ರಕೃತಿ ಮಾತೆ ಏನಿದ್ದಾಳೆ ಶ್ರೀ ಲಕ್ಷ್ಮಿ, ಅವಳದನ್ನು ಹಾಗಾಗಿ ಅವಳು ಲೋಕಮಾತೆ ಅಂತ ಅನಿಸಿಕೊಳ್ಳುತ್ತಾಳೆ. ಆ ಎಲ್ಲದರೊಳಗೂ ಅವಳು ಕೂತಿದ್ದಾಳೆ. ಚೇತನ ಪ್ರಕೃತಿ ಹಾಗೆ ಭಗವಂತ ಪರಮ ಪರಮಾಕ್ಷರ. ಹೀಗೆ ಭಗವಂತನಿಗೂ ಮತ್ತು ಪ್ರಪಂಚಕ್ಕೂ ಮಾಧ್ಯಮವಾಗಿ ಇರುವವಳು ಶ್ರೀ ತತ್ವ ಅಂದ್ರೆ ಲಕ್ಷ್ಮೀದೇವಿ. ದೇವರು ಮತ್ತೆ ಈ ಬ್ರಹ್ಮಾಂಡ ಇದರ ನಡುವೆ ಕೊಂಡಿಯ ಹಾಗೆ ಇರುವಂತವಳು ಯಾರು ಅಂತಂದ್ರೆ ಮಹಾಲಕ್ಷ್ಮಿ ಅಂದ್ರೆ ದೇವಿ, ಶ್ರೀದೇವಿ, ಭೂದೇವಿ. ಶ್ರೀ ಭೂ ದುರ್ಗಾ. ಶ್ರೀದೇವಿ ಅಂತಂದ್ರೆ ಭಗವಂತನ ಒಟ್ಟಿಗೆ ಇರ್ತಾಳಲ್ಲ ಲಕ್ಷ್ಮೀದೇವಿ, ಅಥವಾ ಸಂಪತ್ತು ಅದನ್ನ ಶ್ರೀ ಅಂತ ಕರೀತಾರೆ. ಶ್ರೀ ಲಕ್ಷ್ಮಿ. ಶ್ರೀ
ಭೂ ಭೂ ಅಂತಂದ್ರೆ ಭೂಮಿ, ಭೂದೇವಿ. ಶ್ರೀ ಭೂ ದುರ್ಗಾ, ದುರ್ಗಾ ಅಂದ್ರೆ ದುರ್ಗಾ ಮಾತೆ. ಆಯ್ತಾ? ಇದು ಮೂರು ಕೂಡ ಮೂರು ಗುಣಗಳನ್ನ ನಿಗ್ರಹ ಮಾಡ್ತಾರೆ. ನಾವು ಈ ಸಪ್ತಶತಿಯಲ್ಲಿ ಆ ಏನು ಬ್ರಹ್ಮದೇವರು ಇದನ್ನ ಹೇಳ್ತಾರೆ, ಏನೋ ಸ್ತೋತ್ರ ಹೇಳ್ತಾರೆ, ಏನು ಅಂತಂದ್ರೆ ಯಾ ದೇವಿ ಸರ್ವಭೂತಿ, ಯಾ ದೇವಿ ಸರ್ವಭೂತೇಶು ವಿಷ್ಣು ಮಾಯೇತಿ ಶಬ್ದಿತ, ನಮಸ್ತಸ್ತೆ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಶು, ಯಾ ದೇವಿ ಸರ್ವಭೂತೇಶು. ಸರ್ವಭೂತ ಅಂತಂದ್ರೆ ಅದು ಅದು ಜೀವ ಇರೋದು ಇರ್ಬೋದು, ಇಲ್ಲದೇ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಯಾ ದೇವಿ ಸರ್ವಭೂತೇಶು ವಿಷ್ಣು ಮಾಯೇತಿ ಶಬ್ದಿತ. ವಿಷ್ಣು ಮಾಯೇತಿ ಶಬ್ದಿತ ಅಂದ್ರೆ ವಿಷ್ಣುವಿನ ಮಾಯೆ, ಮಾಯೆಯಾಗಿ, ಮಾಯೆ ಅಂತ ಕರೆಸಿಕೊಳ್ಳುವವಳಾಗಿ ಆ ಸಂಸ್ಥಿತ, ಸಂಸ್ಥಿತ ಸ್ಥಿತಳಾಗಿದ್ದಾಳೆ. ಅಂದ್ರೆ ಎಲ್ಲಾ ಚರಾಚರ ಜೀವರಾಶಿಗಳಲ್ಲಿ ಜೊತೆಗೆ ಜಡ ಪ್ರತಿಯೊಂದರಲ್ಲೂ ಆವರಿಸಿದ್ದಾಳೆ. ಹೇಗೆ ಅಂತಂದ್ರೆ ವಿಷ್ಣು ಮಾಯೆ ಅಂದ್ರೆ ಮಾಯೆ ಆವರಿಸಿದೆ ಅಂತೀವಲ್ಲ, ಇಡೀ ಬ್ರಹ್ಮಾಂಡದಲ್ಲಿ ಇದು ಮಾಯೆಯಪ್ಪ, ಮಾಯಾಲೋಕ ಇದು. ಆ ಮಾಯೆ ಯಾರು ಅಂತಂದ್ರೆ ಅದು ಈ ದುರ್ಗೆ, ದುರ್ಗಾ ಮಾತೆ. ಆ ನಮಸ್ತಸ್ತೆ 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 ನಮೋ ನಮಃ. ಮೂರು ಸಾರಿ ಯಾಕೆ ನಮಸ್ತಸ್ತೆ ಅಂದ್ರೆ ಮೂರು ರೂಪದಿಂದ, ಶ್ರೀ ಭೂ ದುರ್ಗಾ ಮೂರು ಗುಣಗಳಿಂದ, ಸಾತ್ವಿಕ ರಾಜಸ ತಾಮಸ ಗುಣಗಳಿಂದ ಈ ಏನು ಪರಿಪಾಲನೆ ಮಾಡ್ತಾ ಇದ್ದಾಳೆ. ಅವಳಿಗೆ ನಮಸ್ತಸ್ತೆ 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 ನಮೋ ನಮಃ. ಹಾಗೆ ಅಂತಹ ಆ ಏನು ಆ ಲಕ್ಷ್ಮಿ ಏನಿದ್ದಾಳೆ, ಅವಳು ಇಡೀ ಬ್ರಹ್ಮಾಂಡವನ್ನ, ಈ ಭೂಮಿಯನ್ನ ಆ ನೋಡ್ಕೊಳ್ತಾ ಇದ್ದಾಳೆ. ಈ ಕಾರಣದಿಂದ ಲಕ್ಷ್ಮಿಯನ್ನ ಲೋಕಮಾತೆ ಅಂತ ಕರೀತಾರೆ. ಹಾಗಾಗಿ ಈ ಜಗತ್ತನ್ನ ಸೃಷ್ಟಿ ಮಾಡುವ ಜಡ ಪ್ರಕೃತಿಯನ್ನ ಉದಾಹರಣವಾಗಿ ಬಳಸಿಕೊಂಡು ಈ ಜಡವಾದ ಶರೀರ ಪಿಂಡಾಂಡದಲ್ಲಿ ಜೀವದ ಸೃಷ್ಟಿಯಾಗಬೇಕು ಅಂತಾದರೆ ಜೀವಭೂತಳಾದಂತಹ ಚೇತನಾ ಶಕ್ತಿ ಹೊಂದಿರುವ ಚಿತ್ ಕಾರಣ ಆಗಿರ್ತಾಳೆ. ಅಂದ್ರೆ ಒಂದು ಜೀವಕ್ಕೆ ಚೈತನ್ಯ ಬರಬೇಕು ಅಂತಂದ್ರೆ ಅದಕ್ಕೆ ಭೂಮಿ ಕಾರಣ. ಆ ಭೂಮಿ ತಾನು ಚಿತ್ತ ಪ್ರಕೃತಿ. ಹೀಗೆ ಜಗತ್ತಿನ ಮೊದಲ ಜೀವ ಚತುರ್ಮುಖ. ಆ ಚತುರ್ಮುಖನ ಸೃಷ್ಟಿಯು ಕೂಡ ಶ್ರೀ ತತ್ವದಿಂದ ಆಯ್ತು. ಭಗವಂತ ಅವನನ್ನ ಹೇಗೆ ಸೃಷ್ಟಿ ಮಾಡಿದ, ಈ ಶ್ರೀ ತತ್ವವನ್ನು ಉಪಯೋಗಿಸಿಕೊಂಡು. ಅಂದ್ರೆ ಆ ಈ ಸ್ತ್ರೀ ಪುರುಷ ತತ್ವ ಅನ್ನೋದೇ ಈ ಸೃಷ್ಟಿಯ ಹಿಂದೆ ಅಡಗಿದೆ. ಅಂದ್ರೆ ಆದಿ ಮೂಲದಲ್ಲಿ, ಹೀಗೆ ಜಗತ್ತಿನ ಮೂಲದಲ್ಲೇ ಪ್ರಕೃತಿ ಮತ್ತೆ ಪುರುಷ. ಪ್ರಕೃತಿ ಅಂದ್ರೆ ಇಲ್ಲಿ ಲಕ್ಷ್ಮೀ ದೇವಿ ಅಂತ ತಿಳ್ಕೊಳ್ಬೇಕು ನಾವು. ಪ್ರಕೃತಿ ಅಂದ್ರೆ ವಸುಂಧರಾ ಮಾತೆ ಅಂತೀವಲ್ಲ, ಹಾಗೆ ಎರಡು ವಿಧದ ಚೇತನವನ್ನು ಅಂದ್ರೆ ಸೀತಾಮಾತೆ ಚೇತನವನ್ನು ನಾವು ಕಾಣ್ತೇವೆ. ಹಾಗಾಗಿ ಜೀವ ಸ್ವರೂಪದಲ್ಲೂ ಗಂಡು ಹೆಣ್ಣು ಅನ್ನೋದು ಹೇಗಿರ್ತದೋ ಹಾಗೆ ಪ್ರಕೃತಿಯ ನಿರ್ಮಾಣದಲ್ಲೂ ಕೂಡ ಶ್ರೀ ತತ್ವ ಪುರುಷ ತತ್ವ ಅನ್ನುವುದನ್ನ ಇಟ್ಟು ದೇವರು ಸೃಷ್ಟಿಯನ್ನ ಆರಂಭಿಸಿದ ಅಂತ ಹೇಳ್ತಾ, ಹೀಗೆ ಜಗತ್ತಿನ ಮೂಲ ಸಂಗತಿ ಅಂದ್ರೆ ಪುರುಷ, ಆತನ ಅಧೀನವಾಗಿ ಜಡ ಪ್ರಕೃತಿ ಇದ್ದಾಳೆ. ಜೊತೆಗೆ ಚಿತ್ ಪ್ರಕೃತಿ. ಜಡ ಪ್ರಕೃತಿ ಅಂದ್ರೆ ಪಂಚಭೂತಗಳು, ಅದಕ್ಕೆ ಚೈತನ್ಯ ಇಲ್ಲ. ಅದನ್ನ ನಿಗ್ರಹ ಮಾಡುವವಳಾಗಿ ಯಾರಿದ್ದಾಳೆ, ಚಿತ್ ಪ್ರಕೃತಿ ಅಂದ್ರೆ ಲಕ್ಷ್ಮಿ, ಮಹಾಲಕ್ಷ್ಮಿ ದೇವಿ, ಶ್ರೀಭೂ ದುರ್ಗಾ. ಇವು ಸದಾ ನಿತ್ಯ, ಎಂದೂ ನಾಶವಿಲ್ಲದವು. ಅದೇ ಅನಾದಿ ಕಾಲದಿಂದಲೂ ಇದ್ದಾವೆ. ಯಾವುದು ಇದು ಏನು, ಈ ದೇವಿಗೂ ನಾಶ ಇಲ್ಲ, ಈ ಪಂಚಭೂತಗಳಿಗೂ ನಾಶವಿಲ್ಲ. ಆಕಾರದ ನಾಶವಾಗ್ತದೆಯೇ ಹೊರತು ಮೂಲ ದ್ರವ್ಯ ಉತ್ಪತ್ತಿಯ ನಾಶ ಜಗತ್ತಿನಲ್ಲಿ ಆಗೋದಿಲ್ಲ. ಅಂತಂದ್ರೆ ಇವತ್ತಿದೆಲ್ಲ ಸೇರಿ ಒಂದು ಒಂದು ರೀತಿಯ ಒಂದು ವ್ಯವಸ್ಥೆ ಅನ್ನೋದು ಸೃಷ್ಟಿಯಾಗಿದೆ. ಆದ್ರೆ ಪ್ರಳಯ ಕಾಲದಲ್ಲೂ ಕೂಡ ಇದು ನಾಶವಾಗ್ತದೆ. ಏನು ನಾಶ ಆಗ್ತದೆ ಅಂತಂದ್ರೆ ಅದರ ಒಂದು ಸ್ವರೂಪ. ಉದಾಹರಣೆಗೆ ಒಂದು ಮಡಿಕೆ ಇದೆ. ಆ ಮಡಿಕೆಯನ್ನ ಹೇಗೆ ಮಾಡ್ತಾರೆ, ಎಲ್ಲಾ ಪಂಚಭೂತಗಳನ್ನ ಉಪಯೋಗಿಸಿಕೊಂಡು ಒಂದು ಮಡಿಕೆಯನ್ನ ಮಾಡ್ತಾರೆ. ಅದನ್ನ ಏನು ಅದರಲ್ಲಿ ಮಣ್ಣಿರ್ತದೆ, ನೀರಿರ್ತದೆ, ಅದನ್ನ ಸುಟ್ಟಿರ್ತಾರೆ, ಬೆಂಕಿ ಇರ್ತದೆ, ಅದನ್ನ ಆರಿಸಿರ್ತಾರೆ, ಗಾಳಿ ಇರ್ತದೆ. ಆದ್ರೆ ಲಾಸ್ಟಿಗೆ ಅದನ್ನ ಕುಟ್ಟಿ ಪುಡಿ ಮಾಡಿದಾಗ ಅದು ಪುನಃ ಪುನಃ ತನ್ನ ಮೂಲ ಸ್ವರೂಪಕ್ಕೆ ಹೋಗ್ತದೆ. ಆದ್ರೆ ಸಂಪೂರ್ಣವಾಗಿ ಅದನ್ನ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ಬ್ರಹ್ಮಾಂಡ ಅನ್ನುವುದು ಕೂಡ ಅಷ್ಟೇ. ಕೊನೆಗೆ ಪ್ರಳಯ ಕಾಲದಲ್ಲಿ ಎಲ್ಲವೂ ನಾಶವಾಗ್ತದೆ. ಆದರೆ ಅದರ ಮೂಲ ವಸ್ತು ಏನಿದೆ ಪಂಚಭೂತಗಳು, ಅದು ಪುನಃ ತಾನು ಹಾಗೆ ಉಳಿದುಕೊಳ್ತದೆ. ಹಾಗಾಗಿ ಹಾಗಾಗಿ ಅದಕ್ಕೆ ನಾಶ ಅನ್ನೋದು ಇಲ್ಲಪ್ಪ ಅಂತ ಹೇಳ್ತಾ, ಜಡ ಪ್ರಕೃತಿ ಮತ್ತೆ ಚಿತ್ತ ಪ್ರಕೃತಿ ಅಂದ್ರೆ ಜಡ ಪ್ರಕೃತಿ ಮತ್ತೆ ಚಿತ್ತ ಪ್ರಕೃತಿ ಇವೇ ಇಡೀ ಜಗತ್ತಿನ ಜೀವಜಾತಕ್ಕೆ ಮೂಲ ಕಾರಣ. ಹಾಗಾಗಿ ಭಗವಂತ ಜೀವಜಾತದ ಹಿಂದೆ ತಂದೆಯಾಗಿದ್ದಾನೆ, ಮಹಾಲಕ್ಷ್ಮಿ ತಾಯಿಯಾಗಿದ್ದಾಳೆ. ಈ ಜಗತ್ತನ್ನ ಸೃಷ್ಟಿ ಮಾಡಿದವರು ತಾಯಿಯ ಗರ್ಭದಲ್ಲಿ ಬೆಳೆಯುವ ಭ್ರೂಣದಂತೆ ಈ ಜಡ ಪ್ರಕೃತಿ ರೂಪುಗೊಳ್ಳುತ್ತದೆ. ಹೀಗೆ ಚಿತ್ ಪ್ರಕೃತಿ ಜಡ ಪ್ರಕೃತಿಗೆ ರೂಪವನ್ನು ಕೊಟ್ಟು ಧಾರಣೆ ಮಾಡಿದ್ಲು. ಅದೇ ಜಗತ್ತಾಯಿತು. ಭಗವಂತನ ಶಕ್ತಿ ಆ ಪ್ರೇರಣೆಯಿಂದ ಈ ಜಡ ಮತ್ತು ಚಿತ್ ಪ್ರಕೃತಿಯ ಮೂಲಕ ಈ ಜಗತ್ತಿನ ಹುಟ್ಟಿಗೆ ಭಗವಂತ ಈ ರೀತಿ
ಕಾರಣನಾದ. ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಪ್ರಳಯಕ್ಕೂ ಕೂಡ ಭಗವಂತನೇ ಕಾರಣನಾಗಿದ್ದಾನೆ. ಆ ಇದು ಮೂಲದಲ್ಲಿ ಎಲ್ಲರೂ ತಿಳಿದುಕೊಳ್ಳಲೇಬೇಕಾದಂತಹ ಸತ್ಯ ಅಂತ ಹೇಳಿ ಕೃಷ್ಣ ಸಮಸ್ತ ಜಗತ್ತಿನ ಉತ್ಪತ್ತಿಗೆ ಮೂಲ ಕಾರಣ ನಾನು, ಜಗತ್ತಿನ ಸಂಹಾರಕ್ಕೆ ಕಾರಣ ನಾನು, ಈ ಜಗತ್ತಿನ ಹುಟ್ಟಿನ ಮೊದಲಿದ್ದವ ನಾನು, ಹುಟ್ಟಿಗೆ ಕಾರಣನೂ ನಾನೇ, ಸಂಹಾರಕ್ಕೆ ಕಾರಣನೂ ನಾನೇ, ಸಂಹಾರದ ನಂತರ ಇರುವವನು ಒಬ್ಬನೇ, ಅದೇ ನಾನು ಭಗವಂತ ಅಂತ ಹೇಳಿ ತನ್ನ ಒಂದು ಸ್ವರೂಪವನ್ನ ಮಹಿಮೆಯನ್ನ ಹೇಳಿದ. ಇನ್ನೊಂದು ಹೇಳ್ತಾನೆ, ಹಾಗಾದ್ರೆ ಇಷ್ಟೆಲ್ಲ ಮಾಡ್ತಾ ಇದೆಯಲ್ಲ, ಹಾಗೆ ನಿನ್ನನ್ನು ಸೃಷ್ಟಿ ಮಾಡಿದವರು ಯಾರು? ಅಲ್ಲ, ದೇವರು ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ಅಂತ ನೀವು ಹೇಳಿದ್ರಲ್ಲ, ಹಾಗಾದ್ರೆ ದೇವರನ್ನು ಸೃಷ್ಟಿ ಮಾಡಿ ಇದನ್ನೆಲ್ಲ ಮಾಡ್ತಾ ಇದ್ದಾನೆ, ಅದನ್ನು ಮಾಡುವವನೊಬ್ಬ ಇದ್ದಾನೆ ಅಂದ್ಮೇಲೆ ಮತ್ತೆ ನಿನ್ನನ್ನು ಸೃಷ್ಟಿ ಮಾಡಿದವರು ಯಾರಾದ್ರೂ ಒಬ್ರು ಇರಬೇಕಲ್ಲ. ಮತ್ತೆ ನೀನ್ ಹಾಗೆ ಉದ್ಭವ ಮೂರ್ತಿಯ ಹ? ಅಂತ ಕೇಳಿದ್ರೆ ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನನ್ನನ್ನ ಮೀರಿ ನನ್ನಿಂದ ಹಿರಿದಾದ, ನನಗಿಂತಲೂ ಮಿಗಿಲಾದ ಅಥವಾ ನನ್ನನ್ನ ನಿಗ್ರಹ ಮಾಡುವಂತ ಬೇರೆ ಯಾವುದೇ ಒಂದು ವಸ್ತು ಅಥವಾ ಶಕ್ತಿ ಇದೆ ಅಂತ ತಿಳಿಯಬೇಡ. ಏಕೆಂದ್ರೆ ಅದು ನಾನೇ ಆಗಿದ್ದೇನೆ. ಚಿತ್ ಪ್ರಕೃತಿ, ಜಡ ಪ್ರಕೃತಿ ಎಲ್ಲವೂ ನನ್ನ ಒಂದು ಅಧೀನದಲ್ಲಿದೆ. ಇದರಿಂದ ದೇಹ ಧಾರಣೆ ಮಾಡಿ ಜೀವಜಾತ ವಾಸಿಸುವ ಬ್ರಹ್ಮಾಂಡದಲ್ಲಿ ಈ ಪಿಂಡಾಂಡ ಆ ಎಲ್ಲವೂ ಕೂಡ ಭಗವಂತನಲ್ಲಿ ಆ ದಾರದಲ್ಲಿ ಮಣಿಗಳನ್ನ ಪೋಣಿಸಿದ ಹಾಗೆ ಇರ್ತದೆಯೇ ಹೊರತು ಆ ನನ್ನನ್ನು ನಿಗ್ರಹ ಮಾಡುವಂತ ಶಕ್ತಿ ಅಥವಾ ವಸ್ತು ಅಂತ ಹೇಳಿ ಯಾವುದೂ ಇಲ್ಲ ಅಂತ ಹೇಳಿ. ಅಂದ್ರೆ ಇದ್ರ ಒಳಗೆ ದೇವರು ಹೇಗೆ ಬೆರೆತು ಹೋಗಿದ್ದಾನೆ ಅಂತಂದ್ರೆ, ಅದಕ್ಕೆ ಉದಾಹರಣೆ ಏನು ಹೇಳ್ತಾ ಇದ್ದಾನೆ ದೇವರು ಅಂತಂದ್ರೆ, ಒಂದು ಮಣಿಸರ ತಗೊಳ್ತೀಯ, ಅದನ್ನ ಪೋಣಿಸ್ತಾ ಹೋಗ್ತೀವಿ. ಬೇರೆ ಬೇರೆ ರೀತಿಯ ಮಣಿ ಇರ್ಬೋದು, ಅದರಲ್ಲಿ ಬಣ್ಣಗಳು ಬೇರೆ ಇರ್ಬೋದು, ಅದನ್ನೆಲ್ಲ ಹಾಕಿ ಪೋಣಿಸಿ ಒಂದು ಸರ ಮಾಡ್ತೀವಿ. ಆಯ್ತಾ? ಆ ಮಣಿಗಳು ಮಾತ್ರ ಕಾಣಿಸ್ತಾ ಇರ್ತದೆ, ಅದನ್ನ ಪೋಣಿಸಿದ ಅದ್ರ ಒಳಗಿರುವ ದಾರ ಕಾಣಿಸ್ತಾ ಇರಲ್ಲ. ಆದ್ರೆ ಒಂದು ವೇಳೆ ಆ ದಾರ ಅನ್ನೋದು ಕಟ್ಟಾಯಿತು ಅಂದ್ರೆ ಆ ಮಣಿಹಾರವೇ ಕಟ್ಟಾಗಿ ಹೋಗ್ತದೆ. ನಿಜವಾಗ್ಲೂ ಆ ಮಣಿಹಾರ ನಿಂತಿರೋದು ಯಾವುದರ ಆಧಾರದ ಮೇಲೆ? ಅದರ ಒಳಗಿರುವಂತಹ ದಾರದ ಆಧಾರದ ಮೇಲೆ. ಆದ್ರೆ ದಾರ ಅನ್ನೋದು ಕಾಣಿಸುವುದಿಲ್ಲ. ಹಾಗೆ ದೇವರು ಕೂಡ ಎಲ್ಲದ ಈ ಏನು ಬ್ರಹ್ಮಾಂಡ, ಭೂಮಿ ಎಲ್ಲದರೊಳಗೂ ಎಲ್ಲವನ್ನೂ ತಾನು ಅದರೊಳಗೆ ದಾರದ ಹಾಗೆ ಅದು ಕಾಣತಾ ಇಲ್ಲ, ಆದ್ರೆ ಅದಿಲ್ಲ ಅಂದ್ರೆ ಅದಿರೋಲ್ಲ. ಹಾಗೆ ತಾನು ಅವ್ಯಕ್ತನಾಗಿದ್ದಾನೆ. ವ್ಯಕ್ತ ರೂಪದ ಒಳಗೆ ಅವ್ಯಕ್ತನಾಗಿದ್ದಾನೆ. ಅಂದ್ರೆ ಈ ಕಾಣುವ ವಸ್ತುವಿನ ಒಳಗೆ ಕಾಣದ ಹಾಗೆ ತಾನು ಒಳಗೆ ಕೂತು ತನ್ನ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿ, ಹಾಗಿದ್ದೇನಪ್ಪ ಅದನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ಮುಂದೆ ಕೃಷ್ಣ ಒಂದೊಂದು ವಸ್ತುವಿನಲ್ಲಿಯೂ ಕೂಡ ನಾನು ಕುಳಿತಿದ್ದೇನೆ, ಸೃಷ್ಟಿಯನ್ನು ನಾನು ಹೇಗೆ ಮಾಡಿದೆ ಅನ್ನುವುದನ್ನು ಹೇಳಿದ. ಆದ್ರೆ ತನ್ನ ವಿಭೂತಿ ರೂಪವನ್ನ ಈಗ ಹೇಳ್ತಾ ಹೋಗ್ತಾನೆ. ಈ ಒಂದು ಸೃಷ್ಟಿ ಒಳಗೆ ನಾನು ಯಾವ್ಯಾವ ರೂಪದಲ್ಲಿ, ಯಾರೊಳಗೆ, ಎಲ್ಲೆಲ್ಲಿ, ಹೇಗೆ ಇದ್ದೇನೆ ಅಂತ ಹೇಳಿ ಹೇಳ್ತಾ ಹೇಳ್ತಾ ಇದ್ದೆ. ನೋಡು, ಈ ಪ್ರಪಂಚವನ್ನ ಸೃಷ್ಟಿ ಮಾಡಿದ ನಂತರ ಆ ಪ್ರಪಂಚದ ಒಳಗೆ ಪ್ರವೇಶ ಮಾಡಿದ. ಹಾಗಾಗಿ ನಾನು ಸರ್ವವ್ಯಾಪ್ತನಾಗಿ ಸರ್ವವ್ಯಾಪ್ತನೂ ಆಗಿದ್ದೇನೆ ಅಂತ ಹೇಳ್ತಾ ಒಂದು ವಸ್ತುವಿಗೆ ಆ ಶಕ್ತಿ ವಿಶೇಷವನ್ನ ಕೊಟ್ಟು ಆ ಅದರ ರೂಪವನ್ನ ಕೊಟ್ಟು ಅದರ ಒಳಗೆ ನಾನೇ ಕುಳಿತೆ ಕಾಣದ ಹಾಗೆ. ಹೀಗೆ ಇದೇ ನನ್ನಲ್ಲಿ ವಿಭೂತಿ ರೂಪದಲ್ಲಿ ಒಂದು ವಸ್ತುವಿನ ಒಳಗೆ ಪ್ರವೇಶಿಸಿ ಆ ವಸ್ತುವಿನಲ್ಲಿ ಒಂದು ಶಕ್ತಿ ವಿಶೇಷವನ್ನ ಹ್ಮ್ ವ್ಯಕ್ತ ವ್ಯಕ್ತಪಡಿಸ್ತಾ ಹೋದೆ. ಉದಾಹರಣೆಗೆ, ಯಾರೋ ಒಬ್ಬ ಬಹಳ ಬುದ್ಧಿವಂತ ಇದ್ದಾನೆ, ಬಹಳ ಬುದ್ಧಿವಂತ. ನಿಜವಾಗ್ಲೂ ಆ ಬುದ್ಧಿ ಯಾರು? ಅದು ನಾನು. ಅವನಲ್ಲಿ ಬಹಳ ಏನೋ ಒಂದು ವೈಶಿಷ್ಟ್ಯತೆ ಇದೆ ಅಂತಂದ್ರೆ, ಬಹಳ ಬಹಳ ಏನೋ ಒಬ್ಬವನಲ್ಲಿ ತೇಜಸ್ಸಿದೆ. ಅವರನ್ನು ನೋಡಿದ್ರೆ ನೋಡ್ತಾನೆ ಇರ್ಬೇಕು, ಏನು ತೇಜಸ್ಸು? ಆ ತೇಜಸ್ಸು ಯಾರು? ನಾನು ಆ ತೇಜಸ್ಸಾಗಿ ಅವನೊಳಗೆ ಕೂತಿದ್ದೇನೆ. ಹಾಗಾಗಿ ಅವನಲ್ಲಿ ಆ ತೇಜಸ್ಸು ಬಂದಿದೆ. ಯಾರೋ ಒಬ್ಬ ಬಹಳ ಚೆನ್ನಾಗಿ ಸಂಗೀತ ಹೇಳ್ತಾನೆ, ಆ ಸಂಗೀತ ಯಾರು? ಆ ಸಂಗೀತ ಎನ್ನುವ ರೂಪದಿಂದ ನಾನು ಕೂತಿದ್ದೇನೆ. ಯಾರೋ ಬಹಳ ನೋಡ್ಲಿಕ್ಕೆ ಬಹಳ ಚಂದ ಇದ್ದಾಳೆ ಒಬ್ಬ ಹೆಣ್ಮಗಳು, ಬಹಳ ಆ ಸೌಂದರ್ಯ ಯಾರು? ಅದು ಅವಳ ಒಳಗೆ ಆ ಸೌಂದರ್ಯ ರೂಪದಿಂದ ಅದೇ ನನ್ನ ವಿಭೂತಿ ರೂಪ. ಯಾರಲ್ಲಿ ಏನು ವೈಶಿಷ್ಟ್ಯತೆಯನ್ನು ಕಾಣ್ತೀಯಲ್ಲ, ಆ ವೈಶಿಷ್ಟ್ಯತೆಯೇ ನಾನು. ಆ ವೈಶಿಷ್ಟ್ಯತೆ ಇಲ್ಲ ಅಂತ ಆದ್ರೆ ಅವರಲ್ಲಿ ಆ ವೈಶಿಷ್ಟ್ಯತೆ ಇರೋಲ್ಲ. ಅದು ನನ್ನ ವಿಭೂತಿ ರೂಪ ಅಂತ ಹೇಳ್ತಾ ಕೊನೆ ಹಾಗೆ ಆ ರೀತಿ ನನ್ನನ್ನು ನೋಡ್ತಾ ಹೋಗ್ಬೇಕು. ಅದೇ ನನ್ನ ಏನಂತೀವಿ ಆ ಆ, ವಿಭೂತಿ ರೂಪ ಅಂತ ಹೇಳ್ತಾ ಆ ಇಲ್ಲಿ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಪಂಚಭೂತಗಳಲ್ಲಿ ಮುಖ್ಯವಾದಂತಹದ್ದು ನೀರು. ಹ್ಮ್ ಆ ನೀರಿನಲ್ಲಿ ಆ ನಾನು ಏನು ನಾನು ಕೂತಿದ್ದೇನೆ, ಅದು ನನ್ನ ವಿಭೂತಿ ರೂಪ. ಅಂದ್ರೆ ನೀರಿನಲ್ಲಿ ದೇವರಿದ್ದಾನಂತೆ. ನಾವು ಅದನ್ನ ಉಪಾಸನೆಯಲ್ಲಿ ಭಗವಂತನಲ್ಲಿ ಪ್ರತಿಯೊಂದಕ್ಕೂ ಕೂಡ ನೀರನ್ನು ಬಳಸ್ತೇವೆ. ಒಂದು ಕಳಶ ತುಂಬಿರುತ್ತೇವೆ. ಪಂಚಭೂತಗಳ ಒಂದು ಏನೊಂದು ಕಲ್ಪನೆಯಲ್ಲಿ ಕಳಶ ಅಂದ್ರೆ ಅದು ಪಂಚಭೂತಗಳು.
ಅಲ್ಲಿ ನೀರಿನಲ್ಲಿ ನಾನು ಕೂತಿದ್ದೇನೆ. ಹಾಗಾಗಿ ನಾವು ಪ್ರತಿಯೊಂದರಲ್ಲೂ ಕೂಡ ಆ ಏನೋ ನೀರು ಅನ್ನೋದನ್ನ ಬಳಸ್ತೀವಿ. ಏಕೆಂದ್ರೆ ಶುದ್ಧ ಮಾಡ್ಲಿಕ್ಕೆ, ಪವಿತ್ರ ಮಾಡ್ಕೊಳ್ಳಿಕ್ಕೆ, ನಮ್ಮನ್ನ ನಾವು ಶುದ್ಧ ಮಾಡ್ಕೊಳ್ಳಿಕ್ಕೆ, ವಸ್ತುಗಳನ್ನ ಶುದ್ಧ ಮಾಡ್ಲಿಕ್ಕೆ, ಕೊನೆಗೆ ಆ ಪ್ರತಿಯೊಂದು ಕಡೆಯೂ ಕೂಡ, ಕೊನೆಗೆ ನಾವು ಬದುಕಲಿಕ್ಕೆ, ಜೀವಜಾತಕ್ಕೂ ಕೂಡ ಪ್ರತಿಯೊಂದಕ್ಕೂ ಕೂಡ ನೀರು ಬೇಕು. ಆ ನೀರೇ ನಾನಾಗಿದ್ದೇನೆ. ಆ ನೀರಿನ ಒಳಗೆ ನನ್ನ ವಿಭೂತಿ ರೂಪ ಇದೆ. ಹಾಗಾಗಿ ಆ ನೀರಿಗೆ ಅಷ್ಟು ಮಹತ್ವ ಬಂದಿದೆ. ಇಲ್ಲಾಂದ್ರೆ ಆ ಅದು ನನ್ನ ಮೊದಲ ರೂಪ ಅಂತ ಹೇಳ್ತಾ, ಹಾಗಾಗಿ ನೀರಿನಲ್ಲಿ ರಸವಾಗಿ ಕುಳಿತಿದೆ, ರುಚಿಯಾಗಿ ನಮಗೆ ರುಚಿ ಅನುಭವ ಕೊಟ್ಟು, ಅವನು ನೀರಿನಲ್ಲಿ ರಸವಾಗಿ ಕೊರದೇ ಇದ್ದಿದ್ರೆ ನಮಗೆ ನಾಲಿಗೆ ಇದ್ದು ಕೂಡ ಉಪಯೋಗ, ಅಂದ್ರೆ ಉಪಯೋಗ ಆಗ್ತಾ ಇರಲಿಲ್ಲ. ಆ ನೀರನ್ನ ಕುಡಿದಾಗ ರುಚಿ ಬೇಕು ಅಂತಂದ್ರೆ ಆ ರುಚಿಯ ರೂಪವೂ ಅವನೇ. ಹಾಗೆ ಪ್ರತಿಯೊಂದರಲ್ಲೂ ಕೂಡ ಸಾರಭೂತವಾದ ಇಂತಹ ಅಸಾಧಾರಣ ಶಕ್ತಿಯನ್ನ ಹೊಂದಿದವನಾಗಿ ನಾನು ಆ ವಿಭೂತಿ ರೂಪದಿಂದ ಆ ನೀರಿನಲ್ಲಿ ಕೂತಿದ್ದೇನೆ. ಹಾಗಾಗಿ ಈಗ ಹೇಳ್ತಾ ಇದ್ದಾನೆ ನೋಡು, ಸೂರ್ಯ ಚಂದ್ರನಲ್ಲಿ ನಾನು ಕೂತಿದ್ದೇನೆ. ಆ ಆ ಸೂರ್ಯನೊಳಗೆ ನಾನೇ ಇರೋದು. ಆ ಸೂರ್ಯ ಅಂದ್ರೆ ಬೇರೆ ಯಾರು ಅಲ್ಲ, ಅವನು ನಾನೇ, ಸೂರ್ಯನಾರಾಯಣ. ಪ್ರತಿನಿತ್ಯ ಬರ್ತೀನಿ ಕಣಯ್ಯ ನಿನಗೆ ದರ್ಶನ ಕೊಡ್ಲಿಕ್ಕೆ. ಆದ್ರೆ ನೀನು ನನ್ನ ನೋಡೋದೇ ಇಲ್ಲ. ಅಲ್ಲಿ ನಾನು ಇಡೀ ಜಗತ್ತನ್ನ ನೋಡ್ತೇನೆ, ಸೂರ್ಯನಲ್ಲಿ ಕುಳಿತು ಇಡೀ ಜಗತ್ತನ್ನ ನೋಡ್ತೇನೆ, ಇಡೀ ಜಗತ್ತನ್ನ ಬೆಳಗ್ತೇನೆ. ಸೂರ್ಯನಿಗೆ ಇಡೀ ಜಗತ್ತನ್ನ ಬೆಳಗುವ ಆ ಶಕ್ತಿ ಕೊಟ್ಟದ್ದು ಯಾರು ಅಂತ ಮಾಡಿದೆ? ಅದೇ ನನ್ನ ತೇಜಸ್ಸು. ಆ ಸೂರ್ಯನಲ್ಲಿ ಕುಳಿತು ಆ ಇಡೀ ಜಗತ್ತನ್ನ ಬೆಳಗ್ತಾ ಇದ್ದೀರಿ. ಆ ಹಾಗಾಗಿ ಆ ನೀನು ದಿನನಿತ್ಯ ನಿನಗೆ ದರ್ಶನ ಕೊಡ್ಲಿಕ್ಕೆ ಅಂತ ನಾನು ಬರ್ತಾನೆ ಇರ್ತೀನಿ. ಆದ್ರೆ ಅದು ನಾನೇ ಅನ್ನುವ ಕಲ್ಪನೆ ನಿನಗಿಲ್ಲ. ಸೂರ್ಯ ಏನೋ ಒಂದು ಬೆಂಕಿ ಉಂಡೆ ಅಂತ ಅನ್ಕೊಂಡ್ ಬಿಟ್ಟಿದ್ದೆ. ಆದ್ರೆ ನಿಜವಾಗ್ಲೂ ಆ ಸೂರ್ಯನಲ್ಲಿ ಆ ಪ್ರಕಾಶವನ್ನು ಕೊಟ್ಟು ಅವನೊಳಗೆ ಇಡೀ ಜಗತ್ತನ್ನು ಬೆಳಗ್ತಾ ಇರುವುದು ನಾನೇ. ಚಂದ್ರನಲ್ಲಿ ರಾತ್ರಿ ವೇಳೆಯಲ್ಲಿ ಆ ಚಂದ್ರನೊಳಗೆ ಕೂತು ಆ ಚಂದ್ರನಿಗೆ ಆ ಶಕ್ತಿಯನ್ನು ಕೊಟ್ಟು, ತೇಜಸ್ಸನ್ನು ಕೊಟ್ಟು ಚಂದ್ರನನ್ನು ಬೆಳಗ್ತಾ ಇರುವುದು ನಾನು. ಅದೇ ಅಲ್ಲಿ ನನ್ನ ವಿಭೂತಿ ರೂಪ ಇದೆ. ಆ ಮೂಲಕ ವನಸ್ಪತಿಗಳಿಗೆ ಎಲ್ಲ ಈ ಈ ಭೂಮಿಗೆ ಬೇಕಾದಂತಹ ಏನಂತೀವಿ ತಂಪು ಬೆಳಕನ್ನ ಕೊಡುವವನು ನಾನೇ. ಹಾಗಾಗಿ ಭಗವಂತ ಜ್ಞಾನಾನಂದಮಯನಾಗಿ ಬೆಳಕಾಗಿ ಸೂರ್ಯ ಚಂದ್ರರಲ್ಲಿದ್ದು ಜೀವಜಾತಕ್ಕೆ ನಿರಂತರ ಪ್ರಾಣಶಕ್ತಿಯನ್ನು ಕೊಡ್ತಾ ಇದ್ದಾನೆ. ಯಾಕೆಂದ್ರೆ ಸೂರ್ಯನೇ ಈ ಭೂಮಿಗೆ ಎಲ್ಲಾ ಶಕ್ತಿಯ ಮೂಲ. ಯಾಕೆಂದ್ರೆ ಅದು ಹೇಗೆ ಶಕ್ತಿಯ ಮೂಲ ಅಂತಂದ್ರೆ, ಆ ಸೂರ್ಯನ ಶಕ್ತಿಯಿಂದ ಎಲ್ಲಾ ಚರಾಚರ ಜೀವರಾಶಿಗಳಿಗೆ ಬೇಕಾದಂತಹ ಆಹಾರವನ್ನ ತಯಾರು ಮಾಡ್ತಾ ಇರುವಂತಹ ಸಸ್ಯಕುಲಕ್ಕೆ ಬೇಕಾಗಿರುವುದೇ ಆ ಸೂರ್ಯನ ಬೆಳಕು. ಆ ಸೂರ್ಯನ ಬೆಳಕಿನಿಂದಲೇ ಎಲ್ಲಾ ಪ್ರತಿಯೊಂದು ಸಸ್ಯರಾಶಿ ಬದುಕ್ತಾ ಇರೋದು. ಹಾ ಆ ಮೂಲಕ ಶಕ್ತಿ ಶಕ್ತಿಯನ್ನ ಏನಂತೀವಿ ಇದ್ ಮಾಡ್ತಾ ಇದ್ದೇನೆ ನಾನು, ಪ್ರಸಾರ ಮಾಡ್ತಾ ಇದ್ದೇನೆ ಇಡೀ ಬ್ರಹ್ಮಾಂಡಕ್ಕೆ. ಅದೇ ರೀತಿ ವನಸ್ಪತಿಗಳಿಗೂ ಎಲ್ಲ ಚಂದ್ರನ ಮೂಲಕ ಆ, ಶಕ್ತಿಯನ್ನ ಪ್ರಸಾರ ಮಾಡ್ತಾ ಇದ್ದೀನಿ. ಆ ಶಕ್ತಿಯ ಮೂಲ ಯಾರು? ಅದು ನಾನೇ. ಈ ಒಂದು ಆಹಾರದ ಮೂಲ ಏನು ಸೂರ್ಯನ ಬೆಳಕೇನಿದೆ, ಅದು ಬರ್ತಾ ಇರೋದು ನನ್ನಿಂದಲೇ. ಅದು ನನ್ನ ವಿಭೂತಿ ರೂಪ. ಹಾಗೆ ಎಲ್ಲಾ ವೇದಗಳು ಮುಂದೆ ಆ ಇದನ್ನ ಹೇಳ್ತಾನೆ ಏನು ಅಂತಂದ್ರೆ, ವೇದಗಳಲ್ಲಿ ನಾನು ಹೇಗೆ ಕೂತಿದ್ದೇನೆ, ಎಲ್ಲಾ ವೇದಗಳಲ್ಲೂ ವೇದ ಶಬ್ದ ವಾಚನಾಗಿ ನಾನೇ ತುಂಬಿದ್ದೇನೆ. ಆ ವೇದದಲ್ಲಿರುವ ಪ್ರತಿಯೊಂದು ಪದದಲ್ಲೂ, ಅಕ್ಷರದಲ್ಲೂ ಅದು ನನ್ನದೇ ರೂಪ. ಆ ಆ, ಅಷ್ಟೇ ಅಲ್ಲ, ಎಲ್ಲರಿಗೂ ಅರಿವು, ಆ ಒಂದು ಅರಿವು ಅದರ ಒಳಗೆ ಕೂತು ಎಲ್ಲರಿಗೂ ಅರ್ಥ ಆಗುವಾಗ ಅರಿವು ಕೊಡ್ತಾ ಇದ್ದೇನಲ್ಲ, ಆ ಅರಿವು ಅದು ನಾನೇ. ಸ್ವಯಂಪೂರ್ಣನಾಗಿ, ಸರ್ವರಿಗೂ ಜ್ಞಾನಪ್ರದನಾಗಿ, ಸರ್ವ ಶಬ್ದ ವಾಚ್ಯನಾಗಿ, ಅವರು ಹೇಳುವ, ನೀವೆಲ್ಲ ಬಾಯಲ್ಲಿ ಹೇಳ್ತಿರಲ್ವ ಮಾತುಗಳು, ಶಬ್ದ, ಆ ಪ್ರತಿಯೊಂದು ಶಬ್ದವೂ ಕೂಡ ಅದು ನಾನಾಗಿದ್ದೇನೆ. ಆ ಪ್ರತಿಯೊಂದು ಶಬ್ದದಲ್ಲೂ ನಾನಿದ್ದೇನೆ. ಸರ್ವ ವೇದಗಳಲ್ಲೂ ಕೂಡ ನಾನು ನೆಲೆಸಿದ್ದೇನೆ. ಆ ವೇದದ ಒಂದೊಂದು ಅಕ್ಷರದಲ್ಲೂ ನಾನಿದ್ದೇನೆ. ಹಾಗಾಗಿ ಅದೆಲ್ಲದರ ಸಾರಭೂತವೇ ಓಂಕಾರ, ಪ್ರಣವ. ಈ ಓಂಕಾರ ಪ್ರತಿಪಾದ್ಯನಾದವನು ಯಾರು ಅಂದ್ರೆ ಅದು ನಾನೇ. ಪ್ರತಿಯೊಂದು ವೇದ ಶುರುವಾಗೋದೇ ಹರಿಹಿ ಓಂ ಅಂತ. ಪ್ರತಿಯೊಂದು ಸ್ತೋತ್ರ ಶುರುವಾಗಿದೆ ಹರಿಹಿ ಓಂ. ಏನು ಹರಿಹಿ ಓಂ ಅಂದ್ರೆ, ಈ ಓಂಕಾರ ಅನ್ನುವುದು ಇಡೀ ಸಮಸ್ತ ಆ ಏನಂತೀವಿ ಬ್ರಹ್ಮಾಂಡದ ಒಂದು ಸಾರ ಅಂತ. ಸಾರ ಅಂತಂದ್ರೆ ಎಲ್ಲವನ್ನ ಸೋಸಿ 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 ಲಾಸ್ಟಿಗೆ, ಈಗ ಒಂದು ಹೇಗೆ ಅಂದ್ರೆ ಒಂದು ಕ್ಯಾನು ಇದಿರ್ತದೆ, ಏನೋ ಹಾಲಿರ್ತದೆ. ಆ ಹಾಲನ್ನ ಮೊಸರು ಮಾಡಿ, ಆ ಮೊಸರಿನಲ್ಲಿ ಬೆಣ್ಣೆ ತೆಗೆದು, ಆ ಬೆಣ್ಣೆಯನ್ನು ಕಾಸಿ ತುಪ್ಪ ಮಾಡಿ ಲಾಸ್ಟಿಗೆ, ತುಪ್ಪ ಅನ್ನೋದು ಏನು, ಆ ಇಡೀ ಇಡೀ ಆ ಹಾಲಿನ ಸಾರ ಅದು ಲಾಸ್ಟಿಗೆ ಉಳಿದಿದೆ. ಹಾಗೆ ಇಡೀ ಬ್ರಹ್ಮಾಂಡವನ್ನೆಲ್ಲ ಶಕ್ತಿಯನ್ನ ತೆಗೆದು ಲಾಸ್ಟಿಗೆ ಅದರ ಮೂಲ ಸಾರ ಯಾವುದು ಅಂದ್ರೆ ಅದು ಓಂಕಾರ. ಆ ಓಂಕಾರ ಅಂದ್ರೆ ಯಾರನ್ನ ಹೇಳ್ತಾ ಇದೆ? ಹರಿ ಓಂ, ಹರಿಯನ್ನ ಹೇಳ್ತಾ ಇದೆ. ಅಂದ್ರೆ ಆ ದೇವರನ್ನ ಹೇಳ್ತಾ ಇದೆ. ಆ ಓಂ ಅಂದ್ರೆ ಯಾರು ಅಲ್ಲ, ಅದು ದೇವರಿದ್ದಾನೆ. ಹಾಗಾಗಿ ಎಲ್ಲಾ ಕಡೆ ಓಮನ ಬಳಸೋದು ಯಾಕೆ? ಓಂ ಗಣೇಶಾಯ ನಮಃ. ಆ ಗಣೇಶನ ಒಳಗೆ ಯಾರು ಕೂತಿದ್ದಾರೆ? ಓಂ.
ಓಂ ಅಂದ್ರೆ ಯಾರು? ಹರಿಹಿ ಓಂ. ಆ ಹರಿ ಕೂತಿದ್ದಾನೆ. ಆ ಹರಿ ಕೂತಿದ್ದಾನೆ, ಹಾಗಾಗಿ ಓಂ ಗಣೇಶಾಯ ನಮಃ, ಓಂ ಶಿವಾಯ ನಮಃ, ಓಂ ಲಕ್ಷ್ಮೀ ನಮಃ. ಏನದು ಓಂ ಓಂ ಅಂದ್ರೆ? ಆ ಹರಿಹಿ ಓಂ. ಆ ಓಂ ರೂಪದಿಂದ ಆ ಭಗವಂತ ಆ ಪ್ರತಿಯೊಂದು ದೇವತೆಯ ಒಳಗೆ ಕೂತಿದ್ದಾನೆ. ಅವನಿಗೆ ಆ ಸಮರ್ಪಣೆ ಅಂತ ಹೇಳಿ ಅದರ ಅರ್ಥ. ಹಾಗಾಗಿ ಸಮಸ್ತ ವೇದಗಳಲ್ಲಿ, ಪ್ರತಿಯೊಂದು ಅಕ್ಷರದಲ್ಲಿ, ಸರ್ವ ಶಬ್ದಗಳಲ್ಲಿ, ನೀವು ಆಡುವ ಜ್ಞಾನದಲ್ಲಿ, ಶಬ್ದದಲ್ಲಿ, ಎಲ್ಲದರೊಳಗೂ ನನ್ನ ರೂಪ ಇದೆಯಪ್ಪ. ನಾನು ಇಲ್ಲದಿರುವ ಜಾಗವೇ ಇಲ್ಲ. ಓ ಓಂಕಾರ ಸರ್ವ ವೇದಗಳೆಲ್ಲ ಸಾರ, ಅದರಲ್ಲೂ ಕೂಡ ನಾನೇ, ಅದು ನನ್ನನ್ನೇ ಹೇಳ್ತಾ ಇದೆ. ಹಾಗಾಗಿ ಋಗ್ವೇದದಲ್ಲಿ 24 ಶಾಖೆಗಳಿವೆ, ಯಜುರ್ವೇದದಲ್ಲಿ 101 ಶಾಖೆಗಳಿದ್ದಾವೆ, ಸಾಮವೇದದಲ್ಲಿ 1,000 ಶಾಖೆಗಳಿದ್ದಾವೆ, ಅಥರ್ವ ವೇದದಲ್ಲಿ 12 ಶಾಖೆ ಇದ್ದಾವೆ. ಹೀಗೆ ಒಟ್ಟು 1,137 ಸಂಹಿತೆಗಳು. ಅದಕ್ಕೆ ಪ್ರತಿಯೊಂದಕ್ಕೂ ಕೂಡ ಅಷ್ಟೇ ಬ್ರಾಹ್ಮಣಿಕಗಳು, ಅರಣ್ಯಕಗಳು, ಉಪನಿಷತ್ತುಗಳು ಇದ್ದಾವೆ. ಹೀಗೆ ವೇದವೆಂದರೆ ವಿಪುಲ. ಅದಕ್ಕೆ ಅದು ವೇದ ಅಂದ್ರೆ ಬರೀ 4 ವೇದ ಅಂತಲ್ಲ. ಅದು ನೀವು ಒಬ್ಬ ಮನುಷ್ಯ ತನ್ನ ಇಡೀ ಜೀವನದಲ್ಲಿ ಇವೆಲ್ಲವನ್ನ ಓದ್ಲಿಕ್ಕೆ ಆಗೋಲ್ಲ, ಅಷ್ಟಿದಾವೆ. ಓದಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ, ಅಷ್ಟಿದಾವೆ. ಹಾಗೆ ಅವೆಲ್ಲವೂ ಕೂಡ ಇದ್ದರೂ ಕೂಡ ಮೂಲತಃ ವೇದದಲ್ಲಿ ಪ್ರಮುಖವಾಗಿ ನಾವು ಹೇಳೋದು ಮೂರೇ ವೇದ, ಅಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ. ಆ ಮೂರು ವೇದಗಳ 3 ಅಕ್ಷರಗಳನ್ನ ತೆಗೆದು ಓಂಕಾರವನ್ನು ಮಾಡಿದರು. ಒಂದೊಂದು ಆ ಓಂಕಾರ, ಅಕಾರ, ಉಕಾರ, ಮಕಾರ ಒಂದೊಂದು ವೇದಗಳಿಂದ ತೆಗೆದಂಥದ್ದು. ಆ ಒಂದೊಂದು ವೇದ ಏನ್ ಹೇಳ್ತಾ ಇದೆ? ಅದು ದೇವರ ಮಹಿಮೆಯನ್ನೇ ಹೇಳ್ತಾ ಇದೆ. ಓಂಕಾರಕ್ಕೆ ಸಾರತ್ವವನ್ನು ಕೊಟ್ಟು ಸಾರಭೂತನಾಗಿ ಪ್ರಣವಃ ಶಬ್ದವಾಚನಾಗಿ ಆ ಓಂಕಾರದಲ್ಲಿ ಭಗವಂತ ನಿಲ್ಲಿಸಿದ್ದಾನೆ. ಅದು ನಾನೇ ಆಗಿದ್ದೇನೆ. ಇದು ಬಹಳ ವಿಚಾರ ಅಂತ ಹೇಳಿ, ಅಂದ್ರೆ ಇದೆಲ್ಲ ಅಷ್ಟು ಸುಲಭವಾಗಿ ಅರ್ಥ ಆಗುವಂಥದ್ದಲ್ಲ ಅಂತ ಹೇಳ್ತಾ, ಓಂಕಾರದಲ್ಲಿ ಅಕಾರ, ಉಕಾರ, ಮಕಾರ. ಅಕಾರವನ್ನ ಋಗ್ವೇದದಿಂದ, ಉಕಾರವನ್ನ ಯಜುರ್ವೇದದಿಂದ, ಮಕಾರವನ್ನ ಸಾಮವೇದದಿಂದ ತೆಗೆದು ಆ ಎಲ್ಲಾ ಸಮಸ್ತ ವೇದಗಳು ಯಾರನ್ನ ಹೇಳ್ತಾ ಇದೆ? ಅದು ಭಗವಂತನನ್ನ ಹೇಳ್ತಾ ಇದೆ. ಹರಿಹಿ ಓಂ. ಹಾ, ಆ ಬಹ ಆ ಒಂದು ರೂಪವನ್ನ, ಓಂಕಾರವನ್ನ ನಿರ್ಮಾಣ ಮಾಡಿದ್ರು. ಆ ಓಂಕಾರ ಭಗವಂತನನ್ನ ಹೇಳ್ತಾ ಇದೆ. ಆ ಓಂಕಾರ ನಾನೇ ಆಗಿದ್ದೇನೆ. ಹಾಗಾಗಿ ಪ್ರತಿಯೊಂದು ಮಂತ್ರದಲ್ಲೂ ಕೂಡ, ಪ್ರತಿಯೊಂದು ಶಬ್ದ ಹೇಳುವಾಗಲೂ ಕೂಡ ಓಮನ್ನ ಹೇಳುವ ಕಾರಣ ಅದೇ, ಅಲ್ಲಿದೆ, ಅದು ದೇವರನ್ನ ಹೇಳ್ತಾ ಇದೆ ಅಂತ. ಹಾಗಾಗಿ ವೇದದ ಸಾರಭೂತವಾದಂತಹ ಪ್ರಣವ ನಾನು ಅಂತ ಹೇಳ್ತಾ, ಆ ಆ, ಕೇವಲ ಬರೀ ವೇದ ಮಾತ್ರದಲ್ಲಿ ನಾನಿದ್ದೇನೆ ಅಂತ ತಿಳ್ಕೊಳ್ಬೇಡ. ವೇದ ಶಬ್ದಗಳಲ್ಲಿ, ವೇದದ ಅಕ್ಷರಗಳಲ್ಲಿ ನಾನಿದ್ದೇನೆ ಅಂತ ತಿಳ್ಕೊಳ್ಬೇಡ. ಹುಟ್ಟಿನಿಂದ ಈ ಪ್ರಪಂಚದಲ್ಲಿ ಹುಟ್ಟುವ ಪ್ರತಿಯೊಂದು ಶಬ್ದದಲ್ಲೂ ನಾನಿದ್ದೇನೆ. ಅದು ಲೌಕಿಕ ನಾದದಲ್ಲಿ, ನಾದ ಅಂದ್ರೆ ಸಂಗೀತ ಜ್ಞಾನ, ನಾದ ಅಂತೀವಲ್ಲ, ಆ ನಾದ ಶಬ್ದದಲ್ಲಿ ನಾನಿದ್ದೇನೆ. ಆಕಾಶದಲ್ಲಿ ಅನಂತ ಶಬ್ದಗಳಿದ್ದಾವೆ, ಅನಂತ ಒಂದೊಂದು ಪಶು ಪಕ್ಷಿ ಪ್ರಾಣಿ ಜೀವರಾಶಿ ಪ್ರತಿಯೊಂದು ಒಂದೊಂದು ಶಬ್ದ ಮಾಡ್ತಾ ಇದ್ದಾವೆ. ಆ ಎಲ್ಲ ಅನಂತ ಶಬ್ದಗಳಲ್ಲಿ ನಾನಿದ್ದೇನೆ. ಆ ಯಾಕೆ ಅವುಗಳನ್ನು ಸೃಷ್ಟಿ ಮಾಡಿ ಅದರೊಳಗೆ ನಾನು ಕೂತಿದ್ದೇನೆ. ಹಾಗಾಗಿ ನಮಗೆ ಶಬ್ದದಿಂದ ಅನಂತ ಅನುಭವಗಳನ್ನು ಕೊಟ್ಟು, ಆ ಶಬ್ದವನ್ನ ಗ್ರಹಿಸುವ ಶಕ್ತಿಯನ್ನ ಕೊಟ್ಟು, ಕೊನೆಗೆ ಪುನರುಚ್ಚರಿಸುವ ಆ ವಿಶೇಷ ಶಕ್ತಿಯನ್ನು ಕೊಟ್ಟು ಅದರೊಳಗೆ ತಾನೇ ಕೂತಿದ್ದೇನೆ, ಆ ಶಕ್ತಿಯನ್ನು ಕೊಡ್ಲಿಕ್ಕಾಗಿ ಅಂತ ಹೇಳಿ. ಇದನ್ನೆಲ್ಲ ಕೇಳಿಸ್ಕೊಳ್ಬೇಕಲ್ಲ ನೀವು, ಗ್ರಹಿಸ್ಬೇಕಲ್ಲ, ಗ್ರಹಿಸಿ ಮತ್ತೆ ಅದಕ್ಕೆ ರಿಪ್ಲೈ ಮಾಡಬೇಕಲ್ಲ. ಅದೆಲ್ಲವನ್ನ ಕೊಡ್ಲಿಕ್ಕಾಗಿ ಅಂತ ಹೇಳಿ ಆ ಶಬ್ದ ರೂಪದಿಂದ ನಾನೇ ಒಳಗೆ ಕೂತಿದ್ದೀನಿ ಅಂತ ಹೇಳ್ತಾ, ಮುಂದೆ ಆ ಹೇಗೆ ಆ ಯಾವ್ಯಾವ ವಸ್ತುವಿನಲ್ಲಿ ಯಾವ ರೀತಿ ಕೂತಿದ್ದಾರೆ ಅಂತ ಹೇಳಿ ಭಗವಂತ ಆ ವಿಭೂತಿ ರೂಪವನ್ನು ಹೇಳ್ತಾ ಹೋಗ್ತಾನೆ. ಆ ವೆರಿ ಗುಡ್. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ನನ್ನೊಳಗೆ ಹರಿವಾಯುಗುರುಗಳು ಕೂತು ಏನು ಹೇಳಿಸಿದರೋ ಅಷ್ಟು ಹೇಳುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ಏನೇ ಲೋಪದೋಷವಿದ್ದರೂ ಅದು ನನ್ನ ತಪ್ಪಿನಿಂದ ಬಂದ ಸುಜ್ಞಾನವೆಲ್ಲವೂ ಭಗವಂತನದ್ದು ಅಂತ ಹೇಳ್ತಾ, ಸರ್ವಂ ಶ್ರೀಕೃಷ್ಣಾರ್ಪಣ. ಮತ್ತು ಇಲ್ಲಿಯವರೆಗೆ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಆಲಿಸಿದಂತಹ ಎಲ್ಲ ಧ್ಯಾನಯೋಗಿ ಬಂಧುಗಳಿಗೆ ಅನಂತಕೋಟಿ ಧನ್ಯವಾದಗಳು. ಆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸಂಗಮೇಶ್ ಜಿ. ಎಲ್ಲ ಮಾಸ್ಟರ್ಸ್ಗೂ ನಮಸ್ಕಾರ.
ನಮ್ಮ ಅರುಣ್ ಕುಮಾರ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ದೇವರು ಎಲ್ಲೆಲ್ಲಿದ್ದಾರೆ, ಹೇಗಿದ್ದಾರೆ, ಯಾರಲ್ಲಿದ್ದಾರೆ ಇಲ್ಲ ಅಂತ ಹೇಳಿದ್ರು. ನಾನು ಸ್ವಲ್ಪ ಅದ್ರ ಬಗ್ಗೆನೇ ಒಂದು ವಚನ ಹೇಳ್ತೀನಿ ಕೇಳಿ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಪ್ರಮಾಣ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಲಗೆ ಬಂದು ಚುಳುಕಾದಿರಯ್ಯ. ಅಂದ್ರೆ ದೇವ್ರು ಎಲ್ಲೆಲ್ಲಾರ ಅಂತಂದ್ರ ಜಗತ್ತು ಎಷ್ಟು ಉದ್ದಗಲ ಅಷ್ಟು ಉದ್ದಗಲಕ್ಕೂ ನಮ್ಮ ಪರಮಾತ್ಮ ವ್ಯಾಪಿಸಿದ್ದಾನೆ. ಅಂದ್ರೆ ಮಿಗೆ ಆಗಲ್ಲ, ಮಿಗೆ ಆಗಲ್ಲ ನಿಮ್ಮಾಗಲ್ಲ. ಅಂದ್ರೆ ನಿಮ್ಮ ಬುದ್ಧಿ ಶಕ್ತಿಗಂತೂ ಮೀರಿ ನೀವು ಎಷ್ಟು ಧ್ಯಾನ ಮಾಡ್ತೀರಾ, ಎಲ್ಲೆಲ್ಲಿ ಹೋಗ್ತೀರಾ, ಅದಕ್ಕೂ ಮೀರಿ ಪರಮಾತ್ಮ ಇದ್ದಾನೆ. ಅಂದ್ರೆ ಅಪ್ರಮಾಣ ಅಗಮ್ಯ, ಅಗಮ್ಯ ಅಂದ್ರೆ ನೀವು ಬುದ್ಧಿಶಕ್ತಿಗೂ ಮೀರಿ ದೇವರು ವ್ಯಾಪಿಸಿದ್ದಾನೆ ಅಂತ ಹೇಳ್ತಾರೆ. ಅಗೋಚರ ಅಂದ್ರೆ ಕಣ್ಣಿಗೆ ಕಾಣಲಾರದಷ್ಟು ನಮ್ಮ ಪರಮಾತ್ಮನ ಚರಣ ಶ್ರೀ ಮುಕುಟ ಅಷ್ಟು ವ್ಯಾಪಿಸಿದ್ದಾನೆ ದೇವರು. ಆ ಅಂತ ಅಷ್ಟು ಅಷ್ಟು ದೊಡ್ಡ ವ್ಯಾಪಿಸಿದ್ದ ಪರಮಾತ್ಮ ನಮ್ಮ ಒಳಗ ಆತ್ಮದಾಗ ಒಂದು ಚುಳುಕಾಗಿ, ಅಂದ್ರೆ ನಾವು ಒಂದು ಹಿಮಾಲಯ ಪರ್ವತ ಇರುತ್ತೆ, ಅದಕ್ಕೆ ಹೆಂಗ್ ಕ್ಯಾಮ್ರಾ ಮಾಡಿ ಹೊಡೆದ್ರೆ ಎಷ್ಟು ಚಿಕ್ಕದಾಗಿ ಕಾಣಿಸುತ್ತಲ್ಲ ನಮ್ಮ ಫೋಟೋಕ್ಕೆ, ನಮ್ಮ ಮೊಬೈಲ್ ಅಲ್ಲಿ, ಹಂಗೆ ನಮ್ಮ ದೇಹದಲ್ಲೂ ನಮ್ಮ ಆತ್ಮದಲ್ಲೂ ಪರಮಾತ್ಮ ಬಂದು ಒಳಗ್ ಕೂತಿರ್ತಾನೆ ಅಂತ ಇದು ವಚನದ ಅರ್ಥ. ಓಕೆ ಸರ್. ಓಕೆ, ವೆಂಕಟೇಶ್ ಜಿ, ನೀವು ಒಂದು ಹೇಳ್ಬಿಡಿ ಸುಭಾಷಿತ. ಅನ್ಮ್ಯೂಟ್ ಮಾಡಿ, ಅನ್ಮ್ಯೂಟ್ ಮಾಡಿ. ಇಲ್ಲ, ಇಲ್ಲಿ ಹ್ಮ್ ಶರೀರ ಅಹಂಕಾರದಲ್ಲಿದ್ದಾಗ ಇಂಥ ಮೃಡ ಶರಣರ ನುಡಿಗಳು ಹೇಳ್ತಾರ ಒಬ್ರು ಶರಣರು, ಜೇಡರ ದಾಸಿಮಯ್ಯನವರು. ಏನ್ ಹೇಳ್ತಾರಪ್ಪ ಅಂತಂದ್ರೆ, ಕಡುದರ್ಪವೇರಿದ ಒಡಲೆಂಬ ಬಂಡೆಗೆ ಮೃಡು ಶರಣರ ನುಡಿಗಡಣವೇ ಕಡಿಗಿಲುಗಾದಾರ ಕಾಣ ರಾಮನಾಥ. ಇಂಥ ಅದ್ಭುತ ವ್ಯಾಖ್ಯೆಗಳನ್ನು ಯಾವಾಗ ಶರೀರ ನಮ್ಮ ಹತೋಟಿಗೆ ಬರ್ಲಿಲ್ಲೋ, ಅಹಂಕಾರದಲ್ಲಿ ಮುಳುಗ್ತದೋ, ಅವಾಗ ಮಹಾತ್ಮರ ವಾಕ್ಯಗಳನ್ನು, ಮಹಾತ್ಮರ ಸಂಘವನ್ನು, ಸಜ್ಜನರ ಸಾಂಗತ್ಯವನ್ನು ಮಾಡಿ ಶರೀರವನ್ನು ನಾವು ಹತೋಟಿಗೆ ತರಬೇಕಂತ. ಯಾವ ರೀತಿ ಬಗನಿಗೆ ಸಜ್ಜನರ ಸಾಂಗತ್ಯ ಸಿಗ್ಲಿಲ್ಲ, ಮಹಾತ್ಮರ ಸಾಂಗತ್ಯ ಸಿಗ್ಲಿಲ್ಲ ಅಂದ್ರೆ, ಕಡುದರ್ಪವೇರಿದ ಒಡಲೆಂಬ ಬಂಡೆಗೆ, ಈ ದೇಹ ದರ್ಪದಿಂದ ಕೂಡಿರುವಂತ ಒಡಲೆಂಬ ಬಂಡೆಗೆ ಒಂದು ಕಡಿವಾಣ ಅಂತ ಬರ್ತದ ಗಾಳಿಗೆ. ಆ ಕಡಿವಾಣ ಇರ್ಲಿಕ್ಕಪ್ಪ ಅಂದ್ರೆ ಗಾಳಿ ಏನಾಯ್ತು, ಹೊರಗೆ ಬಂದು ಬಿದ್ದು ಕೇಸಿ ಏನಾಯ್ತದ, ಬಂಡಿ ಎಲ್ಲ ಬಿದ್ದು ಮುರಿದು ಹೋಗ್ತದ. ಆ ಬಂಡಿ ಮುರಿದು ಹೋದಾಗ ನಶ್ವರ ಆಗಿ ಹೋಗ್ತದೆ, ಹೋಗ್ ಬರಕಿಲ್ಲ. ಅದರಂತೆ ಈ ಶರೀರ ಎಂಬ ಬಂಡಿಗೆ ನುಡಿ ಶರಣರ ನುಡಿಗಡಣವೇ, ಮೃಡ ಶರಣರ ನುಡಿಗಡಣವೇ ಕಡಿಗೀಲಿಗೆ ಆಧಾರ. ಯಾವ ರೀತಿ ಇಲ್ಲಿ ಈ ಒಂದು ಶರೀರಕ್ಕ ಆಯತಪ್ಪಿ ಬುಳ್ಳಾರ್ದಂಗ ನೋಡೋದಕ್ಕ ಈ ಕಡಿವಾಣ ಹೆಂಗ ಬಹುಮುಖ್ಯವೋ, ಅದರಂತೆ ಮಹಾತ್ಮರ ಮಹಾವ್ಯಾಕ್ಯಗಳು, ಗೀತೆ ಮತ್ತು ಆಮೇಲೆ ಶಾಸ್ತ್ರಗಳು, ಮಹಾತ್ಮರ ಸಜ್ಜನರ ಸಾಂಗತ್ಯ ಅತಿ ಮುಖ್ಯವಾಗಿರುತ್ತದ. ಅಂಥ ಬಹುಮುಖ್ಯವಾಗಿರುವಂತ ಒಂದು ವ್ಯಾಖ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಶರೀರವನ್ನು ಹತೋಟಿಗೆ ತಂದು ಈ ಒಂದು ಶರೀರದಲ್ಲಿರ್ತಕ್ಕಂಥ ಯಾರು ಎಂಬುದನ್ನು ತಿಳಿದು ಜ್ಞಾನದ ಕಡೆಗೆ ಹೋಗಿ ಜನ್ಮನ ಸಾಫಲ್ಯ ಮಾಡ್ಕೋಬೇಕಂತ ಶರಣರದ ಒಂದು ಸುಭಾಷಿತ ಗುರುಗಳೇ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಚೆನ್ನಾಗಿತ್ತು, ಚಿಕ್ಕದಾಗಿ ಚೊಕ್ಕದಾಗಿ ಎರಡು ಓಕೆ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಆಮೇಲೆ ಯಾರಾದ್ರೂ ಮಾಸ್ಟರ್ಸ್ ಹೊಸಬ್ರು ಜಾಯ್ನ್ ಆಗಿದ್ರೆ ಆಯ್ತಾ, ಅವರ ಗಮನಕ್ಕೆ ಏನಂದ್ರೆ, ಎಲ್ಲರೂ ಚೇರ್ ಮೇಲೆ, ಪ್ಲಾಸ್ಟಿಕ್ ಚೇರ್ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಿ. ಸೋಫಾ ಈ ಥರದ್ದೆಲ್ಲ ಬೇಡ, ಯಾಕೆಂದ್ರೆ ಬಹಳ ಕಂಫರ್ಟೇಬಲ್ ಅನ್ಸಿದ್ರೆ ಅಲ್ಲೇ ಹೊರಗೆ ಮಲಗಿಬಿಡ್ತೀವಿ. ಆಮೇಲೆ ನಿದ್ದೆಯನ್ನ ನಿಯಂತ್ರಣ ಮಾಡುವುದು ಅಥವಾ ಕಂಟ್ರೋಲ್ ಮಾಡುವುದು ನಮ್ಮ ಉದ್ದೇಶ ಅಲ್ಲ, ಆಯ್ತಾ. ಇಲ್ಲಿ ನಾವು ನಿಗ್ರಹ ಮಾಡೋದು, ನಿದ್ದೆ ಬಿಡೋದು ಅನ್ನುವ ಕಾನ್ಸೆಪ್ಟ್ ಇಲ್ಲ. ಬದಲಾಗಿ ನಾವು ರಾತ್ರಿ ಎಲ್ಲ ಧ್ಯಾನ ಮಾಡೋದು ಒಂದು ಕಾನ್ಸೆಪ್ಟು. ಎರಡನೇದು, ಧ್ಯಾನದಲ್ಲಿ ನಿದ್ದೆ ಬಂದ್ರೆ ಏನಾಗಬೇಕು ಏನಂತಂದ್ರೆ, ಧ್ಯಾನದಲ್ಲಿ ನಿದ್ರೆಗೆ ಜಾರಬೇಕು, ಅದು ಯೋಗ ನಿದ್ರೆ, ಆಯ್ತಾ. ಯೋಗ ನಿದ್ರೆ ಎಷ್ಟೊತ್ತ ನಮ್ಮ ದೇಹಕ್ಕೆ
ನಮ್ಮ ಒಂದು ಆತ್ಮಸ್ಥಿತಿಗೆ ಎಷ್ಟು ಬೇಕೋ ಅದನ್ನು ನಡೀತದೆ. ಯಾವುದು ಯೋಗ ನಿದ್ರಾ ಸ್ಥಿತಿ, ಯೋಗಿಕ್ ಸ್ಲೀಪ್. ಒಟ್ಟು ಈ ಆಧ್ಯಾತ್ಮಿಕ ಸಾಧನೆಯಲ್ಲಿ, ಯೋಗಿಗಳ ಆಧ್ಯಾತ್ಮಿಕ ಸಾಧನೆಯಲ್ಲಿ ಒಟ್ಟು 4 ಹಂತಗಳು ಬರ್ತದೆ. ಆಯ್ತಾ? 4 ಹಂತ. ಮೊದಲನೇ ಹಂತ ಯೋಗಿಕ್ ಸ್ಲೀಪ್. ಅಂದ್ರೆ ರಾತ್ರಿ ಏನ್ ಮಾಡ್ತಾರೆ, ರಾತ್ರಿ ಎಲ್ಲ ಧ್ಯಾನ ಮಾಡುವಾಗ ರಾತ್ರಿ ಪೂರ್ತಿ ಅವೇರ್ನೆಸ್ ಎಲ್ಲರಿಗೂ ಇರಲ್ಲ. ಆರಂಭಿಕ ಹಂತದಲ್ಲಿ ಮಲಗ್ತಾರೆ, ಅಂದ್ರೆ ಯೋಗಿಕ್ ಸ್ಲೀಪ್, ಮಲಗ್ತಾರೆ, ಯೋಗ ನಿದ್ರೆ. ಯೋಗ ನಿದ್ರಾ ಸ್ಥಿತಿಯಿಂದ ಕೆಲವು ದಿನಗಳ ಸಾಧನೆಯ ನಂತರ ಅವೇರ್ನೆಸ್ ಅನ್ನೋದು ಅವರಿಗೆ ಬರ್ತಾ ಹೋಗ್ತದೆ. ಅವೇರ್ನೆಸ್ ಅವೇರ್ನೆಸ್ ಬಂದಾಗ ಏನಾಗ್ತದೆ, ಎರಡನೇ ಸ್ಟೇಜಲ್ಲಿ ಯಾವುದು, ಅವೇರ್ನೆಸ್ ಅಲ್ಲಿ ರಾತ್ರಿ ಎಲ್ಲ ಧ್ಯಾನ ಮಾಡ್ತಾರೆ. ಇದು ಎರಡನೇ ಹಂತ. ಮೂರನೇ ಹಂತದಲ್ಲಿ ಆ ಅವೇರ್ನೆಸ್ ಅಲ್ಲಿ ಯಾವಾಗ ಧ್ಯಾನ ಮಾಡ್ತಾ ರಾತ್ರಿ ಎಲ್ಲ ಕಳೀತಾರೆ, ಅವಾಗ ಅವರಲ್ಲಿ ಎನರ್ಜಿ, ಶಕ್ತಿ ಅನ್ನೋದು, ಆ ಶಕ್ತಿ ವಲಯ ಜಾಸ್ತಿ ಆಗ್ತಾ ಹೋಗ್ತದೆ. ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಆಗ್ತಾ ಎಕ್ಸ್ಟ್ರೀಮ್ ಆಗ್ತದೆ, ಶಕ್ತಿ ಹೆಚ್ಚಾಗ್ತದೆ. ಅಂದ್ರೆ ಅವರ ತೇಜಸ್ಸು, ಅವರ ಎನರ್ಜಿ ಜಾಸ್ತಿ ಆಗ್ತದೆ. ಅದು ಎರಡನೇ ಹಂತ. ಆ ಎರಡನೇ ಹಂತದಲ್ಲಿ ಏನಾಗ್ತದೆ ಅಂತಂದ್ರೆ, ಶಕ್ತಿ ಯಾವಾಗ ಜಾಸ್ತಿ ಆಗಿ ಅವರ ದೇಹದಿಂದ ಸೂಕ್ಷ್ಮ ಶರೀರ ಹೊರಗೆ ಬರ್ತದೆ. ಅದು ಮೂರನೇ ಹಂತ. ಸೂಕ್ಷ್ಮ ಶರೀರ ಹೊರಗೆ ಬರುವುದು ಮೂರನೇ ಹಂತ. ಆಯ್ತಾ? ಯಾವಾಗ ಸೂಕ್ಷ್ಮ ಶರೀರ ಹೊರಗಡೆ ಬಂತು, ಆ ಮೂರನೇ ಹಂತದಲ್ಲಿ ಆ ಸೂಕ್ಷ್ಮ ಶರೀರ ಏನ್ ಮಾಡ್ತದೆ, ಎಲ್ಲ ಮೇಲಿನ ಲೋಕಗಳಿಗೆಲ್ಲ ಟ್ರಾವೆಲ್ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಮೇಲಿನ ಲೋಕಗಳಿಗೆ ಟ್ರಾವೆಲ್ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಯಾವಾಗ ಯಾರಿಗಾದ್ರೂ ಹಾಸ್ಟೆಲ್ ಬಾಡಿ ಹೊರಗಡೆ ಬಂದು ಎಲ್ಲಾ ಕಡೆ ಟ್ರಾವೆಲ್ ಮಾಡ್ತಾರೆ ಅಂದ್ರೆ ಅವರು ಬಯಸಿದಾಗೆಲ್ಲ ಬರ್ಬೇಕು. ಯಾವತ್ತೋ ತನ್ನಷ್ಟೇ ತಾನು ಬಂದು ಹೋಯ್ತು, ಅದು ಅದು ಅಷ್ಟೇ ಟ್ರಾವೆಲ್. ಆದ್ರೆ ಇನ್ನೂ ಆ ಸ್ಥಿತಿ ತಲುಪಿಲ್ಲ ಅಂತ, ಮೂರನೇ ಹಂತ ಕಂಪ್ಲೀಟ್ ಆಗಿಲ್ಲ. ಅವ್ರು ಇನ್ನೂ ಜಸ್ಟ್ ಎಂಟ್ರಿ ಕೊಟ್ಟಿದ್ದಾರೆ, ಬಟ್ ಅದನ್ನು ಸಾಧಿಸ್ಬೇಕು ಅವ್ರು. ಜಾಸ್ತಿ ಜಾಸ್ತಿ ಎನರ್ಜಿಯನ್ನ ಲಾಸ್ ಮಾಡಿಕೊಳ್ಳದೆ, ಎನರ್ಜಿ ಲಾಸ್ ಆಗ್ಬಾರ್ದು, ಏನ್ ಮಾಡ್ಬೇಕು, ಸತ್ಯ ಹೇಳಬೇಕು, ಸತ್ಯ, ನ್ಯಾಯ, ನೀತಿ, ಧರ್ಮ ಮಾರ್ಗದಲ್ಲಿ ಇರಬೇಕು. ಗಾಸಿಪ್ ಮಾಡಬಾರ್ದು, ಅಪಪ್ರಚಾರ ಮಾಡಬಾರ್ದು. ಬಹಳ ಶುದ್ಧತೆಯನ್ನ ಕಾಪಾಡ್ಕೊಳ್ಬೇಕು. ಆಯ್ತಾ? ಆ ಈ ರೀತಿ ಧ್ಯಾನ ಪ್ರಚಾರ ಮಾಡಬೇಕು. ಆಮೇಲೆ ಶುದ್ಧ ಸಸ್ಯ ಆಹಾರ, ಈ ತರ ಎಲ್ಲ ಇದ್ ಮಾಡಿದಾಗ ಅದನ್ನ ಎಲ್ಲೂ ಲಾಸ್ ಆಗದ ಹಾಗೆ ಏನು ಚೆನ್ನಾಗಿ ಮೇಂಟೈನ್ ಮಾಡ್ತಾರಲ್ಲ, ಮಾಡ್ತಾ ಶಕ್ತಿಯನ್ನು ಜಾಸ್ತಿ 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 ಮಾಡ್ತಾ ಹೋದಾಗ ನಿರಂತರವಾಗಿ ಆ ಅಸ್ಟ್ರಲ್ ಟ್ರಾವೆಲ್ ಅನ್ನೋದು ನಡೀತಾ ಇರ್ತದೆ. ಅವರು ಬಯಸಿದಾಗ್ಲೆಲ್ಲ ಹೋಗ್ತದೆ. ಅದು ಬರೀ ಅಸ್ಟ್ರಲ್ ಟ್ರಾವೆಲ್ ಮಾತ್ರ ಅಲ್ಲ, ಅದು ಏನಂತೀವಿ ನಾವು, ಥರ್ಡ್ ಐ ವಿಷನ್ ಅಂತಾನೂ ಕೂಡ ಹೇಳ್ಬೋದು. ಆಯ್ತಾ? ಇದೆರಡೂ ಕೂಡ, ಅದರಲ್ಲಿ ಅಸ್ಟ್ರಲ್ ಟ್ರಾವೆಲ್ ಅನ್ನೋದು ಬಹಳ ಮುಖ್ಯ. ಇದು ಮೂರನೇ ಹಂತ. ಆಯ್ತಾ? ಅಂದ್ರೆ ಅವನು ಬಯಸಿದಾಗಲೆಲ್ಲ ಹೋಗ್ತಾನೆ ಬರ್ತಾರೆ, ಹೋಗ್ತಾನೆ ಬರ್ತಾನೆ. ಕುಂತ್ರೆ ಸಾಕು ಧ್ಯಾನಕ್ಕೆ, ಅವ್ರು ಹೋಗ್ಬೇಕು ಒಂದ್ ಕಡೆ ಹೋಗ್ತಾರೆ. ಇದು ಮೂರನೇ ಹಂತ. ಇನ್ನು ನಾಲ್ಕನೇ ಹಂತ ಇದೆ, ಅದು ವಿಸ್ಡಮ್ ಶೇರಿಂಗ್. ಅವರು ಬೇರೆ ಲೋಕಕ್ಕೆ ಕನೆಕ್ಟ್ ಆಗಿ, ಆ ಮಾಸ್ಟರ್ ಜೊತೆಗೆ ಕನೆಕ್ಟ್ ಆಗಿ ಅವರಿಂದ ಜ್ಞಾನ ಪಡಿತಾರೆ, ಆಸ್ಟ್ರಲ್ ಜ್ಞಾನ. ಇಲ್ಲಿ ಆ ಪುಸ್ತಕದಲ್ಲಿ ಸಿಗದೇ ಇರುವಂತ ಜ್ಞಾನ, ಬೇರೆ ಲೋಕಗಳ ಜ್ಞಾನ. ಯಾವಾಗ ಆ ವಿಸ್ಡಮ್ ಶೇರಿಂಗ್ ಸ್ಟಾರ್ಟ್ ಆಗ್ತದೆ, ಅವರು ಎನ್ಲೈಟೆಡ್ ಮಾಸ್ಟರ್. ಯಾರು ಅವರು? ಎನ್ಲೈಟೆಡ್ ಮಾಸ್ಟರ್. ಆಯ್ತಾ? ಅಂದ್ರೆ ದೇವತೆಗಳು ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ದೇವತೆಗಳು ನೀವು ಬರಬೇಕು ಅಂದ್ರೆ ಬರ್ತಾರೆ, ಅವ್ರು ಕನೆಕ್ಟ್ ಆಗ್ತಾರೆ. ಆಯ್ತಾ? ಇದರಲ್ಲಿ ನಮ್ಮ ಮಾಸ್ಟರ್ ಒಬ್ರು ಇದ್ದಾರೆ, ಯಶೋಧ ಮಾಸ್ಟರ್ ಇದ್ದಾರೆ ನೋಡಿ, ಅವರು ಎನ್ಲೈಟೆಡ್ ಮಾಸ್ಟರ್ ಇದ್ದಾರೆ. ಆಯ್ತಾ? ಅವ್ರು ಕರೆದ್ರೆ ಯಾವ ದೇವತೆ ಆದ್ರೂ ಸರಿ ಬರ್ತಾರೆ, ಅವ್ರಿಗೆ ಬಂದು ಕನೆಕ್ಟ್ ಆಗ್ತಾರೆ. ಜೊತೆಗೆ ಅವರು ಕಮ್ಯುನಿಕೇಟ್ ಮಾಡ್ತಾರೆ, ಅವರೆಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ಅವ್ರಿಗೆ ಹಾಸ್ಟೆಲ್ ಟ್ರಾವೆಲ್ ಆಗ್ತದೆ. ಹಾ, ಮೊನ್ನೆ ಅವರು ಎಕ್ಸ್ಪೀರಿಯನ್ಸ್ ಶೇರಿಂಗ್ ಮಾಡಿದ್ದಾರೆ ನೋಡಿ. ಹಾ, ಇನ್ನೂ ಅದ್ಭುತ ಇದೆ ಅವ್ರದ್ದು. ಅವ್ರು ಬರೀ ಸ್ವಲ್ಪ ಸ್ವಲ್ಪ ಹೇಳಿದ್ದಾರೆ, ಅರ್ಧ ಗಂಟೆ ಸಾಕಾಗಲ್ಲ. ಆಮೇಲೆ ಅವರು ಜೂನಿಂದ ಏನೋ ಇದನ್ನ ಮಾಡ್ತಾ ಇರೋದು, ಏನು, ರಾತ್ರಿ ಧ್ಯಾನ ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತಿಗೂ ಅವರು ಮಲಗಿಲ್ಲ. ರಾತ್ರಿ ಪ್ರತಿನಿತ್ಯ ಅವರು 11 ತಾಸು ಧ್ಯಾನ ಮಾಡ್ತಾರೆ. ಪ್ರತಿನಿತ್ಯ 11 ತಾಸು ವಿತೌಟ್ ಸ್ಲೀಪ್, ಮತ್ತೆ ಸ್ಲೀಪ್ ಮಾಡಲ್ಲ. ಆ ಸ್ಥಿತಿಗೆ ತಲುಪಬೇಕು ಎಲ್ಲರಿಗೂ. ಆಯ್ತಾ? ಅದು ಎನ್ಲೈಟನ್ಮೆಂಟ್ ಅಂತ. ಸುಮ್ನೆ ಎಲ್ಲದೂ ಎನ್ಲೈಟನ್ಮೆಂಟ್ ಅಲ್ಲ. ಆಯ್ತಾ? ಅಂದ್ರೆ ಆ ಇದು ಪತ್ರಿಜಿಯವರು ಹೇಳಿದ ಎನ್ಲೈಟನ್ಮೆಂಟ್. ಇನ್ನೊಂದು ಸರ್, ಇನ್ನೊಂದು ಏನಂದ್ರೆ, ಹ್ಮ್ ನಮ್ಮ ಆತ್ಮ ಆನಂದಮಯವಾಗಿದ್ರೆ ಮಾತ್ರ ಸಾಧ್ಯ. ಇದು ನಮ್ಮ ಆತ್ಮ ಆನಂದಮಯವಾಗಿರ್ಬೇಕು. ಆನಂದಮಯವಾಗಿದ್ದಾಗ ಮಾತ್ರ ನಾವು ಎನ್ಲೈಟೆಡ್ ಆಗ್ಲಿ, ಮತ್ತೆ ಅಸ್ಟ್ರಲ್ ಟ್ರಾವೆಲ್ ಆಗ್ಲಿ ಮಾಡಕ್ ಸಾಧ್ಯ. ಈಗ ನಾವು ಅದಕ್ಕೆ ಬೇರೆ ಬೇರೆ ವಿಚಾರಗಳು, ನಾವು ವಿಚಾರ ಬಂದ್ರೆ ಆಗಲ್ಲ. ಯಾವಾಗ್ಲೂ ಆನಂದ ಸ್ಥಿತಿಯಲ್ಲಿ ಇಟ್ಕೊಂಡ್ರೆ ಇವೆಲ್ಲ ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು ತಲುಪಬಹುದು. ಹ್ಮ್ ಭಯ ಆತಂಕ ಅನ್ನೋದು ಇರಬಾರ್ದು. ಹ್ಮ್ ಆನಂದಮಯ ಸ್ಥಿತಿಯಲ್ಲಿ ಇರಬೇಕು. ಆನಂದವೋ ಬ್ರಹ್ಮ. ಹ್ಮ್ ಎಷ್ಟು ನಮ್ಮ ಆತ್ಮ ಎಷ್ಟು ಹ್ಯಾಪಿ ಆಗಿರುತ್ತಲ್ಲ, ಅಷ್ಟು ನಾವು ಆಧ್ಯಾತ್ಮಿಕದಲ್ಲಿ ಮುಂದುವರಿಬಹುದು. ಮಾಸ್ಟರ್ ಅರುಣ್ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. Okay.
ಸರ್ ರಾತ್ರಿ 9 ಗಂಟೆಗೆ ಕೂತ್ಕೊಂಡಿದ್ದು ಮೆಡಿಟೇಷನ್ಗೆ. ತುಂಬಾ ಎನರ್ಜಿ ಇತ್ತು ಸರ್. ಇತ್ತು ಅಂದ್ರೆ ಮಳೆ ಸುರಿದಂಗೆ ಇತ್ತು ಸರ್ ರಾತ್ರಿ ಮಾತ್ರ ಮೆಡಿಟೇಷನ್. ಆದ್ರೆ ನೀವು ರಾತ್ರಿ 2:30 3 ಗಂಟೆಲೇನೆ ಹ್ಯಾಂಡ್ ರೈಸ್ ಮಾಡಿ ಅಂತ ಹೇಳಿದ್ರಲ್ರ, ಆಗ ಮಾತ್ರ ನೆನ್ಪಾಯ್ತು, ಹ್ಯಾಂಡ್ ರೈಸ್ ಮಾಡಿದೆ. ಮತ್ತೆ ಚೇರ್ ಮೇಲೆನೆ ಕೂತ್ಕೊಂಡು ಬೆಳಿಗ್ಗೆ 6 ಗಂಟೆವರೆಗೂ ಎಚ್ಚರ ಇಲ್ಲ ಸರ್. ಆದ್ರೆ ಆ ಒಂದು 3 ಗಂಟೆಯಿಂದ 6 ಗಂಟೆ ಒಳಗಡೆ ಒಂದು ಡ್ರೀಮ್, ಏನೋ ಗೊತ್ತಿಲ್ಲ. ಬಟ್ ಭೂಮಿ ಮೇಲೆ ಅಲ್ಲ, ಭೂಮಿ ಸ್ವಲ್ಪ ಕೆಳಗಡೆನೆ ಒಂದು ಗುಡಿ ಇದೆ ಗೋಪುರದ ತರ. ಅಲ್ಲಿ ವಿಗ್ರಹಗಳಿದಾವೆ. ಯಾವ ವಿಗ್ರಹ ಅಂತ ಗೊತ್ತಿಲ್ಲ. ಒಂದು ನೋಡಿದ್ವಿ, ಎರಡು ನೋಡಿದ್ವಿ, ಮೂರನೇದು ದೇವಿ ವಿಗ್ರಹ. ದೇವಿ ಅಂದ್ರೆ ಈಗ ನಾನು ಹೆಂಗ್ ಕೂತಿದ್ದೀನೋ ಹಂಗೆ ಇದ್ದಾಳೆ, ರೂಪ ಬೇರೆ, ದೇವತೆ ರೂಪ ಹೆಂಗಿದೆ ಹಂಗಿದೆ. ಆಕೆ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ಕಣ್ಣು ಬಿಟ್ಟು ಹಿಂಗ್ ನೋಡ್ತಾ ಇದ್ದಾಳೆ. ನನಗ್ ಖುಷಿ ಆಗೋಗ್ಬಿಡ್ತು. ದೇವಿ ಕಣ್ಣು ಬಿಟ್ಟಿದ್ದಾಳೆ ನೋಡ್ರಿ ಅಂತೇಳಿ ನಾನು ಓಡಿ ಹೋಗ್ತಾ ಇದ್ದೀನಿ ಆಕೆ ಹತ್ರ. ಈ ತರ ಒಂದ್ ಎಕ್ಸ್ಪೀರಿಯನ್ಸ್ ಆಯ್ತು ಸರ್ ಇದು. ಅದಕ್ಕೆ ಇದು ಏನು ಅಂತ ಗೊತ್ತಾಗ್ಲಿಲ್ಲ. ನಿದ್ದೆ ಅಂದ್ರೆ ನೆನಪಿಲ್ಲ ಸರ್, ಏನು ನೆನಪಿಲ್ಲ. 3 ಗಂಟೆಯಿಂದ 6 ಗಂಟೆವರೆಗೂ ನೆನಪಿಲ್ಲ. ಈ ತರ ಎಕ್ಸ್ಪೀರಿಯನ್ಸ್ ಆಯ್ತು ಸರ್. ಅದೇ ದೇವರು ಆ ಒಂದು ಶಕ್ತಿ, ದೇವತಾ ಶಕ್ತಿ ನಿಮ್ಮನ್ನ ಕನೆಕ್ಟ್ ಆಗ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಇನ್ನೊಂದು ಏನು ಅಂದ್ರೆ, ಅವ್ರ ಜೊತೆಗೆ ನೇರವಾಗಿ ಕನೆಕ್ಟ್ ಆಗುವಷ್ಟು ಫ್ರೀಕ್ವೆನ್ಸಿ ಅದೆಲ್ಲ ಇನ್ನೂ ನಮ್ಮಲ್ಲಿ ಡೆವಲಪ್ ಆಗಿರಲ್ಲ. ಸೊ ಹಾಗಾಗಿ ಅವ್ರು ಈ ತರ ವಿಗ್ರಹ ರೂಪದಲ್ಲಿ ಈ ತರ ಎಲ್ಲ ಕಾಣಿಸ್ಕೊಳ್ತಾರೆ. ಆ ಕೆಲವೊಮ್ಮೆ ವಿಗ್ರಹ ಮಾತಾಡ್ದಂಗೆ ಆಗೋದು, ಕಣ್ ಬಿಟ್ಟಂಗೆ ಆಗೋದು, ಇದೆಲ್ಲ ಆಗುತ್ತೆ. ಓಕೆ ಹಾ, ನಮಗೂ ಆಗಿದೆ ಆ ತರದ ಅನುಭವ. ಹ್ಮ್ ಸರ್. ಆಮೇಲೆ ನೋಡಿ, ಮತ್ತೆ ಮತ್ತೆ ಬಂದ್ರೆ ಮತ್ತೆ ಎಲ್ಲಾದ್ರೂ ಆ, ಇರ್ಬೋದು ಜಾಗ ಯಾವುದು ಕರೆಕ್ಟ್ ನೋಡ್ರಿ, ಉತ್ಖನನ ಮಾಡೋಣ. ಮತ್ತೆ ಏನಾರ ಇಟ್ಟಿದಾರ, ಚೆಕ್ ಮಾಡೋಣ, ಆಯ್ತಾ. ಅಂದ್ರೆ ವಿಗ್ರಹಗಳು ಮುಂದೆ ಇತ್ತು, ರಿಯಲಿ ಕೂತಿದ್ದಾರೆ ದೇವಿ. ಅಂದ್ರೆ ನಾವು ಹೆಂಗೆ ಮನುಷ್ಯರು ಕೂತಿರ್ತೀವೋ ಸೇಮ್ ಹಂಗೆ ಇದ್ದಾರೆ. ಕಣ್ಣು ಸಹ ನಮ್ ತರನೇ ತುಂಬಾ ಚೆನ್ನಾಗಿದೆ, ದೇವತೆ ಕಣ್ ತರನೇ ಇದೆ. ಆಕೆ ನಮ್ಮನ್ನ ನೋಡಿದಾಗ ನಾವ್ ಆಕೆ ನೋಡಿ ತುಂಬಾ ಇಂಪ್ರೆಸ್ ಆಗೋಗ್ಬಿಟ್ವಿ. ಆ ತರ ಆಯ್ತು ನೀ ದೇವಿ ಪೂಜೆಯನ್ನ ಮಾಡ್ತೀರಾ ಮೇಡಮ್? ಸರ್. ಮಾಡ್ತೀವಿ ಸರ್. ಅದೇ, ಅದಕ್ಕೆ ನೀವು ಅವ್ರಿಗೆ ಕರಿತಾ ಇದ್ರೆ ಅವ್ರು ಬಂದಿದ್ದಾರೆ ಅಷ್ಟೇ. ಹಾ. ಓಕೆ ಸರ್. ತುಂಬಾ ಚೆನ್ನಾಗಿದೆ ಸರ್, ಎನರ್ಜಿ ತುಂಬಾ ಇದೆ ಸರ್. ನಿನ್ನೆ ಅಂತೂ ಸಿಕ್ಕಾಪಟ್ಟೆ ಇತ್ತು ಸರ್. ನೈಟು ಡೈಲಿ ಆತರ ಧ್ಯಾನ ಮಾಡಕ್ಕಾಗಲ್ಲ. ನೈಟ್ ಕೂತಿದೀವಂದ್ರೆ ಆ ಎನರ್ಜಿಗೆ ಅಲ್ಲೇ ಮರ್ತೋಗ್ಬಿಡ್ತೀವಿ ನಮ್ಮನ್ನ ನಾವು. ಅಷ್ಟು ಚೆನ್ನಾಗಿತ್ತು ಸರ್ ರಾತ್ರಿ. ಹ್ಮ್ ಇದು ತಮ್ಮದೇ ಆತ್ಮ ಇರಬಹುದು ಮೇಡಮ್. ನಿಮ್ದು ಆತ್ಮ ಸಂಪೂರ್ಣವಾಗಿ ಆಧ್ಯಾತ್ಮದಲ್ಲಿ ತೊಡಗಿದಾಗ ಈ ಒಂದು ಅವಗಾಹನೆ ಸಂಭಾವನೆ ಜಾಸ್ತಿ. ಯಾಕಂದ್ರೆ ನೀವು ಹಿಂದಿನ ಜನ್ಮದಲ್ಲಿ ಯೋಗಿಗಳಾಗಿದ್ರಿ. ಆ ಯೋಗಿಗಳ ರೂಪದಲ್ಲಿ ನೀವು ಇದ್ದದ್ದನ್ನ ಇವಾಗ ಪ್ರಕಟಣೆ ಮಾಡಕತ್ತೀರಿ. ಸರ್ ನಿಮ್ಮ ನಂದು ಧ್ಯಾನದಲ್ಲಿ ಆ ಸ್ಥಿತಿಯನ್ನು ಮೂಡಿಸಬಹುದು, ಆ ನಿಮ್ಮ ಸ್ಥಿತಿಯನ್ನು ತೋರಿಸಬಹುದು. ಯಾಕಂದ್ರೆ ಈಗ ಅದನ್ನ ಏನ್ ಮಾಡ್ತದಪ್ಪ ಅಂದ್ರೆ ಮರುಕಳಿಸಬಹುದು ನಿಮ್ಗ. ಯಾವ ರೀತಿ ಇದ್ರಿ ಮೊದಲು, ಏನಿದ್ರಿ, ಈಗ ಅದನ್ನೇ ತೋರಿಸಬಹುದು. ಇದು ಈಗ ಆಗಿರ್ಬೋದು ಅಂತ. ಆತ್ಮ ಅಂತೀವಲ್ವಾ ಸರ್, ನನ್ನ ಪೂರ್ಣಾತ್ಮ ಬಂದು ನಾನು ನೋಡ್ಕೊಂಡಿದ್ದೀನಿ ದುರ್ಗಾದೇವಿ, ನನ್ನ ಪೂರ್ಣಾತ್ಮ. ದುರ್ಗಾ ಅಷ್ಟೇ. ಆತರ. ಸಂಪೂರ್ಣವಾಗಿ ಲಯ ಆಗ್ಬೇಕು ತಾಯಿ. ಇದನ್ನೆಲ್ಲ ಹಿಂಗೆ ಭ್ರಮೆಯಲ್ಲಿ ಮುಳುಕ್ಯಂತ ಹೋಗ್ಬಾರ್ದು. ಸಂಪೂರ್ಣ ಅದರಲ್ಲಿ ಲಯ ಆದಾಗ ಮನಸ್ಸು ಸ್ಥಿತಿ ಈಗ ಬಂತಪ್ಪ ಅಂದ್ರೆ ಸಂಪೂರ್ಣ ಸ್ಥಿತಿ ಅನುಗ್ರಹ ಆಗ್ತದೆ. ಹೇಳಿದ್ರಿ ಈಗ ಯಾವ ರೀತಿ ಅಂದ್ರೆ 4 ಅವಸ್ಥೆಗಳು ಉತ್ಪನ್ನ ಆಗ್ತಾವ ಅಂತ ಹೇಳ್ತೀವಿ. ಅದ್ಭುತವಾದ ಒಂದು ಕಾನ್ಸೆಪ್ಟ್. 4 ಅವಸ್ಥೆಗಳು ಹೆಂಗ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾವ ಅಂತಂದ್ರೆ, ಹಿಂಗ ಹೋದಂಗೆಲ್ಲ ಮುಕ್ತರಾಗಕ್ ಸಾಧ್ಯ ಆಗ್ತೀವಿ. ಇಲ್ಲಾಂದ್ರೆ ಐಹಿಕ ಪ್ರಪಂಚದಲ್ಲಿ ವಿಷಯಗಳಲ್ಲಿ ಮುಳುಗಿ ಇಂದ್ರಿಯಗಳನ್ನ ನಮ್ಮನ್ನ ಸೆಳೆತ ಮಾಡ್ತಾವ. ಇಂದ್ರಿಯಗಳು ನಮ್ಮನ್ನ ಈ ಒಂದು ಚಿಂತನೆ ಕಡೆಗೆ ತರಕ್ ಬಿಡೋದಲ್ಲ. ಈಗಾಗ್ಲೇ ನಮಗೆ ಮಲದೋಷ ಹೋಗ್ಯದ. ಮಲದೋಷ ಹೋಗ್ಯದಂತ ಇಂಥ ಅವಗಾನಿಗೆ ಬರಕ್ ಸಾಧ್ಯ. ಅವಗಾನಿ ಎಂಬ ಶಬ್ದನೇ ಅದ್ಭುತವಾದದ್ದು. ಈ ಮಲದೋಷ, ವಿಕ್ಷೇಪ, ಆವರಣ ಅಂತ 3 ದೋಷಗಳಿರ್ತಾವಂತ. ಈಗ ಸದ್ಯ ಮಲದೋಷ ಹೋಗಿ ವಿಕ್ಷೇಪ ದೋಷದಲ್ಲಿದ್ದೀವಿ. ಯಾವಾಗ ಆವರಣ ದೋಷ ಹೋಗ್ತದ ಸಂಪೂರ್ಣ ಪರಮಾತ್ಮನಲ್ಲೇ ಲಯ ಆಗ್ತೀವಿ. ಬೇರೆ ಸ್ಥಿತಿ ಬರೋದಿಲ್ಲ, ಬೇರೆ ಕಡೆಗೆ ಮನಸ್ಸು ಹೋಗೋದಿಲ್ಲ. ಮನಸ್ಸು ಬಹಳ ದುರ್ಬಲವಾದದ್ದು. ಇವತ್ತಿನ ಒಂದು ವಿಷಯ ಬಹಳ ಅದ್ಭುತವಾಗಿ ಭಾಗವತದ ಒಂದು ವಿಚಾರ ತಗೊಂಡು ಬಹಳ ಅದ್ಭುತ ಹೇಳಿದ್ರು. ಯಾಕಂದ್ರೆ ಪರೀಕ್ಷಿತ ಮಹಾರಾಜ 7 ದಿನದಾಗ ಸಾವು ಅಂತ ನಿಶ್ಚಿತ ಆದ್ಮೇಲೆ ಸಂಪೂರ್ಣವಾಗಿ ಮನಸ್ಸನ್ನು ಭಗವಂತಗೆ ಅರ್ಪಿಸಿ ಬಿಟ್ಟಿದ್ದ.
ಅಲ್ಲಿ ಏನೇನು ಉಳಿಸ್ಲಿಲ್ಲ ಆತ. ಪರೀಕ್ಷಿತ ಮಹಾರಾಜ ಏನೇನು ಉಳಿಸ್ಲಿಲ್ಲ, ಸಂಪೂರ್ಣವಾಗಿ ಭಗವಂತಗ ಮನಸ್ಸನ್ನ ಅರ್ಪಿಸಿ ತಾನು ಶರೀರ ಅಲ್ಲ ಎಂಬುದನ್ನೇ ಮರೆತು ಬಿಟ್ಟಿದ್ದ. ಹೀಗಾಗಿ ಆ ಭಗವಂತನ ಸಾಮ್ರಾಜ್ಯದಲ್ಲಿ ಐಕ್ಯ ಆಗಕ್ಕೆ ಸಾಧ್ಯ ಆಗ್ತದೆ. ಅದರಂತೆ ನಿಮ್ಮ ಮನಸ್ಸು ಯಾವ ಸ್ಥಿತಿಯಲ್ಲಿ ಇಡುತ್ತಿರೋ ಅದು ಅವಗಾನಿಕೆ ಬರ್ತದೆ, ಸಾಧ್ಯನೇ. ಅದು ಬಿಟ್ಟಿಕೇಶ್ ಬೇರೆ ಕಡೆಗೆ ಹೋದ್ರೆ ಬೇರೆ ಕಡೆ ಬರ್ತಾವ, ಬೇರೆ ವಿಷಯಗಳು ಬರ್ತಾವ. ಬೇರೆ ವಿಷಯಗಳು ನೀವು ಯಾವುದ್ರಲ್ಲಿ ಐಕ್ಯವಾಗಿ ವಿಷಯಗಳಲ್ಲಿ ಮುಳುಗಿರ್ತಾರೋ ಆ ವಿಷಯಗಳು ನಿಮ್ಮರಿಗೆ ಪ್ರಕಟಣೆ ಆಗ್ತದೆ. ಉದಾಹರಣೆ, ಒಂದು ದೇವತೆ ಒಂದು ವಿಗ್ರಹವನ್ನು ಇಟ್ಕೊಂಡು ಕೇಸಿ ನೀವು ಧ್ಯಾನದಲ್ಲಿ ತೊಳಗ್ರೆ ಆ ದೇವತೆಯನ್ನೇ ನಿಮ್ಗೆ ಎದುರಿಗೆ ಬಂದಿರ್ತದೆ. ನಿಮ್ಮ ಆತ್ಮನೇ ಅದ್ರೊಳಗೆ ಹೋಗಿ ಅದೇ ಮಾತಾಡ್ತದೆ. ಕಲ್ಲಿನ ವಿಗ್ರಹ ಮಾತಾಡೋದಲ್ಲ, ನಿಮ್ಮ ಆತ್ಮನೇ ಅದ್ರ ಜೊತೆಗೆ ಐಕ್ಯ ಆಗಿ. ಉದಾಹರಣೆ ಅಂತಂದ್ರೆ, ಕೂಡಲ ಸಂಗಮದಲ್ಲಿ ಬಸವಣ್ಣವರು ಇಷ್ಟಲಿಂಗವನ್ನು ನಿಮಗೆ ಕೊಟ್ಟು ಆ ಇಷ್ಟಲಿಂಗವನ್ನು ದೃಷ್ಟಿ ಯೋಗದ ಮುಖಾಂತರ ನೋಡುತ್ತಾ ನೋಡುತ್ತಾ ಆ ಇಷ್ಟಲಿಂಗದಲ್ಲಿ ನಿಮ್ಮ ಆತ್ಮ ಪ್ರೇರಣೆಯಾಗಿ ಅದು ನಿಮಗ ಉತ್ತರ ಕೊಡ್ತದೆ, ಬೆಳಕನ್ನು ಕೊಡ್ತದೆ. ಅದೇ ರೀತಿನೇ ಇದು, ಯಾವುದರಲ್ಲಿ ಹೆಚ್ಚು ಮನಸ್ಸು ತೊಡಗುತ್ತೋ ಅದು ನಿಮಗೆ ಪ್ರಕಟ ಆಗುತ್ತದೆ. ಹೌದಲ್ ಗುರುಗಳೇ? ಹೌದು, ಪತ್ರಿಜಿ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ನಿಮ್ಗೆ ಏನೇ ಎಕ್ಸ್ಪೀರಿಯನ್ಸ್ ಆಗಲಿ ಅದರಲ್ಲಿ ಸ್ಪಷ್ಟತೆ ಇದ್ರೆ ಆಯ್ತು. ಒಂದು ವೇಳೆ ಗೊತ್ತಾಗ್ಲಿಲ್ಲ ಅಂದ್ರೆ ಅದನ್ನ ಜಾಸ್ತಿ ಅನಲೈಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಗೊತ್ತಾದ್ರೆ ಗೊತ್ತಾಯ್ತು, ಇಲ್ಲಾಂದ್ರೆ ಇಲ್ಲ. ಅದು ಯಾಕೆ ಹಂಗ್ ಕಾಣ್ತು, ಅದು ಯಾರು ಏನು ಎತ್ತ ಕೆದಕ್ಲಿಕ್ಕೆ ಹೋಗ್ಬಾರ್ದು. ಕಾಣ್ತಾ ಕಾಣ್ತಾ ಎಸ್. ಬಿಟ್ಟಾಕ್ಬಿಡ್ಬೇಕು. 100,000 ಎಕ್ಸ್ಪೀರಿಯನ್ಸ್ ಆಗ್ತಾ ಇರ್ತದೆ. ಅದನ್ನ ಎಸ್. ಅದು ಏನದು ಅಂತ ಹೇಳಿ ನಾವು ಅದನ್ನ ಜಾಸ್ತಿ ಇದು ಮಾಡಕ್ ಹೋಗ್ಬಾರ್ದು. ನಮ್ಮ ಕೆಲಸ ಏನು, ಧ್ಯಾನ ಮಾಡೋದಷ್ಟೇ. ಆಯ್ತಾ? ಒಂದ್ ವೇಳೆ ಗೊತ್ತಾಗ್ಬೇಕು ಅನ್ನೋಗಿದ್ರೆ ಮತ್ತೆ ಮತ್ತೆ ಬಂದು ಅದು ಕ್ಲಿಯರ್ ಆಗ್ತದೆ. ಇಲ್ಲ ಅಂದ್ರೆ ಯಾಕೆ ಅಷ್ಟು ತಲೆ ಏನಿರ್ತದೆ ಅಲ್ವಾ? ಅದನ್ನ ಜಾಸ್ತಿ ಅನಲೈಸ್ ಮಾಡಬಾರ್ದಂತೆ. ಹೌದು. ಇದು ಪತ್ರಿಜಿ ಅವ್ರು ಹೇಳಿದ್ದು. ಹಾಗಾಗಿ ಬಟ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆಯಾ, ಇನ್ನೊಬ್ರಿಗೆ ಹೇಳಿ ಖುಷಿ ಪಡಿ ಅಷ್ಟೇ. ಯಾಕಂದ್ರೆ ಅದು ಇನ್ನೊಬ್ರಿಗೆ ಮೋಟಿವೇಶನ್. ಅವ್ರಿಗೆ ಅದು ಕಾಣ್ತು ಇದು ಕಾಣ್ತು, ಅದು ಏನಾಗ್ತದೆ ಅಂದ್ರೆ ಅದು ನನಗೆ ಅದು ಕಾಣ್ತು ಇದು ಕಾಣ್ತು ಅನ್ನೋದಕ್ಕಿಂತ ಬೇರೆಯವರಲ್ಲಿ ಒಂದು ಕ್ಯೂರಿಯಾಸಿಟಿ ಹೊಡ್ತದೆ. ಮಾಡ್ಬೇಕು, ನಮಗೂ ಅದನ್ನೆಲ್ಲ ನೋಡ್ಬೇಕು, ಫೀಲ್ ಮಾಡ್ಬೇಕು, ಅನುಭವಿಸ್ಬೇಕು ಅನ್ನೋ ಒಂದು ಉತ್ಸಾಹ, ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗ್ತದೆ. ಆ ಕಾರಣದಿಂದ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೇಕು ಅಂತ ಹೇಳೋದು. ಎಷ್ಟು ಜನ ಇಲ್ಲ ಎಕ್ಸ್ಪೀರಿಯನ್ಸ್ ಶೇರಿಂಗ್ ನೋಡಿ ಬರೋರು ಎಷ್ಟೋ ಜನ ಇದ್ದಾರೆ, ಹೌದಲ್ಲ? ಯಾಕೆ? ಅದೇ ಕಾರಣದಿಂದ. ಹಾಗಾಗಿ ಆ, ಇಲ್ಲ, ಒಳ್ಳೇದು. ಈಗ ನೋಡಿ, ಈಗ ತುಂಬಾ ತುಂಬಾ ಜನರು ಏನೋ ಎಕ್ಸ್ಪೀರಿಯನ್ಸ್ ಆಗ್ತದೆ, ಆದ್ರೆ ಯಾರು ಅದ್ರ ಬಗ್ಗೆ ಜಾಸ್ತಿ ಕೆಲವರು ತಲೆನೇ ಕೆಡ್ಸ್ಕೊಳಕ್ ಹೋಗಲ್ಲ. ಈಗ ನೋಡಿದ್ರಿ, ನಾ ಎಲ್ಲರ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಮಾಡಿದ್ ನೋಡಿದಿರಿ? ಎಲ್ಲೂ ಹೇಳಲ್ಲ. ಜಸ್ಟ್ ಹಂಗೆ ಆಯ್ತಾ, ಆಯ್ತು, ಖುಷಿ ಪಡೋಣ ಅಷ್ಟೇ, ಮುಗೀತು. ಅಷ್ಟೆಲ್ಲ ಇರ್ಬೇಕು. ಅದನ್ನ ಅನಲೈಸ್ ಮಾಡಕ್ ಹೋಗ್ಬಾರ್ದು. ಅಷ್ಟು ಗೊತ್ತಾಗ್ಬೇಕನ್ನಾಗಿದ್ರೆ ಮತ್ತೆ ಒಂದು ಮತ್ತೆ ಮತ್ತೆ ಬಂದು ಅದು ಕ್ಲಿಯರ್ ಮಾಡ್ತದೆ ಅಷ್ಟೇ. ಒಂದ್ ವೇಳೆ ಇನ್ನೊಂದ್ ಅದು ಹ್ಮ್ ಇನ್ನೊಂದ್ ಏನಂದ್ರೆ, ನಿಮ್ ಮೇಡಮ್, ಈಗ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ. ಈಗ ನೀವು ಆಧ್ಯಾತ್ಮಿಕದಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ. ಇಟ್ಕೊಳ್ಳಿ, ಬೆಂಗಳೂರಿಂದ ಮೈಸೂರು ಹೊರಟಿದ್ದೀರಾ, ಬಸ್ಸಲ್ಲಿ ಕೂತಿದ್ರ ಏನೋ ಕಾಣಿಸುತ್ತೆ ನಿಮ್ಗೆ, ಅಲ್ಲಿ ಆಕರ್ಷಣೆ ಬರುತ್ತೆ, ಏನೋ ಆಗುತ್ತೆ. ಆ ಬಸ್ ಕೆಳಗೆ ಇಳಿದ್ರೆ ಏನಾಗುತ್ತೆ, ಅಲ್ಲಿ ಸ್ಟಾಪ್ ಆಗೋದು. ಅವಾಗ ಕಂಟ್ರೋಲ್ ಮಾಡ್ಬೇಕು ನೀವು. ಅದು ಕಂಟ್ರೋಲ್ ಮಾಡಿ ಮತ್ತೆ ಆಧ್ಯಾತ್ಮಿಕ ಕಡೆಗೆ ಜಾಸ್ತಿ ಫೋಕಸ್ ಮಾಡ್ಬೇಕು. ನಾವು ಬೆಂಗಳೂರು ಹೋಗ್ಬೇಕು ಅಷ್ಟೇ, ಬೆಂಗಳೂರು ಕಡೆನೆ ಫೋಕಸ್ ಮಾಡ್ಬೇಕು. ಈ ತರ ಬರ್ತಾವಿರ್ತಾವೆ, ಲಾಜಿಕ್ ಮೈಂಡ್ ಜಾಸ್ತಿ ಯೂಸ್ ಮಾಡಬೇಕು ಮೇಡಮ್, ಮಾಡಬಾರ್ದು. ಹ್ಮ್ ನಾವು ಫೋಕಸ್ ಏನೋ ಬೆಂಗಳೂರಿಗೆ ಹೋಗ್ಬೇಕು ಅಷ್ಟೇ. ನಾವು ಅದ್ರಲ್ಲಿ ಜಾಸ್ತಿ ಫೋಕಸ್ ಮಾಡ್ಬೇಕು. ಅವಾಗೆಲ್ಲ ಫ್ರೀಕ್ವೆನ್ಸಿ ನಿಮ್ಗೆ ಕಡಿಮೆ ಇದೆ ಮೇಡಮ್. ಫ್ರೀಕ್ವೆನ್ಸಿ ನಿಮ್ಗೆ ಜಾಸ್ತಿ ಆದಂಗೆ ಎಲ್ಲ ನಿಮ್ಗೆ ಎಲ್ಲ ಗೊತ್ತಾಗತ್ತೆ. ನಿರಾಕಾರ, ಲಯ ಎಲ್ಲ ಗೊತ್ತಾಗತ್ತೆ ಮೇಡಮ್. ಸ್ವಲ್ಪ ಆಮೇಲೆ ನೀವು ಮುಂದುವರ ಅದು ಆ ಸ್ಥಿತಿ ಇದನ್ನ ಬರ್ಬೇಕಾದ್ರೆ ತೆಗಿಬೇಕು. ಮುಂದುವರೆದಂಗೆಲ್ಲ ಸ್ಥಿತಿಗೆ ಬರ್ತಾರೆ. ಈಗ ಹೌದು. ಈಗ ಸಾಮಾನ್ಯವಾಗಿ ಆ, ಯಾವಾಗ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ವಿಷಯಗಳನ್ನ ನಿರ್ವರ್ತಕ ಅಂದ್ರೆ ಬುಟ್ಗ ಅಂತ ಹೋಗ್ಬೇಕು. ಹ್ಮ್. ಪ್ರವರ್ತಕದಿಂದ ಕೂಡಿರ್ತಕ್ಕಂಥ ಮನಸ್ಸನ್ನ ನಿರ್ವರ್ತಕ ಅಂತ ಹೋಗ್ಬೇಕು. ಬುಟಗ ಈ- ಅಂತ ಹೋಗೋದ್ರಿಂದ ಮನಸ್ಸು ಸ್ಥಿರ ಆಗ್ತದೆ. ಸ್ಥಿರ ಆಯ್ತಪ್ಪ ಅಂತಂದ್ರೆ ಸಂಪೂರ್ಣವಾಗಿ ನಿನ್ನ ಇಚ್ಛೆಗಳ ಜೊತೆಗೆ ಎಲ್ಲನ್ನು ಅನುಭವಿಸಕ್ ಸಾಧ್ಯ ಆಗ್ತದೆ. ಭಗವಂತ ಏನು ಬೇಕು? ನಿಷ್ಕಲ್ಮಶವಾದ ಭಕ್ತಿ ಬೇಕು. ಅಷ್ಟೇ. ನಿಷ್ಕಲ್ಮಶವಾದ ಭಕ್ತಿ ಹೆಂಗಿರ್ಬೇಕಂದ್ರೆ ವಿಷಯಗಳಿಂದ ಕೂಡಿರ್ತಂದ್ರೆ ವಿಷಯ ಕೊಡ್ತಾನ, ಆದ್ರೆ ಆ ವಿಷಯಗಳ ಜೊತೆಗೆ ಇರ್ತಾನ. ಎಷ್ಟು ದಿನ ನಿನ್ನ ಪುಣ್ಯ ಇರ್ತದೋ ಅಷ್ಟು ದಿನ ವಿಷಯಗಳ ಜೊತೆಗೆ ಇರ್ತಿದಿ. ಆ ಪುಣ್ಯ ತೀರಿದ ಬಳಿಕ ಮತ್ತೆ ನೀನೇನಾಗ್ತಿದಿ? ನಹುಷ್ಯ ಮಹಾರಾಜ ಆದಂಗ ಆಗ್ತಿದ್. ಮತ್ತೆ ಉದಾಹರಣೆ, ಪುಣ್ಯ ತೀರ್ತಪ್ಪ ಅಂದ್ರೆ ಮತ್ತೆ ಏನ್ ಜನ್ಮಕ್ ತರಬೇಕು ಆ ಜನ್ಮಕ್ ತಂದ ಆಗ್ತಾನೆ. ಇದು ಅಷ್ಟೇ. ಆಮೇಲೆ ಇನ್ನೊಂದೇನು ಅಂದ್ರೆ, ಧ್ಯಾನ ಮಾಡುವುದರ ಮುಖ್ಯ ಧ್ಯೇಯ ಏನು? ನಮ್ದೆಲ್ಲ ಕರ್ಮ ಕಳ್ಕೊಂಡು ನಾವು ಆ ಏನಂತೀವಿ, ಎನ್ಲೈಟೈನ್ಮೆಂಟ್ ಸ್ಥಿತಿಗೆ ಹೋಗ್ಬೇಕು. ಅದು ಮಾತ್ರ ನಮ್ಮ ಗುರಿಯಾಗಿರ್ಬೇಕು.
ಈಗ ನಾವು ಇಲ್ಲಿಂದ ಮೈಸೂರಿಗೆ ಹೊರಟಿದೀವಿ, ಹಾದಿಲಿ ಹೋಗುವಾಗ ಏನೇನೋ ಕಾಣ್ತದೆ, ಕಾಣದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಕಾಣ್ತಾ ಇರ್ತದೆ, ಯಾಕಂದ್ರೆ ಅಲ್ಲಿರೋದು ಕಾಣುತ್ತೆ. ಆದ್ರೆ ನಮ್ಮ ಅಲ್ಲೇನೋ ಕಾಣ್ತು ಅಂತ ಅಲ್ಲೇ ಇಳ್ಕೊಂಡು ಅಲ್ಲೇ ಉಳ್ಕೊಳ್ಳಲ್ಲ. ಏನು ಮಾಡ್ತೀವಿ, ಕಂಡದನ್ನ ಕಾಣ್ತೀವಿ, ನೋಡ್ತೀವಿ, ಸುಮ್ಮನೆ ಲಾಸ್ಟಿಗೆ ಹೋಗಿ ನಮ್ಮ ಫೈನಲ್ ಡೆಸ್ಟಿನೇಷನ್ ಏನಿರ್ತದೆ ಅಲ್ಲಿ ಹೋಗಿ ರೀಚ್ ಆಗ್ತೀವಿ. ಹಾಗೆ ಈ ಜರ್ನಿನೂ ಅಷ್ಟೇ, ನಮಗೆ ಏನೋ ಒಂದು ಲಿಂಕ್ ಇರ್ತದೆ, ಏನೋ ಒಂದು ಸಂಬಂಧ ಇರ್ತದೆ, ಹಿಂದಿನ ಜನ್ಮದ್ದು ನಮ್ಮದು ಏನೋ ಒಂದು ಇರ್ತದೆ. ಅದು ಜಸ್ಟ್ ಆ ಒಂದು ಸಮಯ ಬಂದಾಗ ಅದು ಕಾಣಿಸುತ್ತೆ ವಿಷನ್. ಅದು ಸ್ಪಷ್ಟತೆ ಇರ್ಬೋದು, ಇಲ್ಲದೆ ಇರ್ಬೋದು, ಅದು ಯಾಕೆ ಏನೋ ಗೊತ್ತಾ ಆಗ್ಬೋದು, ಆಗದೆ ಇರ್ಬೋದು, ಅದೊಂದು ಪ್ರೋಸೆಸ್ ಅಷ್ಟೇ. ಆಯ್ತಾ, ಖುಷಿ ಪಟ್ಟ, ಧ್ಯಾನ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಷ್ಟೇ ಅನ್ಕೋಬೇಕು, ಸುಮ್ಮನೆ ಮುಂದೆ ಹಾಕ್ತಾ ಇರಬೇಕು. ಅಲ್ಲಿ ಜರ್ನಿ, ಇವಾಗ ನಾವು ಹೆಂಗೆ ಇಲ್ಲಿಂದ ಮೈಸೂರಿಗೆ ಹೋಗುವಾಗ, ಬೆಂಗಳೂರಿಗೆ ಹೋಗುವಾಗ, ಆ ಹೋಗುವ ದಾರಿಯಲ್ಲಿ ಏನೆಲ್ಲ ಕಾಣ್ತದೋ ಹಾಗೆ ಈ ಧ್ಯಾನ ಅನ್ನೋದು ಕೂಡ ಅಷ್ಟೇ. ನಮ್ಮ ಈ ದಾರಿಯಲ್ಲಿ ಎಲ್ಲ ಅದು ಇದಾಗ್ತಾ ಇರ್ತದೆ. ಆ ಇವು ಆಲೋಚನೆಗಳು ಬರ್ತದೆ ಕಣ್ಣಿಗೆ. ಆಲೋಚನೆ ಅಂದ್ರೆ ಏನು, ಒಳಗಡೆ ಇರೋ ಚಿತ್ತ ಅದು ಕ್ಲೀನ್ ಆಗ್ತಾ ಇರ್ತದೆ, ಅದು ಕಣ್ಮುಂದೆ ಪಾಸ್ ಆಗ್ತಾ ಇರ್ತದೆ. ಬರೀ ಆಲೋಚನೆ ಬರ್ತಾ ಇದೆ ಅಂದ್ರೆ ಅದರ ಅರ್ಥ ಅದು ಕ್ಲೀನ್ ಆಗ್ತಾ ಇದೆ ಅಂತ ಅರ್ಥ. ಏನೋ ಒಂದು ವಿಷನ್ Yes. ಕಾಣ್ತಾ ಇದೆ ಅಂತಂದ್ರೆ ಅದಕ್ಕೆ ಏನೋ ನಮಗೆ ಲಿಂಕ್ ಇದೆ, ಅದು ಅಲ್ಲಿ ಏನೋ ರಿಸಾಲ್ವ್ ಆಗ್ತಾ ಇದೆ ಅಂತ ಅರ್ಥ. ಅದಾಯ್ತು, ಅದು ಮುಗೀತದೆ, ಅದರ ಒಂದು ಅನುಭವ ಆಗ್ತದೆ ಅಷ್ಟೇ. ಆದ್ರೆ ಅದು ಯಾಕಾಯ್ತು, ಏನಾಯ್ತು, ನಾ ಹಿಂದಿನ ಜನ್ಮ ಏನಾಗಿದ್ದೆ, ಎತ್ತಾಗಿ ಅದನ್ನೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೋದು. ಅದು ಎನರ್ಜಿ ವೇಸ್ಟ್ ಆಗ್ತದೆ, ನಮ್ಮ ಸಮಯ ವೇಸ್ಟ್ ಆಗ್ತದೆ. ಅದೇ ಸಮಯದಲ್ಲಿ ಕುತ್ಕೊಂಡು ಧ್ಯಾನ ಮಾಡು, ಆಯ್ತಾ. ಹ್ಮ್. ಏನಿಲ್ಲ ಮೇಡಮ್, ಆರಾಮಾಗಿ ಕುತ್ಕೊಳ್ಳಿ, ಕಣ್ ಮುಚ್ಕೊಂಡು ಶ್ವಾಸದ ಮೇಲೆ ಧ್ಯಾಸ ಇಡಿ. ಯಾವ್ದೇ ಬೇಡವಿದ್ದ ವಿಚಾರಗಳು ಬಂದ್ರೆ ಆರಾಮಾಗಿ ನಗ್ಬಿಡಿ, ಆರಾಮಾಗಿ ಅಂದ್ರೆ ನಗ್ತಾ ಮೇಡಮ್, ಇರಿ. ಧ್ಯಾನದಲ್ಲೂ ನಗ್ತಾ ಇದ್ರೆ ನಿಮ್ಗೆ ವಿಚಾರಗಳು ಯಾವೇ ವಿಚಾರ ಪಾಸಿಟಿವ್ ಆಗ್ಲಿ ನೆಗೆಟಿವ್ ಆಗ್ಲಿ ಯಾವ್ದೇ ತರ ವಿಚಾರ ಇದ್ರು ಹೋಗ್ಬಿಡ್ತವೆ. ಅಂದ್ರೆ ಫೋಕಸ್ ನೀವು ಆ ಧ್ಯಾನದ ಮೇಲೆನೆ, ಶ್ವಾಸದ ಮೇಲೆನೆ ಇಡ್ಬೇಕು ಜಾಸ್ತಿ. ಅವಾಗ ಏನಾಗುತ್ತೆ, ನಿಮ್ಗೆ ವೈಬ್ರೇಷನ್ ಜಾಸ್ತಿ ಆಗುತ್ತೆ, ಆಧ್ಯಾತ್ಮ ಮುಂದುವರಿತೀರಾ. ನಗ್ಬೇಕು ಮೇಡಮ್, ಜಾಸ್ತಿ ನಗ್ತಾ ಹ್ಯಾಪಿ ಆಗಿರ್ಬೇಕು, ಆತ್ಮನ ಹ್ಯಾಪಿ ಆಗಿ ಇಟ್ಕೋಬೇಕು ಅಷ್ಟೇ. ಖುಷಿ. ಖುಷಿಯಿಂದ ಇರ್ಬೇಕು. ಆತ್ಮ ತೃಪ್ತಿ ತೃಪ್ತಿ ಯಾವಾಗ ನಮ್ಮ ಆತ್ಮ ತೃಪ್ತಿ ಯಾವಾಗ ಸಿಗುತ್ತೆ, ಅವಾಗ ಮೋಕ್ಷದ ಶಕ್ತಿ ಸಿಗುತ್ತೆ ಮೇಡಮ್, ಆಟೋಮೆಟಿಕ್ ಆಗಿ. ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ಅಷ್ಟೇ. ಆನಂದೋ ಬ್ರಹ್ಮ. ಆನಂದೋ Yes. ಬ್ರಹ್ಮ. ದುಃಖ ನಿವೃತ್ತಿ ಆಯ್ತಂದ್ರೆ ಪರಮಾನಂದ ಪ್ರಾಪ್ತಿ ಆಗ್ತದೆ. ದುಃಖ ಯಾವಾಗ ಆಗ್ತದಪ್ಪ ಅಂದ್ರೆ ಬೇಕಿರ್ಲಾರ್ದ ವಸ್ತುಗಳಿಗೆ ಬೇಡಿಕೆ ಜಾಸ್ತಿ ಆದಾಗ ದುಃಖ ಆಗ್ತದೆ. ಬೇಡವಾಗಿರ್ತಕ್ಕಂಥ ವಸ್ತುಗಳನ್ನ, ಬೇಡವಾಗಿರ್ತಕ್ಕಂಥ ವಿಚಾರಗಳನ್ನ ನಾವು ಇಟ್ಕೊಂಡಿವಪ್ಪ ಅಂದ್ರೆ ನಮಗೆ ದುಃಖ ಆಗ್ತದೆ. ಅವು ಸಿಗ್ಲಿಕ್ಕಪ್ಪ ಅಂದ್ರೆ ದುಃಖ ಆಗ್ತದೆ ಅಷ್ಟೇ. ಆಸೆಯೇ ದುಃಖಕ್ಕೆ ಮೂಲ, ಬುದ್ಧ ಹೇಳಿದ್ನಲ್ಲ. ಎಸ್, 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 ಕರೆಕ್ಟ್. ಮೊನ್ನೆ ಹೇಳಿದ್ವಲ್ಲ, ಕೃಷ್ಣ ಹೇಳಿದ್ನಲ್ಲ, ನಮ್ಮ ಸಂಕಲ್ಪಗಳೇ ಎಲ್ಲದರ ಮೂಲ. ಯಾಕೆಂದ್ರೆ ಅದನ್ನು ಯಾಕೆ ಸಂಕಲ್ಪ ಮಾಡ್ತೀವಿ, ಯಾವುದು ನಿನ್ನ ಸಂಕಲ್ಪದಂತೆ ನಡೆಯೋಲ್ಲ, ನಂದೇನು ಸಂಕಲ್ಪ ಇದೆ ಅದೇ ನಡೀತದೆ ಅಂತ. ಆಮೇಲೆ ಇನ್ನೊಂದು, ಬರೀ ನಿಮ್ಗೆ ಹೇಳ್ತಾ ಇರೋದು ಅಂತ ತಿಳ್ಕೊಬೇಡಿ. ಮತ್ತೆ ಏನಪ್ಪ ಒಂದ್ ಪ್ರಶ್ನೆ ಕೇಳಿ ನಾನು ಈ ತರ ಎಲ್ಲರೂ ಸೇರಿ ಅಣಿತಾ ಇದ್ದಾರೆ. ಎಲ್ಲರಿಗೂ ನಮಗೂ ಆ ಒಂದು ಇದು ಆಗ್ತದ. ಎಲ್ಲರಿಗೂ ಹೊಂದಾಣಿಕೆ ಆಗ್ತಕ್ಕಂಥ ಮಾತುಗಳೇ ಸತ್ಯ. ಸರ್, ಈಗ ಒಂದು ಪ್ರಶ್ನೆ ಇರ್ಬೋದು, ಆದ್ರೆ ಇಷ್ಟು ವಿಚಾರ ತಿಳ್ಕೊಂಡ್ನಲ್ಲ, ತುಂಬಾ ಖುಷಿ ಆಯ್ತು ಸರ್. ಆತರ ಏನಿಲ್ಲ. ಅಂದ್ರೆ ಆ, ಒಬ್ಬರ ಇದೆ ಪ್ರಶ್ನೆ. ತಿಳಿಯುವುದೇ ಜ್ಞಾನ ತಾಯಿ, ಹರಿಯುವುದೇ ಜ್ಞಾನ. ಹರಿವು ಅಂದ್ರೆ ಏನು? ತಿಳುವಳಿಕೆ. ಯಾವಾಗ ತಿಳುವಳಿಕೆ ಶುರುವಾಗ್ತದ ಅವಾಗ ಅರಿವು ಶುರುವಾಗ್ತದ. ಅರಿವು ನಿನ್ನಲ್ಲಿ ಕರತಳ ಮಲಕ ಆಯ್ತಪ್ಪ ಅಂದ್ರೆ ನೀನು ಸಂಪೂರ್ಣವಾಗಿ ಜ್ಞಾನಸ್ಥಳ ಆಗ್ತದೆ. ಹೌದು ಸರ್. ಅರಿವೇ ಜ್ಞಾನ, ಜ್ಞಾನವೇ ಅರಿವು. ಹಾಗಾಗಿ ಬಹಳಷ್ಟು ಜನರ ಪ್ರಶ್ನೆ ಏನಂದ್ರೆ, ಅವ್ರಿಗೆ ಅಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ತದೆ, ನಮ್ಗೆ ಏನೂ ಆಗ್ತಿಲ್ಲ, ಏನೋ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂತ ಮಾಡ್ತಾ ಇರೋದಲ್ಲ ಧ್ಯಾನ. ಮೊದಲನೇದಾಗಿ ಅದು ಕಾನ್ಸೆಪ್ಟ್ ಗೊತ್ತಿರ್ಬೇಕು. ನಮ್ಮ ಕರ್ಮಗಳನ್ನು ಕಳ್ಕೊಳ್ಬೇಕು, ಅದು ಮುಖ್ಯ. ಮೊದಲನೇದಾಗಿ ಕರ್ಮ ಎಲ್ಲ ಕಳ್ಕೊಂಡು ನಾವು ಆ ಆತ್ಮಸ್ಥಿತಿಗೆ ತಲುಪಬೇಕು, ಆಯ್ತಾ. ಆತ್ಮಾರಾಮ ನಮ್ಮೊಳಗಿರುವ ಆತ್ಮಸ್ಥಿತಿಯನ್ನ ತಲುಪಿ ಅಲ್ಲಿ ನಾವು ಆನಂದ ಆನಂದ ಎನ್ಲೈಟನ್ಮೆಂಟ್ ಆ ಕಡೆಗೆ ಹೋಗ್ಬೇಕು ಹೊರತು, ಅದು ಬಿಟ್ಟು ಎಕ್ಸ್ಪೀರಿಯನ್ಸ್ ಆಗ್ಲಿಕ್ಕಾಗಿ ಅಂತ ಧ್ಯಾನ ಅಲ್ಲ. ಅದು ಗೊತ್ತಿರ್ಬೇಕು ಎಲ್ಲರಿಗೂ. ಹಂಗಾಗಿ ಎಕ್ಸ್ಪೀರಿಯನ್ಸ್ ಆಗ್ತಿಲ್ಲ ಅಂತಂದ್ರೆ ನನಗೇನೋ ಆಗ್ತಿಲ್ಲ ಅಂತ ಅರ್ಥ ಅಲ್ಲ. ಲಕ್ಷ್ಮಿ ಮೇಡಮ್ ಮತ್ತೆ. ನಮಸ್ಕಾರ ಅರುಣ್ ಸರ್. ಆಕ್ಚುಲಿ ನಾನು ಇದು ದೀಪದ್ದು ಮಾಡಿದಾಗೆಲ್ಲ ಮಾರನೇ ದಿವಸ ತಲೆ ತುಂಬಾ ನೋವ್ತಾ ಇದ್ದು ಸರ್. ಮತ್ತೆ ಇದು ಕೂಡ ಮಾಡ್ತೀವಲ್ಲ, ಥರ್ಡ್ ಐ ಮೆಡಿಟೇಷನ್, ಅದ್ ಮಾಡಿದಾಗ ಕೂಡ ಬೆಳಿಗ್ಗೆ ಸುಮಾರು ಹೊತ್ತು ತಲೆ ತುಂಬಾ ನೋವ್ತಾ ಇರುತ್ತೆ. ಅದೇನ್ ಹೋಗ್ತಾ ಹೋಗ್ತಾ ಕ್ರಮೇಣ ಕಡಿಮೆ ಆಗುತ್ತಾ ಅಥವಾ ಏನ್ ಕತರ ಆಗುತ್ತೆ ಅಂತ? ಕಡಿಮೆ ಆಗುತ್ತೆ ಮೇಡಮ್. ಈ ಸ್ಟಾರ್ಟಿಂಗ್ ಅಲ್ಲಿ ಇವಾಗ ದೀಪ ನೋಡ್ತಾರಲ್ಲ, ಎಲ್ಲರಿಗೂ ಈ ಪೋರ್ಷನ್ ತಲೆ ನೋಯ್ತದೆ, ಹಣೆ ಭಾಗ,
ಇರ್ತದಲ್ಲ, ಯಾಕೆಂದ್ರೆ ಆ ಕಣ್ಣಿಗೂ ಮತ್ತೆ ನಮ್ಮ ಇದಕ್ಕೂ ನರ್ವಸ್ ಸಿಸ್ಟಮ್ ಕನೆಕ್ಟ್ ಇರ್ತದಲ್ಲ. ಹಾ, ಹ್ಮ್ ಅದು ವೀಕ್ ಇದ್ದಾಗ ಸ್ವಲ್ಪ ಇದಾಗ್ತದೆ. ನಿಮ್ಗೆ ತುಂಬಾ ಪೇನ್ ಆದ್ರೆ ಸ್ವಲ್ಪ ಮಾಡಿ, ಭಾಳ ಹೊತ್ತು ಮಾಡಬೇಡ್ರಿ. ಮಾಡ್ತಾ ಹ್ಮ್ ಆ, ಕಡಿಮೆ ಆಗುತ್ತೆ. ಆಮೇಲೆ ಅದೇ ನೇರವಾಗಿ ಅದು ಥರ್ಡ್ ಐಗೆ ಸಂಬಂಧಪಟ್ಟಿರೋದ್ರಿಂದ ನೋವು ಸ್ಟಾರ್ಟಿಂಗ್ ಅಲ್ಲಿ ನೋವು ಬರೋದು ಅದು ಸಹಜ. ಲಕ್ಷಣಗಳು, ಅದು ಹ್ಮ್. ಥರ್ಡ್ ಐ ಓಪನ್ ಆಗುವ ಲಕ್ಷಣಗಳು ಒಬ್ಬೊಬ್ಬರಿಗೆ. ಯಾಕಂದ್ರೆ ಹಾ ವಿಪರೀತ ನೋವು ಬರೋದು ಅದರ ಒಂದು ಲಕ್ಷಣ. ಏನಮ್ಮ ಹ್ಮ್ ಅದನ್ನ ಹೆಂಗ್ ಹ್ಮ್ ಮಾಡ್ಬೇಕಪ್ಪ ಅಂದ್ರೆ ನೋವು ಬರ್ತದಂತ ಅಲ್ಲಿಗೆ ಬಿಟ್ಟೆಪ್ಪ ಅಂದ್ರೆ ಅದು ಮತ್ತೆ ನಿಮ್ಮನ್ನ ಹಂಗೆ ಉಳಿಸ್ಬಿಡ್ತದ. ಅದನ್ನ ಇಲ್ಲ ನಾವ್ ಗೆದಿಬೇಕು. ಬಿಡೋದಿಲ್ಲ, ನಾವ್ ಅಲ್ಲ ಅದನ್ನ ಬಿಡೋದಿಲ್ಲ ನೋವಾದ್ರೂ ಕೂಡ. ಆ, ಆ, ಅದು ಹಂಗೆ ಹೋಗ್ತದ, ಹಂಗೆ ಹೋಗ್ಬಿಡ್ತದ, ಅದು ಇರೋದಿಲ್ಲ. ಯಾವಾಗ ಆ ತರ ಹ್ಮ್ ಬಂತಿಲ್ಲ, ನಿಮ್ಮ ದೃಷ್ಟಿಯನ್ನು ಸ್ಥಿರಗೊಳಿಸೋದು ಕಲಿಸ್ರಿ. ನಿಮ್ಮ ದೃಷ್ಟಿ ಚಾಂಚಲ್ಯತೆ, ನಿಮ್ಮ ಮನಸ್ಸು ಆ ನೋವಿನ ಕಡೆಗೆ ಹೋಯ್ತಪ್ಪ ಅಂದ್ರೆ ಅದು ಜಾಸ್ತಿನೇ ಆಗ್ತದ. ಆ ನೋವನ್ನು ಬಿಟ್ಟು ನೀವ್ ಎಲ್ಲಿ ಕಾನ್ಸೆಪ್ಟ್ ಆಗಿರ್ತಿರ್ತೀರಿ ಮನಸ್ಸನ್ನ, ಆ ಕಾನ್ಸೆಪ್ಟ್ ಕಡೆಗೆ ಬರೀ ಸರಿಯಾಗಿ ಹ್ಮ್ ಮನಸ್ಸನ್ನ. ಹ್ಮ್ ಆವಾಗ ಅದು ಸ್ಥಿರ ಆದಂಗೆಲ್ಲ ನೋವು ಹೋಗ್ತದ, ಅದು ಉಳಕಿಲ್ಲ. ನಮ್ಮ ಹ್ಮ್ ಒಂದು ಹ್ಮ್ ಇದರಲ್ಲಿ ಬರ್ತಕ್ಕಂಥದ್ದು. ಹ್ಮ್ ಥರ್ಡ್ ಐ ಆಕ್ಟಿವೇಶನ್ ಆಗುವ ಸಮಯದಲ್ಲಿ ಪೇನ್ ಬರುತ್ತೆ ಮೇಡಮ್. ಈಗ ನಾವು ಕೂಡ ಹ್ಮ್ ಆ ಅದನ್ನ ಕೆಲವರು ಎಕ್ಸ್ಪೀರಿಯನ್ಸ್ ಕೂಡ ಆ ಥರ ಶೇರ್ ಮಾಡಿದ್ದಾರೆ. ತುಂಬಾ ಪೇನ್ ಅಂದ್ರೆ ತುಂಬಾ ಪೇನ್, ತಲೆ ಏನೋ ಕಿತ್ತು ಬರ್ತಾ ಇದೆನೋ ಅನ್ನೋಷ್ಟು ಪೇನ್ ಆಗಿ ಸಿಡಿದು ಹೋಗ್ತದನ ನೋವರೆಗೆ ಬರ್ತದಂತೆ. ಆಗಿ ಒಂದು ಒಂದು ವಿಪರೀತ ನೋವು ಜಾಸ್ತಿ ಅದು. ಇಲ್ಲಿ ಒಳಗಡೆ ಈ ಬ್ಯಾಕ್ ಸೈಡ್, ಪೂರ್ತಿ ಬ್ಯಾಕ್ ಸೈಡ್ ಅಲ್ಲ, ಮಧ್ಯಭಾಗದಲ್ಲಿ ಇಲ್ಲಿ ಹಿಂದೆ ಈ ನೇರವಾಗಿರ್ತದೆ. ಹಾ ಮೆದುಳಿನ ಮಧ್ಯಭಾಗದಲ್ಲಿ ಪೀನಲ್ ಗ್ಲ್ಯಾಂಡ್ ಬಚ್ಚು ಅದು ಆಕ್ಟಿವೇಟ್ ಆಗುತ್ತೆ. ಹ್ಮ್ ಅದೇ ಥರ್ಡ್ ಐ. ಹ್ಮ್ ಇಲ್ಲೆಲ್ಲೋ ಮೊನ್ನೆ ಅಂತೂ ತಲೆ ಒಳಗಡೆ ಫುಲ್ಲು ಒಂಥರ ಹುಳ ಓಡಾಡ್ದಷ್ಟು ನೋವು. ಅದೇ ಮೇಡಮ್, ಅದು ತುಂಬಾ ಡೀಪ್ ಆಗಿ ಹೋಗ್ಬಿಟ್ಟಿದೀನಿ ಮೆಡಿಟೇಷನ್ ಅಲ್ಲಿ. ಆ ಪೇನ್ ಅದು ನನ್ಗದು ಫೀಲ್ ಆಗ್ತಾ ಇದೆ. ಅದು ತಲೆಯಲ್ಲಿ ಫುಲ್ಲು ಹುಳ ಓಡಾಡ್ತಾ ಇರೋ ತರ. ಇದೆಲ್ಲ ವರ್ಕ್ ಆಗ್ತಾ ಇದೆ ಅಂತ ಅರ್ಥ ಹಂಗಾರೆ. ಅಲ್ಲ ಮೇಡಮ್, ಅದು ಪೇನ್ ಅಲ್ಲ ಮೇಡಮ್, ವೈಬ್ರೇಷನ್ ಇರ್ಬೋದು ಅದು. ಎಸ್ ಕಂಟಿನ್ಯೂಸ್ ಹೌದಾ? ವೈಬ್ರೇಷನ್ ಎಸ್ ಹ್ಮ್ ಅದು. ಅಲ್ಲ ಪೇನ್ ಅಲ್ಲ ಎಸ್ ಅದು ಎಸ್ ಮೇಡಮ್, ವೈಬ್ರೇಷನ್ ಅದು. ಈಗ ನೋಡ್ರಿ, ಸರ್ಟನ್ ಟೈಮ್ ಆದ್ಮೇಲೆ ಕಮ್ಮಿ ಆಗುತ್ತೆ ಅದು. ಹಾ ಹೌದಾ? ಅಂದ್ರೆ ಮೆಡಿಟೇಷನ್ ಮಾಡುವಾಗ ಆತರ ಆಗ್ತಿತ್ತು. ಹಾ, ಮೆಡಿಟೇಷನ್ ಆದ್ಮೇಲೆ ಅವೇರ್ನೆಸ್ ಬಂದ ಮೇಲೆ ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಅದೇನು ಇಲ್ವೇನೋ ಅನ್ನೋ ತರ ಇತ್ತು. ಅದು ಹಾ. ಪೇನ್ ಅಲ್ಲ ನಮ್ಗೆ, ಪೇನ್ ಅಲ್ಲ ಅದು. ಪೇನ್ ಹ್ಮ್ ಅಲ್ಲ, ವೈಬ್ರೇಷನ್ ಅದು. ಅದು ಇಲ್ಲ, ನಿಮ್ಗೆ ಅದು ಟೋಟಲಿ ಮೊದಲು ಜಾಗೃತಿ ಆತರ ಆಗೋದಕ್ಕೆ ಅನಿಸ್ತದೆ. ಸಹಾಯ ಮಾಡುತ್ತೆ. ಇಲ್ಲ, ಮೊದಲು ಆತರ ಅನಿಸ್ತದೆ. ಯಾಕೆಂದ್ರೆ ನಮಗೆ ಫಸ್ಟ್ ಸ್ಟಾರ್ಟಿಂಗ್ ದೃಷ್ಟಿಯೋಗ ಹ್ಮ್ ಮಾಡಕಲ್ಕ ಮೆಸ್ಮೇಜರಿಜನ್ ಅಂತ ಮಾಡ್ತಿದ್ವಿ. ಈಗ ಬಂದಿದ್ವಿ ನಾವು ಗೂಢಕೇಶಕ, ಒಂದು 2 ತಿಂಗಳಾಯ್ತು. ಅದಕ್ಕಿಂತ ಮೇಲೆ ಮೆಸ್ಮೇರಿಸಮ್ ಅಂತ ಮಾಡ್ತಿದ್ವಿ. ಅಂದ್ರೆ ದೀಪ ಹ್ಮ್ ಹಚ್ಕೊಂಡು ಅದನ್ನೇ ನೋಡ್ಕೊಂತ ಕೊಡ್ತಿದ್ವಿ. ಅವಾಗ ನಮ್ಗ ಏನಾಗ್ತಿತ್ತಂದ್ರೆ ತಲೆ ಈಗೇನು ಒಡೆದು ಹೋಗ್ತದನೋ ಒಂದು ಸ್ಥಿತಿಗೆ ಬರ್ತಿದ್ವಿ. ಸಂಪೂರ್ಣ ಹ್ಮ್ ಹ್ಮ್ ಅದು ಯಾವಾಗ ಅದ್ರ ಮೇಲೆ ಏಕಾಗ್ರತೆ ಜಾಸ್ತಿ ಆಯ್ತು, ಅದು ಬರ್ಲೇ ಇಲ್ಲ, ಹೋಗಿ ಬಿಡುತ್ತೆ. ಉದಾಹರಣೆ, ನೀವು ಮೂಗಿನ ತುದಿಯನ್ನು ನೋಡ್ಕೊಂತ ಕುಂತಾಗುನು ಹಂಗೆ ಆಗ್ತದೆ. ಯಾಕಂದ್ರೆ ಶ್ವಾಸ ಉಚ್ಛ್ವಾಸ ಮಾಡಕಲ್ಕ ಮೂಗಿನ ತುದಿಯಿಂದ ಬರ್ತಕ್ಕಂಥ ಶ್ವಾಸ ಉಚ್ಛ್ವಾಸವನ್ನು ಗಮನ ಹರಿಸುವುದು ಬಹಳ ಅತಿ ಮುಖ್ಯವಾಗಿರ್ತಕ್ಕಂಥ ಆನಾಪಾನ ಸತಿ ಧ್ಯಾನದಲ್ಲಿ. ಹ್ಮ್ ಆ ಅವಾಗುನು ಹಂಗೆ ಅಷ್ಟೇ ಇದಾಗ್ತಿತ್ತು. ಯಾಕಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಜಾಸ್ತಿ ಮೂಗಿನ ತುದಿಯನ್ನು ಗಮನ ಹರಿಸಿದಾಗ ಸೊ ನೆಲ್ಕಾಸು ಆಮೇಲೆ ಒಂಥರ ಇದು ಬಂದಂಗ ಆಗ್ತಿತ್ತು. ಒಂದ್ ತಲೆನೋವು, ಇಲ್ಲಪ್ಪ ಅಂತಂದ್ರೆ ಒಂದ್ ನಮೂನಿ ಆ, ಯಾವುದು ಆಕ್ಷನ್ ಆದಂಗ ಆಗ್ತಿತ್ತು. ಅದನ್ನ ಹಂಗೆ ಹ್ಮ್ ಪ್ರಬಲಗೊಳಿಸಿದಾಗ ಮಂಗಮಾಯ ಅದು ಯಾವುದು ಬರೋದಿಲ್ಲ, ಸ್ಥಿರ ಆಗ್ತದೆ. ಹ್ಮ್ 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 ಕೆಲವೊಬ್ಬರಿಗೆ ಸ್ಥಿರ ಮ- ಆಗೋ ಒಂದು ಲಕ್ಷಣಗಳವು. ಮೇಡಮ್ ಈಗ ಮತ್ತೆ ಏನಾಗ್ತದೆ, ಅರುಣ್ ಸರ್, ಇದು ಥರ್ಡ್ ಐ ಮೆಡಿಟೇಷನ್ ಮಾಡ್ತಿದ್ದಾಗ ಮಧ್ಯದಲ್ಲಿ ನೆತ್ತಿ ಮೇಲೆ ಮಧ್ಯದಲ್ಲಿ ಒಂದು ಕಾಯಿನ್ ಅಷ್ಟಾಗ್ಲ ಗ್ಯಾಪ್ ಬಂತು ನನಗೆ. ಹ್ಮ್, ಒಂದು ಎಕ್ಸಾಕ್ಟ್ಲಿ ಒಂದು ರೌಂಡ್ ಸರ್ಕಲ್ ತರ ಕಾಯಿನ್ ಅಷ್ಟಾಗ್ಲ ನೆತ್ತಿ ಮೇಲೆ ಗ್ಯಾಪ್ ತರ ಬಂತು. ಈಗ ಅದ್ ಫೀಲ್ ಆಯ್ತು ಬ್ರಹ್ಮ ನನಗೆ. ಒಬ್ರು ಇದು ಈಗ್ಲೂ ಈಗ ನಾವು ಮಾತಾಡ್ತೀವಲ್ಲ, ಬ್ರಹ್ಮರಂಧ್ರದಲ್ಲಿ ನಮ್ಗೆ ಆಯಸ್ಕಾಂತ ಹೇಳ್ದಂಗೆ ಇಳ್ಕಾಂತ ಕೂಡಕೈತದೆ. ಈಗ ನಿಮ್ ಜೊತೆಗೆ ಹ್ಮ್ ಮಾತಾಡ್ತೀವಿ, ಕನೆಕ್ಟ್ ಆಗಿದೀವಿ. ಯಾವಾಗ ನೀವು ಅರುಣ್ ಸರ್ ಜೊತೆಗೆ ಕನೆಕ್ಟ್ ಆಗಿದೀವಪ್ಪ ಅಂದ್ರೆ, ಈಗ ಅವ್ರೇನ್ ಕೈ ಆಡ್ತಾರಲ್ಲ ಆ ಬ್ರಹ್ಮರಂಧ್ರದಲ್ಲಿ ಸಂಪೂರ್ಣ ಹಾ ಏನದ ಅಲ್ಲೇ. ವಿಶ್ವ ಚೈತನ್ಯ ಶಕ್ತಿ ಒಳಗಡೆ ಹೋಗ್ತಿರ್ತದ. ಈಗ ಹ್ಮ್ ಭಾಗವತ ಇರ್ತದಲ್ಲ, ಅದರಲ್ಲಿ ಹೇಳುವಾಗ ಪ್ರತಿ ಸಾರಿ ನಾನು ಹೇಳ್ತೀನಿ ನೋಡ್ರಿ, ಬ್ರಹ್ಮರಂಧ್ರನ ಒಡೆದು ಹೊರಗಡೆ ಬಂದ್ರು ಅಂತ ಹೇಳಿ. ಒಬ್ಬ ಹಾ ನಿಜವಾದ ಮಾಸ್ಟರ್, ಮೋಕ್ಷಕ್ಕೆ ಹೋಗುವ ಜೀವಿ, ಒಟ್ಟು 9 ರಂಧ್ರ ಇದೆ ನಮ್ಮಲ್ಲಿ. 9 ರಂಧ್ರದಿಂದ ಯಾವ ರಂಧ್ರದಿಂದ ಜೀವ ಹೊರಗೆ ಬಂದರೂ ಅವನು ಮೋಕ್ಷಕ್ಕೆ ಹೋಗಲ್ಲ, ಪುನಃ ಜನ್ಮ ತಾಳಿ ಬರ್ತಾನೆ. ಇಲ್ಲಿ ರಂಧ್ರ ಇದೆ, ಆದ್ರೆ ಬಹಳ ಸೂಕ್ಷ್ಮ ಇದೆ. ಅದನ್ನ ಯಾರು ಒಡೆದು ಹೊರಗೆ ಬರ್ತಾರೆ ಅವನು ಹ್ಮ್ ಬೀಜದಿಂದ ಭಗವಂತನನ್ನೇ ಹೋಗಿ ಸೇರ್ತಾನೆ. ಅದು ಅದೇ ಎಸ್. ಹ್ಮ್ ಸಹಸ್ರಾರ, ಅದೇ ಸಹಸ್ರಾರ ಸ್ಥಿತಿ. ಅದು ಓಪನ್ ಆಗ್ಬೇಕು, ಓಪನ್ ಆಗ್ಬೇಕು, ಜೀವ ಅಲ್ಲಿಂದ ಹೊರಡ್ತಾನೆ. ಹೊರಡು ಅದು ಎಲ್ಲಿ, ಏನ್ ಸುಷುಮ್ನಾ ನಾಡಿಯನ್ನ ಸೇರಿ, ಸುಷುಮ್ನಾ ನಾಡಿಯಿಂದ ಈ ಎಲ್ಲ
ಏನೋ 9 ರಂಧ್ರಗಳನ್ನ ಬ್ಲಾಕ್ ಮಾಡ್ತಾನೆ. ಅದು ಒಬ್ಬ ಯೋಗಿ ಯೋಗಿ ಪ್ರಾಣ ಬಿಡುವ ಸ್ಥಿತಿ ಅದು. ಯೋಗಿ ಪ್ರಾಣ ಅಂದ್ರೆ ಹ್ಮ್ ನಿಮ್ಗೆ ಅದು ಗೊತ್ತಾಗ್ಬೇಕಂತೇನಿಲ್ಲ, ನಿಮ್ಮ ಆತ್ಮ ಆಲ್ರೆಡಿ ಆ ಲೆವೆಲಿಗೆ ಸ್ಥಿತಿಯಾಗಿ ರೆಡಿ ಆಗಿರ್ತದೆ. ಪ್ರಾಣ ಬಿಡೋ ಟೈಮಲ್ಲಿ ಅದು ಹ್ಮ್ ಪ್ರಿಪೇರ್ ಆಗಿರ್ತದೆ, ಎಲ್ಲದನ್ನ ಬಂದ್ ಮಾಡ್ತದೆ. ಬಂದ್ ಮಾಡಿ ಆ ಸುಷುಮ್ನ ನಾಡಿಯಿಂದ ಇಲ್ಲಿ ಇಲ್ಲಿ ಓಪನ್ ಆಗ್ತದೆ ಅದು. ಇಲ್ಲಿ ಹ್ಮ್ ಹಾ ಅಲ್ಲಿ ಬಹಳ ಸೂಕ್ಷ್ಮ ಇರ್ತದೆ. ನಿಮ್ಗೆ ಇನ್ನೂ ಹೇಳಬೇಕು ಅಂತಂದ್ರೆ, ಸಣ್ಣ ಮಕ್ಕಳು ಇರ್ತದಲ್ಲ, ಪಾಪು ಹ್ಮ್ ಹಾ ಹ್ಮ್ ಅಳ್ಳತ್ತಿ ಅಳ್ಳತ್ತಿ ಅಂತಾರೆ ಆ ಅದಕ್ಕೆ. ದೇಹಕ್ಕೆ ಹ್ಮ್ ಜೀವ ಬರೋದೇ ಇಲ್ಲಿಂದ. ಇಲ್ಲಿಂದ ಪ್ರವೇಶ ಆಗಿ ಅದಿನ್ನೂ ಕೂಡಿರಲ್ಲ. ನೀವು ಸಣ್ಣ ಹೌದು. ಮಕ್ಕಳು, ಅದು ಬಹಳ ಅವ್ರಿಗೆಲ್ಲ ಗೊತ್ತಿರ್ತದೆ, ಯಾಕಂದ್ರೆ ಅವ್ರಿಗೆ ಮಗುವಿನ ಹಣಿ ಹಣ್ಣೆತ್ತಿ ಕೂಡಿರಕ್ಕಿಲ್ಲ, ಅದಕ್ಕೆ ಎಣ್ಣೆ ಹಾಕಿ ಒತ್ತಿ ಇದು ಮಾಡ್ತಿರ್ತಾರೆ ಸೂಕ್ಷ್ಮ. ಹ್ಮ್. ಅದೇ ಬ್ರಹ್ಮರಂಧ್ರ ಅದು. ಹಾ ಅದರ ಎಸ್ ಎಸ್. ಅದು ಮೂಲ. ಹಾಗಾಗಿ ನಿಮ್ಮ ಅದೆಲ್ಲ ನಿಮ್ದು ಸಹಸ್ರಾರ ಥರ್ಡ್ ಅದು ಓಪನ್ ಆಗೋ ಒಂದು ಸೂಚನೆಗಳು. ಈ ಕೆಲವೊಮ್ಮೆ ಹೌದು. ಹಾ ಹಾ ರೆಕ್ಕೆಗಳು ಓಪನ್ ಆದಂಗೆ ಆಗ್ತದೆ, ಗೋಲ್ಡನ್ ರೆಕ್ಕೆಗಳು. ಹಾ ನಿಮ್ಗೆ ಕಾಯಿನ್ ಆ ಥರ ಓಪನ್ ಆದಂಗೆ ಆಗೋದು, ಅಥವಾ ಕಮಲ ಅರಳಿ ನಿಂತಂಗೆ ಭಾಸ ಆಗೋದು. ಹ್ಮ್ ಹ್ಮ್ ಅಲ್ಲೇ ಹ್ಮ್ ಒಂದು ಸ್ವಲ್ಪ ಏನೋ ಪಾಯಿಂಟ್ ಬಿದ್ದಂಗ ನೀವು ಆಗುತ್ತೆ. ನಾನು ರಮಣ ಮಹರ್ಷಿ ಆಶ್ರಮದ ಕೂತಾಗ ನಾನು ಹಂಗೆ ಆಗಿತ್ತು ಸರ್. ಅದು ಇದ್ರ ಎಕ್ಸ್ಪೀರಿಯನ್ಸ್ ನನಗಾಗಿದೆ. ಯಾವುದು ಇದಕ್ಕಿದೆ, ನನ್ನ ತಲೆ ತುಂಬಾ ಫುಲ್ಲು ಈ ಕಮಲ ಅರಳಿ ನಿಲ್ತದಲ್ಲ, ಫುಲ್ಲು ವಾವ್ ಅದು ಆಗಿದೆ ನನಗೆ ಆ ಎಕ್ಸ್ಪೀರಿಯನ್ಸ್. ಹ್ಮ್. ಎರಡು ಇದೇನಪ್ಪ ನನ್ನ ತಲೆ. ನಾನು 2023 ಕಡತಲ್ಕ್ ಹೋಗಿದ್ದೆ ಸರ್, ಅರುಣ್ ಸರ್. ಹ್ಮ್ ಕಡತಲ್ಕ್ ಹೋದಾಗ ಇನ್ನ ಒಂದ್ 2 ಕಿಲೋಮೀಟರ್ ಮುಂದಿತ್ತು, ನನಗ ಬ್ರಹ್ಮರಂಧ್ರದಿಂದ ಒಂದು ಎನರ್ಜಿ ಪಾಸ್ ಆಗ ಶುರು ಆಯ್ತು. ಯಾವಾಗ ಪತ್ರಿ ಸರ್ ನಿರ್ವಹಣಾ ಸಮಾಧಿ ಸ್ಥಿತಿಯಲ್ಲಿ ಓದಿವೋ, ಎಲ್ಲಿ ಒಡೆದೋಗ್ತದನಪ್ಪ ತಲೆ ಎಂಬುವಂತ ಒಂದು ಸ್ಥಿತಿ ಬಂದಿತ್ತು ಸರ್. ಎಲ್ಲಿ ಒಡೆದೋಗ್ತ ಇಷ್ಟೊಂದು ವಿಪರೀತ ಏನಿದು ಅಂತ ನನಗೆ ಭ್ರಮೆಯಲ್ಲಿ ಮುಳುಗಿ ಹೋಗಿದ್ದೆ. ಆ ತರ ಆಗಿತ್ತು ಅದು. ಜಾಸ್ತಿ ಎನರ್ಜಿ ಎಲ್ಲಿರ್ತದೋ ಆ ಒಂದು ಎನರ್ಜಿ ಅದು ಬಂದು ನಮ್ಮ ಒಳಗ್ ಹೋದಂಗೆಲ್ಲ ಆ ರೀತಿ ಅನಲೈಸಿಸ್ ಆಗ್ತದೆ. ನಿಮಗೆ ಆಲ್ರೆಡಿ ಮೇಡಮ್ ಇದು ಆಗ್ತಾ ಇದೆಯಲ್ಲ, ಏನು ಆಸ್ಟ್ರಲ್ ಟ್ರಾವೆಲ್ ಆಗ್ತಾ ಇದೆ ನಿಮಗೆ. ನೀವು ಆಲ್ರೆಡಿ ಹಾ ನೀವು ಥರ್ಡ್ ಸ್ಟೇಜ್ ಅಲ್ಲಿ ಇದೀರಿ ಈಗ. ನೀವು ಬಹಳ ಓ ಇವಾಗೆಲ್ಲ ಅದು ಆಕ್ಚುಲಿ ಇಲ್ಲ ಸರ್, ನಾನು ಇದು ನೈಟ್ ಮೆಡಿಟೇಷನ್ ಬಂದ ಮೇಲೆನೆ ನನ್ಗೆ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸಸ್ಗಳು ಆಗ್ತಿರೋದು. ಆಕ್ಚುಲಿ ತುಂಬಾ ಎಫೆಕ್ಟಿವ್ ಇದೆ ನೈಟ್ ಮೆಡಿಟೇಷನ್. ಕೂತ್ಕೊಂಡ್ರೆ ನಾನು ಬೆಳಗ್ಗೆ 5 ಗಂಟೆವರೆಗೂ, 5 ಗಂಟೆಯಿಂದ 6 ಗಂಟೆವರೆಗೂ ಕೂತಿರ್ತೀನಿ ನಾನು. ಹ್ಮ್ ಬಟ್ ಇದು ಸಡನ್ ಆಗಿ ಅದ್ ಏನಕ್ಕೆ ಕಾಣಿಸ್ತು ಅನ್ನೋದು ನನ್ಗೆ ಗೊತ್ತಾಗ್ಲಿಲ್ಲ. ಅದೇ ಮೇಡಮ್, ಅದು ಪ್ರೋಸೆಸ್ ಅದು ಆಗ್ತಾನೆ ಇರ್ತದಲ್ಲ. ಆಮೇಲೆ ಇನ್ನೊಂದೇನು ಅಂದ್ರೆ, ಆ ಅದು ಕೆಲವರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಾರೆ. ಎಕ್ಸ್ಪೀರಿಯನ್ಸ್ ಯಾವ ತರ ಅಂದ್ರೆ, ಅವರು ಧ್ಯಾನ ಮಾಡುವಾಗ ಈ ಸಪ್ತರ್ಷಿಗಳು ಬರ್ತಾರೆ. ಸಪ್ತರ್ಷಿಗಳು ಬಂದು ಇಲ್ಲಿ ಹಿಂದಿನಿಂದ ಅದನ್ನು ಎಳೆದು ತಂದು ಇಲ್ಲಿಗೆ ತಂದು ನಿಲ್ಲಿಸಿದ್ದಾರೆ. ಆ ಥರ ಎಕ್ಸ್ಪೀರಿಯನ್ಸ್ ಹ್ಮ್ ಅವರಿಗೆ ಆ ತಂದು ನಿಲ್ಲಿಸಿದ್ದಾರೆ. ಮತ್ತೆ ಆ ಒಂದು ಇದಾಗುವಾಗ ಅವರಿಗೆ ಬಹಳ ಪೇನ್ ಆಗಿದೆ ಅಂದ್ರೆ ಹ್ಮ್ ಧ್ಯಾನದಲ್ಲಿ ಬಹಳ ಪೇನ್ ಹ್ಮ್ ಇದೆ. ಹ್ಮ್ ಯೋ ನನ್ನ ಬಿಡಿ 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 ಅಂತ ಹೇಳಿ ಅವರು ಒದ್ದಾಡಿದರು. ಆ ಹ್ಮ್ ಆ ಥರ ಅನುಭವ ಆಗಿ ಅದಾದ ಕ್ಷಣದಿಂದ ಅವರಿಗೆ ಥರ್ಡ್ ಐ ಆಕ್ಟಿವೇಶನ್ ಆಗಿದೆ. ಥರ್ಡ್ ಐ ಆಕ್ಟಿವೇಶನ್ ಆಗಿದೆ ಅಂದ್ರೆ ಅವ್ರಿಗೆ ಕಣ್ಣು ಮುಚ್ಚಿದ್ರೆ ಸಾಕು, ಎಲ್ಲ ಗೊತ್ತಾಗ್ತದೆ. ಆ ಹ್ಮ್ ಹ್ಮ್ ಎಲ್ಲಾ ಹಿಂದಿನ ಫುಲ್ಲು ಅವ್ರದ್ದು ಎಷ್ಟು ಜನ್ಮ ತಗೊಂಡಿದ್ದಾರೆ ಅದೆಲ್ಲ ಗೊತ್ತಾಗ್ತದೆ ಅವರಿಗೆ. ಆಮೇಲೆ ಹ್ಮ್ ಯಾವ್ದಾರ ಒಂದು ದೇವಸ್ಥಾನದಲ್ಲಿ ಹೋಗಿ ಕೂತ್ರೆ ಅಲ್ಲಿರೋ ದೇವರು ನೇರವಾಗಿ ಇಮಿಡಿಯೇಟ್ ಕನೆಕ್ಟ್ ಆಗ್ತಾರೆ. ಅವ್ರು ಕನೆಕ್ಟ್ ಆಗಿ ಅವ್ರು ಏನೇ ಹೇಳೋದು ಕೇಳೋದು ಈ ಮೆಸೇಜ್ ಇದ್ರು ಕೊಡ್ತಾರೆ. ಅಂದ್ರೆ ಈ ತರ ಆಗ್ಬೇಕದು ಓಪನ್. ಸುಮ್ಮನೆ ನಂದೇನೋ ಹ್ಮ್ ಏನೋ ಅದು ಕಂಡಂಗಾತು ಇದು ಕಂಡಂಗಾತು ನನ್ ಮುಂದಾಗೋದು ಗೊತ್ತಾಯ್ತು, ಅದು ಅಲ್ಲ ಅಂತಲ್ಲ, ಅದು ಥರ್ಡ್ ಐ ವಿಷನ್. ಆದ್ರೆ ಹ್ಮ್ ಚಿತ್ತ ಪ್ರಜ್ಞಾವಸ್ಥೆ ಅದು. ಆ, ನಿಮ್ದು ಆ ಒಂದು ಪ್ರೊಸೆಸ್ ನಡೀತಾ ಇದೆ. ಅದಾಗ್ಲಿ, ಹ್ಮ್ ನೀವು ಅದಕ್ಕೆ ಸಪೋರ್ಟ್ ಮಾಡ್ಬೇಕು, ಸಹಕಾರ ಕೊಡ್ಬೇಕು. ಹ್ಮ್ ಹ್ಮ್ ಹೆದರ್ಕೊಳ್ಳುವಂಥದ್ದು ಏನಿಲ್ಲ. ಹ್ಮ್ ಹ್ಮ್ ಅವರಿಗೆ ಆಗಿದೆ ಅದು. ಸರ್ವಜ್ಞನು ಒಂದು ವಚನ ಹೇಳಿದರೆ, ನವದ್ವಾರಗಳ ಮುಚ್ಚಿ ಶಿವ ಧ್ಯಾನದೊಳಿರಲು ಪೃಥ್ವಿ ಮೇಲಿನ ನವಕೊಂಡದಳ ಮಾತು ನಿಮ್ಮ ಕಿವಿಯೊಳಗಿರ್ಪವು ಸರ್ವಜ್ಞ ಅಂತ. ಹ್ಮ್ ಎಷ್ಟು ಚಂದ ಹೇಳಿದಾರೆ ನೋಡಿ. ಯಾವಾಗ ನಾವು ನವದ್ವಾರಗಳು ಹೇಳಿದ್ರಲ್ಲ ಗುರುಗಳು, ನವದ್ವಾರಗಳನ್ನು ಬಂದ್ ಮಾಡಿ, ನವದ್ವಾರಗಳು ಇವೆ: ಆಧಾರ, ಸ್ವಾದಿಷ್ಟ, ಮಣಿಪುರ, ಅನಾಥ, ವಿಶುದ್ಧಿ ಚಕ್ರ, ವಿಶುದ್ಧಿ, ಅಗ್ನಿ, ಸಹಸ್ರಾರು, ಪಶ್ಚಿಮ ಚಕ್ರ ಅಂತ ಹೇಳ್ಕೇಸಿ ನವದ್ವಾರಗಳು. ಅದು ಚಕ್ರಗಳು. ಆದ್ರೆ ಇಲ್ಲಿ ದ್ವಾರಗಳು ಯಾವ್ಯಾವ ಅಂತ ಹೇಳ್ಕೇಸಿ ಅದನ್ನ ಸಂಪೂರ್ಣವಾಗಿ ಬರ್ತದ. ಆಧಾರದಲ್ಲಿ ದ್ವಾರ ಬರ್ತದ, ಸ್ವಾದಿಷ್ಠಾನದಲ್ಲಿ ಬರ್ತದ, ಮಣಿಪುರದಲ್ಲಿ ಈ ರೀತಿ ನಮ್ಗ ದ್ವಾರಗಳು ಬರ್ತಾವ. ಆ ದ್ವಾರಗಳು ಯಾವಾಗ ಮುಚ್ಚಿ ಸ್ತಬ್ಧ ಮಾಡಿ, ಒಂದ್ ಕಡೆ ನಿಲ್ಲಿಸಿ ಸ್ತಬ್ಧ ಮಾಡಿ ಬಂದ್ ಮಾಡಿ ಭಗವಂತನ ಕಡೆಗೆ ಇದ್ದೀವಪ್ಪ ಅಂತಂದ್ರ, ಆ ಬ್ರಹ್ಮರಂಧ್ರದ ಮುಖಾಂತರ ಇರ್ತಕ್ಕಂಥ
ನವಖಂಡ ಅಂತಂದ್ರೆ ಪೃಥ್ವಿ, ಇದು ಏಷ್ಯಾ ಅಂತ ಒಂದು ಖಂಡ ನಮ್ಮ ಭಾರತದ. ಅದರಂತೆ 9 ಖಂಡದೊಳಗೆ ಇರತಕ್ಕಂಥ ಇಡೀ ಜಗತ್ತಿನ ಇರ್ತಕ್ಕಂಥ ವಿಷಯಗಳೆಲ್ಲ ನಿಮ್ ಗಮನಕ್ಕೆ ಬರ್ತಾವ ಅಂತ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಪ್ರೇಮಲತಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದೀರಿ. ಹೌದು ಸರ್, ಹೌದು. ನಮಸ್ತೆ ಸರ್. ನಮಸ್ತೆ. ಎಸ್ ಮೇಡಮ್, ನಮಸ್ತೆ ನಮಸ್ತೆ, ಮಾತಾಡಿ, ಹೇಳಿ. ಚೆನ್ನಾಗಿ ಹೇಳ್ತಾ ಇದ್ದೀರಾ, ಚೆನ್ನಾಗಿ ಅರ್ಥ ಆಗ್ತಾ ಇದೆ ಭಾಗವತ. ಭಗವದ್ಗೀತೆ. ಭಗವದ್ಗೀತೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಓಕೆ ಓಕೆ. ಅದು ಅದು ಕಾನ್ಸೆಪ್ಟ್ ಇರೋದೇ ಹಾಗೆ, ಅದು ಯಾಕಂದ್ರೆ ಫಿಲಾಸಫಿ ಅಲ್ಲ. ಸಾಮಾನ್ಯವಾಗಿ ಎಷ್ಟೇ ಚೆನ್ನಾಗಿ ಹೇಳಿದ್ರು ಸ್ವಲ್ಪ ಎಲ್ಲೋ ಒಂದ್ ಕಡೆ ಬೋರ್ ಹೊಡ್ದಂಗ ಆಗ್ತದೆ. ಆದ್ರೆ ಏನ್ ಮಾಡಂಗಿಲ್ಲ, ಅದು ಕಾನ್ಸೆಪ್ಟ್ ಇದ್ದದ್ದು ಹಾಗೆ ಹೇಳಲೇಬೇಕಲ್ಲ, ಅನಿವಾರ್ಯ ಅದು. ಅದೇ ಸ್ವಲ್ಪ ಪದಗಳು ಜಾಸ್ತಿ ಹೇಳ್ತಿರಲ್ಲ ಮಧ್ಯ, ಅವಾಗ ಅರ್ಥ ಆಗಲ್ಲ. ಏನಂದ್ರಿ? ಸ್ವಲ್ಪ ಏನೋ ಮಧ್ಯ ಎಲ್ಲ ಅಳವಡಿಸ್ಕೊಳ್ತಿರಲ್ಲ, ಅವಾಗ ಸ್ವಲ್ಪ ಬಿಟ್ಟಂಗ ಆಗತ್ತೆ. ಓಕೆ ಓಕೆ, ಅದೇ ಹೇಳಿದ್ನಲ್ಲ, ಏನ್ ಮಾಡಂಗಿಲ್ಲ ಮೇಡಮ್, ಇಲ್ಲಿ ಯಥಾಶಕ್ತಿ ಅರ್ಥ ಹೇಳೋದು, ಯಥಾಶಕ್ತಿ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ. ಹಿಂದಡಿ ಅಷ್ಟೊಂದು ಏನು ಎಕ್ಸ್ಪೀರಿಯನ್ಸೇ ಆಗ್ತಾ ಇಲ್ಲ ಸರ್. ಸುಮ್ನೆ ಕಣ್ ಮುಚ್ಕೊಂಡ್ ಕೂತ್ಕೊಂಡ್ರೆ ಬೇರೆ ಬೇರೆ ಏನೋ ಬರ್ತಿರ್ತಾವ ಅಷ್ಟೇ, ಎಷ್ಟೊತ್ತು ಕುಳಿತ್ಕೊಂಡ್ರುನು. ಆದ್ರೆ ಇನ್ನೊಂದೇನಪ್ಪ ಅಂದ್ರೆ, ಮಧ್ಯಾಹ್ನ ಧ್ಯಾನ ಮಾಡ್ತೀವಿ. ಇವಾಗ ನಮ್ದಿಲ್ಲ ಆನಾಪಾನಸತಿ ಅಂತ ನಮ್ ಫ್ರೆಂಡ್ಸ್ ಎಲ್ಲ ಒಂದ್ 20-30 ಜನ. ಅವಾಗ ನೋಡಿ, ನೆನ್ನೆ ಸುಮ್ನೆ ಕುಳಿತಿದಂಗೆ ಪತ್ರಿಜಿಯವ್ರು ಬಂದೇ ಬಿಟ್ರು. ನಾವ್ ಅದೇ ಕೇಳ್ಕೊಂಡ್ ಕುಳಿತ್ಕೊಂಡೆ, ಇವಾಗ ನೀವ್ ಇಲ್ಲಿ ಬರ್ಬೇಕು, ನಾವು ಈ ಜಾಗ ಈ ಸ್ಥಳದಲ್ಲಿ ನಾವು ಎಷ್ಟ್ ಚೆನ್ನಾಗ್ ಬಂದೇ ಹೋದ್ರು. ಅದೇ ರಾತ್ರಿ ಎಲ್ಲ ಕುತ್ಕೊಂಡ್ರು ಬರಲ್ಲ, ಏನೇನೋ ಏನೋ ಎಫೆಕ್ಟ್ ಇದೆಯಾ ಅದ್ರದ್ದು ಇದ್ರದ್ದು. ಯಾವಾಗ ಮಾಡಿದ್ರೆ ಧ್ಯಾನ ಒಂದೇ, ಅದು ಗೊತ್ತು. ಅಷ್ಟೊಂದೇನ್ ಎಕ್ಸ್ಪೀರಿಯನ್ಸೇ ಆಗ್ತಾ ಇಲ್ಲ. ಬರ್ತಾರೆ ಬರ್ತಾರೆ, ಇವತ್ತು ನಿನ್ನೆ ಬಂದು ಹೋಗಿದ್ದಾರಲ್ಲ, ದಿನ ಬರ್ತಾರೆ. ಏನಿಲ್ಲ ಬನ್ನಿ, ಕಷ್ಟ ಏನ್ ಆತರ ಏನ್ ಕೇಳ್ಕೊಂಡಿಲ್ಲ. ನೆನ್ನೆ ಸುಮ್ನೆ ಈ ಜಾಗಕ್ ನೀವ್ ಬರ್ಬೇಕು, ಇಲ್ಲಿ ಶುರು ಮಾಡಿದೀವಿ ಅಂದ್ರೆ ಎಷ್ಟ್ ಚೆನ್ನಾಗ್ ಬಂದಿ. ಅದಕ್ಕೆ ಈಗ ನಾವೇ ಆದ್ರೂ ಅಷ್ಟೇ ಅಲ್ವಾ, ಎಲ್ಲಾದ್ರೂ ಏನಾದ್ರು ಕೆಲಸ ಇದ್ರೆ ಹೋಗ್ತಾರೆ, ಸುಮ್ನೆ ತಿರ್ಗ್ತಾರ ಇಲ್ಲ. ನೀವ್ ಅಲ್ಲಿ ಕರೆದ್ರಿ ಬಂದ್ರ ಅವರು. ಬರಲ್ಲ ನಮ್ಮನೆಗೆ, ಈ ಗ್ರೂಪ್ ಅಲ್ಲಿ ಬಂದ್ರು. ಅಲ್ಲಿ ನಿನ್ನೆ ಒಂದ್ ವಾರದಿಂದ ಹೊಸದಾಗಿ ಶುರು ಮಾಡಿದ್ದಾರೆ, ಅಲ್ಲಿ ಎಲ್ಲ ಬಂತು, ಚೆನ್ನಾಗ ಮನ ಮಾಡ್ತಾ ಇದೀವಿ. ಬರ್ತಾರೆ ಬರ್ತಾರೆ ಮೇಡಮ್. ಈಗ ಅವ್ರಿಗೆ ನಾವು ಒಬ್ರೇ ಅಲ್ಲಲ್ಲ, ನಮಗ ಅವ್ರೊಬ್ರು, ಆದ್ರೆ ಅವ್ರಿಗೆ ನಾವು ಒಬ್ರೇ ಅಲ್ಲಲ್ಲ. ನಮ್ಮಂತವ್ರು ಎಷ್ಟೋ ಜನ, ಲಕ್ಷಾಂತರ ಕೋಟ್ಯಾಂತರ ಜನ ಧ್ಯಾನ ಮಾಡ್ತಿದ್ದಾರೆ ಪಾಪ. ಎಲ್ಲ ಅದೇ ಟೈಮ್ ಬೇರೆ ಏನು ಇದೇ ಆಗಲ್ಲ. ಕಣ್ಮುಚ್ಕೊಂಡ್ ಕುತ್ಕೊಂಡ್ರೆ ಏನು ಎಂತದು ಬರಲ್ಲ, ಸುಮ್ನೆ ಕುತ್ಕೊಂಡಿರ್ಬೇಕು. ಇಷ್ಟೊತ್ತಕ ಹೇಳಿದೀವಲ್ಲ ಮೇಡಮ್, ಇಲ್ಲಿ ಸಾಧನೆ ಜಾಸ್ತಿ ಮಾಡ್ಬೇಕು, ಆಗತ್ತೆ, ಏನಿದಿಲ್ಲ. ಸರಿ ಸರ್, ಓಕೆ ಓಕೆ, ಥ್ಯಾಂಕ್ ಯು. ಓಕೆ ಮಾಡಿ, ಓಪನ್ ಮೆಡಿಟೇಷನ್ ಸ್ಟಾರ್ಟ್ ಮಾಡೋಣ. ಇವತ್ತು ಸ್ವಲ್ಪ ಲೇಟ್ ಆಯ್ತು, ಇರ್ಲಿ, ಒಳ್ಳೆ ವಿಚಾರಗಳು ಡಿಸ್ಕಸ್ ಆಯ್ತು.